ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ. ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ನೆರೆಯ ಕೇರಳದಲ್ಲಿ ಚುನಾವಣೆಯ ಪರ್ವ. ಆದರೆ ಈ ಬಾರಿ ವಿಶೇಷ ಅನ್ನೋ ರೀತಿಯಲ್ಲಿ ಕೇರಳ ಚುನಾವಣೆ ಕೇರಳದಲ್ಲಿ ಮಾತ್ರ ನಡೀತಾ ಇಲ್ಲ, ಬದಲಾಗಿ ಬೆಂಗಳೂರಿನ ಫಕೀರ್ ಲೇಔಟ್ ಹಾಗೆ ವಸೀಂ ಲೇಔಟ್ನಲ್ಲಿ ನಡೀತಾ ಇದೆ. ನೇರವಾದ ಕಾರಣ, ಅಕ್ರಮವಾಗಿ ಮನೆಗಳನ್ನು ನಿರ್ಮಾಣ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿ ಸರ್ಕಾರ ಲೀಗಲಿ ಕಾನೂನಾತ್ಮಕವಾಗಿಯೇ 3 ಬಡಾವಣೆಗಳಲ್ಲಿ ಒಟ್ಟು 188 ಮನೆಗಳನ್ನು ತೆರವುಗೊಳಿಸೋ ಕಾರ್ಯ ಮಾಡ್ತು. ಅದರಲ್ಲಿ 156 ಮನೆಗಳು, ಅಪ್ರಾಕ್ಸಿಮೇಟ್ಲಿ 83% ಮನೆಗಳು ಮುಸಲ್ಮಾನರದ್ದು. ಬಂತಲ್ಲ ಅಲ್ಲಿಗೆ ಚುನಾವಣಾ ಟಾಪಿಕ್. ಕೇರಳದ ಮುಖ್ಯಮಂತ್ರಿಗಳಿಗೆ ಮಾನವೀಯತೆ ಉಕ್ಕರಿತು, ಮಮಕಾರ ಉಕ್ಕರಿತು. ಇದರ ಜೊತೆಗೆ ರಾಜಕಾರಣ ಕೂಡ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳಿಕ್ಕೆ ಒಂದು ವೇದಿಕೆ ಸಿಕ್ತು. ನಮ್ಮ ರಾಜ್ಯ ಸರ್ಕಾರ ಸುಮ್ಮನಿದೆಯಾ? ಯಾಕಂದ್ರೆ ಕಾಂಗ್ರೆಸ್ ಕೇರಳದಲ್ಲೂ ಕೂಡ ಚುನಾವಣೆಯನ್ನ ಎದುರಿಸ್ತಾ ಇದೆ. ಕೆ.ಸಿ. ವೇಣುಗೋಪಾಲ್ ಮುಖ್ಯಮಂತ್ರಿ ಆಗೋ ಕನಸು ಕಾಣ್ತಾ ಇದ್ದಾರೆ. ಬೇಡವಾ? ಕೇರಳದಲ್ಲಿರುವ 27% ವೋಟ್ಗಳು ಮುಸಲ್ಮಾನರದ್ದು. ಹೀಗಾಗಿ ನಮ್ಮ ರಾಜ್ಯದ ಬೆಂಗಳೂರಿನ ವಸೀಂ ಹಾಗೆ ಫಕೀರ್ ಬಡಾವಣೆಯ 83% ಆಫ್ ಮುಸ್ಲಿಮ್ಸ್ ಮನೆಗಳು ಕೇರಳದ 27% ಮುಸ್ಲಿಂ ವೋಟ್ ಬ್ಯಾಂಕ್ ಆಗಿ ಕಾಣ್ತಾ ಇದೆ. ಶುರುವಾಗಿದೆ ರಾಜಕಾರಣ. ಹಾಗಾದ್ರೆ ಲಾಫುಲ್ ಆಕ್ಷನ್ ತಗೊಳ್ಳುವಲ್ಲೂ ಕೂಡ ಚುನಾವಣೆ ಅನ್ನೋ ಕಾರಣಕ್ಕೆ ಕಾಂಪ್ರಮೈಸ್ ಮಾಡೋ ಹಂತಕ್ಕೆ ಬಂದ್ಬಿಟ್ಟಿದೆಯಾ ನಮ್ಮ ರಾಜ್ಯದ ಪರಿಸ್ಥಿತಿ ಅಥವಾ ದುಸ್ಥಿತಿ? ಇದರ ಬಗ್ಗೆ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಹುಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾದ ಮೋಹನ್ ವಿಶ್ವ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಯಂಗ್ಸ್ಟರ್ ಎಂಪವರ್ಮೆಂಟ್ ಪಾರ್ಟಿಯಿಂದ ಶವಾಸ್ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. SDPI ಮುಖಂಡರಾದ ಅಜರ್ ಖಾನ್ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಂದೂ ಮುಖಂಡರಾದ ಭವ್ಯ ಗೌಡರಿದ್ದಾರೆ. ಹಾಗೆ ವಿಶ್ವ ಹಿಂದೂ ಪರಿಷತ್ನಿಂದ ಗೋವರ್ಧನ್ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನೇರವಾಗಿ ಶಹಬಾಜ್ ಅವರೇ ನಿಮ್ಮನ್ನೇ ಪ್ರಶ್ನೆ ಮಾಡ್ತಾ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀನಿ. ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಆಗಿರುವ ಯೋಗಿ ಆದಿತ್ಯನಾಥ್ ಅವರು ಬುಲ್ಡೋಜರ್ ಪ್ರಯೋಗ ಮಾಡಿದ್ರೆ ಅದು ಮುಸ್ಲಿಂ ವಿರೋಧಿ ನಿಲುವು ಅಂತ ಅನ್ನಿಸ್ಕೊಳ್ತಾ ಇತ್ತು. ಅಸ್ಸಾಂನ ಮುಖ್ಯಮಂತ್ರಿ ಅದನ್ನೇ ಫಾಲೋ ಮಾಡಿದಾಗ ಅವರು ಕೂಡ ಮುಸ್ಲಿಂ ವಿರೋಧಿ ಅಂತ ಅನ್ನಿಸ್ಕೊಳ್ತಾ ಇದ್ರು. ಆದ್ರೆ ಕಾಂಗ್ರೆಸ್, ನಮ್ಮ ರಾಜ್ಯದ ಕಾಂಗ್ರೆಸ್ನಲ್ಲಿ ಅದರಲ್ಲೂ ಕೂಡ ಅಲ್ಪಸಂಖ್ಯಾತರ ಮಾಸ್ ಲೀಡರ್ ಆದ ಸಿದ್ದರಾಮಯ್ಯನವರ ಗೌರ್ಮೆಂಟು ಮುಸ್ಲಿಂ ಮನೆಗಳ ಮೇಲೆ ಬುಲ್ಡೋಸರ್ ಹತ್ಸುತ್ತೆ ಅಂತ ಹೇಳಿ ನಿಮ್ಗೆ ಯಾವತ್ತಾರೋ ಅನ್ಸುತ್ತಾ ಸರ್? ಇದು ಕನಸಲ್ಲೂ ಯಾರು ಕೂಡ ಕಾಣಿರಲಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದಿಂದ ಮುಸಲ್ಮಾನರಿಗೆ ಇಂತಹ ನಿರೀಕ್ಷೆ ಇರಲಿಲ್ಲ, ಮೊದಲನೇದಾಗಿ. ಆಮೇಲೆ ಅದು ಯಾಕೆ ಮಾಡ್ತಾ ಇದಿರೋದು ಅಂತ ಹೇಳಿ ಮುಖ್ಯ. ಯಾಕಂದರೆ ಅಲ್ಲಿರೋವಂಥ ಬಡವರಿದಾರಲ್ಲ, ಅಲ್ಲಿ ಭಿಕ್ಷೆ ಬೇಳೆ ತಿನ್ನೋರು ಇರೋದು. ನಿನ್ನೆ ನಾನು CM ಇಬ್ರಾಹಿಂ ಸಾಹೇಬರು, ನಮ್ಮ ಪಕ್ಷದ ಅಧ್ಯಕ್ಷರು ಎಲ್ಲ ಹೋದಾಗ ಅಲ್ಲಿ ನಾವು ನಮ್ಮ ಕಣ್ಮುಂದೆ ಕಂಡು ಬಂದಿದ್ದು ಏನಂತ ಹೇಳಿದ್ರೆ, ಯಾವುದೇ ರೀತಿಯ ನೀವು ಲಾ ಆ್ಯಂಡ್ ಆರ್ಡ್ರನ್ನ ಉಲ್ಲಂಘಿಸೋಕೆ ಆಗಲ್ಲ, ನೀವು ಯಾವುದೇ ಲಾ ಆ್ಯಂಡ್ ಆರ್ಡರ್ನ ಮುರಿಯೋಕ್ಕಾಗಲ್ಲ ಅಂದಾಗ ಅಂಥ ಸಂದರ್ಭದಲ್ಲಿ ಆ ಜಾಗಕ್ಕೆ ಹೋಗಿ ಬುಲ್ಡೇಸರನ್ನು 4 ಗಂಟೆ ರಾತ್ರಿಗೆ ಅವ್ರು ಹೊಡೆಸಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ DC, ತಹಸೀಲ್ದಾರು, ADLR ಇವರೆಲ್ಲರೂ ಕೂಡ ಭಾಗಿಯಾಗಿ ಒಂದು ನೋಟಿಸ್ ಇಶ್ಯೂ ಮಾಡ್ತಾರೆ. 94CC ನೋಟಿಸ್ ಕೊಟ್ಟಾದ್ಮೇಲೆ ನೀವು ಅಲ್ಲೆಲ್ಲರಿಗೂ ಕೂಡ ನೀವು ಇರೋದು, ಅವರು ಇವತ್ತು ನಿನ್ನೆಯಿಂದ ಇರೋದಲ್ಲ, ಕಾಂಗ್ರೆಸ್ ಸರ್ಕಾರ ಬಂದಾಗಲಿಂದ ಇರೋದಲ್ಲ, ಅವರು 20-30 ವರ್ಷದಿಂದ ಜೀವನ ಮಾಡ್ಕೊಂಡಿರೋದು. ಅಲ್ಲೊಂದು ಬಂಡೆ ಇದೆ, ಆ ಬಂಡೆ ಹೊಡೆದಿರೋದು. ಈ ಬಂಡೆ ಹೊಡೆದಿರೋದು ಯಾರು? ನಮ್ಮ ಕಾಂಗ್ರೆಸ್ ಬಂಡೆನೇ ಹೊಡೆದಿರೋದು ಬಂಡೆ ಅದು. ಯಾಕಂದ್ರೆ ನಿಮ್ಗೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಬಂಡೆ ಇದ್ರು ಬಂಡೆ ಹೊಡೆದೇ ಬಂಡೆ ಆಗಿರೋಂಥದ್ದು ನಿಮ್ಮ ಕಣ್ಮುಂದೆ ಇದೆ. ನಿಮ್ಮ ಮನೆ ಈಗ ನೀವು ಹೇಳ್ಬೋದು ಅವ್ರು ಇಲ್ಲಿಗಲ್ ಆಗಿದ್ದಾರೆ ಅಂತ. 94CC ನೋಟಿಸ್ ಯಾಕೆ ಇಶ್ಯೂ ಮಾಡಿದ್ರಿ ಅವ್ರಿಗೆ? ನೀವು ತಹಸೀಲ್ದಾರ್ ಅಲ್ವಾ? ನೀವು DC ಅಲ್ವಾ? ನೀವೇನು ಅಯೋಗ್ಯರ? ನೀವು ಓದಿಲ್ವಾ? ನೀವು ಯಾಕೆ ನೀವು ಅವ್ರನ್ನ 94CC ನೋಟಿಸ್ ಮಾಡೋದಾದ್ಮೇಲೂ ಕೂಡ ಅವ್ರಿಗೆ ಇದು ಮಾಡಿದ್ರು. ಆಮೇಲೆ ಈ ನಮ್ಮ ಜಮೀರ್ ಅಹಮದ್ ಖಾನ್ ಅವರು, ನಾವು CM ಇಬ್ರಾಹಿಂ ಅವರು ನಾವೆಲ್ಲ ಹೋಗಿ ಬಂದ್ಮೇಲೆ ಅಲ್ಲಿಂದ ಫಸ್ಟ್ ದಿವಸದಿಂದ ಬಹಳಷ್ಟು ಪಕ್ಷಗಳು ಹೋಗಿ ಅವ್ರ ಹೆಸರು ಮಾಡ್ಕೊಳ್ಳೋಕ್ಕೋಸ್ಕರ ಇದು ಮಾಡ್ಕೊಳ್ಳೋಕ್ಕೋಸ್ಕರ ನನಗೆ SDPI ಅವರು ಹೋಗಿ ಅಲ್ಲಿ ಫ್ರೀಡಮ್ ಪಾರ್ಕ್ ಅಲ್ಲಿ ಜಾಗ ಇಲ್ಲ ಅಂತ ಹೇಳಿ ದೊಡ್ಡದಾಗಿ ಕೊಚ್ಕೊಳ್ಳಕ್ ಹೋದ್ರು. ಅವ್ರಿಗೂ ಕಾನೂನು ಸಭ್ಯತೆ ಇರಬೇಕಾಗಿತ್ತು. ಫ್ರೀಡಮ್ ಪಾರ್ಕ್ ಅಲ್ಲಿ ಅವ್ರಿಗೋಸ್ಕರ ನಾವು ನ್ಯಾಯ ನೀತಿಯಿಂದ ಹೋರಾಡೋಣ ಅಂತ ಎಲ್ಲಾ ಕಡೆ ಊರಿಗೆಲ್ಲ ಜಮೀರ್ ಅಹಮದ್ ಖಾನ್ ಅಂತ ಹೇಳಿದ್ರೆ ಮಾ ಕೆತ್ತೆ ಮಾ ಅಂತ ಹಂಚೋರು ಯಾಕೆ ಆ ಬಡವರು ಕಣ್ಣು ಕಾಣಲಿಲ್ಲ? ಯಾಕೆ ಆ 400 ಫ್ಯಾಮಿಲಿ
ದಾಖಲೆಗಳ ಕಣ್ಕಾಣಿ ಇಲ್ಲ, ಯಾಕೆ ಇನ್ನು 198 ಬಂದಿದೆಯಲ್ಲ? ಅಲ್ಲ ಸರ್, ಈಗ ಬಂದಿದೆಯಲ್ಲ ಮಾನವೀಯತೆ. ಯಾವಾಗ ಕೇರಳದಿಂದ ರಾಜಕಾರಣಿಗಳು ಬಂದ್ರು ಈ ಕೋಗಿಲು ಬಡಾವಣೆ ಕಡೆಗೆ, ಇವಾಗ ಬಂದಿದೆ ಅಲ್ವಾ? SDPI ನ ಮುಖಂಡರಿದ್ದಾರೆ, ನೀವು ಕೂಡ ಹೋಗಿದ್ದಲ್ಲಿ ರಾಜಕಾರಣದ ಬೇಳೆ ಬೇಯಿಸ್ಕೊಳ್ಳೋಕೆ. ಕೇರಳದಿಂದ ರಾಜಕಾರಣಿಗಳು ಬಂದಿದ್ದು ಕೂಡ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೆ. ಈಗ ಲಾಫುಲ್ ಆಕ್ಷನ್ ತಗೊಂಡಿದ್ದೀವಿ ಅಂತಿದ್ದ ಕಾಂಗ್ರೆಸ್ ಪಕ್ಷದವರು, ಇಲ್ಲಿನ ಸರ್ಕಾರದ ಸದಸ್ಯರು ಈಗ ಉಲ್ಟಾ ಹೊಡೆದು ಮಾನವೀಯತೆ ಆಧಾರದ ಮೇಲೆ ಬೇರೆ ಕಡೆ ಜಾಗ ಕೊಡ್ತಿದೀವಿ. ಇದು ಪ್ಯೂರ್ಲಿ ರಾಜಕಾರಣ. ಇಲ್ಲಿ ಯಾವ ಮನುಷ್ಯರ ಮೇಲೂ ಮಮಕಾರ ಇಲ್ಲ, ಯಾವ ಬಡವರ ಬಗ್ಗೆನೂ ಕಾಳಜಿ ಇಲ್ಲ, ಪ್ಯೂರ್ ರಾಜಕಾರಣ ಅಷ್ಟೇ ಸರ್. ಅದರ ಅವರು ಉತ್ತರ ಕೊಡ್ಲಿ ಮೇಡಮ್. ಈ ಅವಕಾಶ ಕೇರಳ CMಗೆ ಯಾರು ಮಾಡಿಕೊಟ್ಟಿದ್ದು? ಇಲ್ಲಿನ ಬಡವ್ರ ಮನೆ ಡಮಾಲಿಷ್ ಮಾಡುವಾಗ ಆ ಬಡವ್ರಿಗೆ ಏನು ನೀವು ವ್ಯವಸ್ಥೆ ಮಾಡಿದ್ದೀರಾ? ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀರಾ. ಎಲ್ಲಿದೆ ನೋಟಿಸ್? ಯಾರ ಸೈನ್ ಇದೆ? ಏನು ಡೇಟ್ ಇದೆ? ಅದು ತೋರಿಸಿ. ಏನೂ ಇಲ್ಲದೆ ಎಲ್ಲ ಪ್ಲ್ಯಾನಿಂಗ್ ಮಾಡಿ ಸಡನ್ ಆಗಿ ಒಂದಿನ ಮುಂಚೆ KBಯನ್ನು ಕರೆಂಟನ್ನು ಡಿಸ್ಕನೆಕ್ಟ್ ಮಾಡ್ತೀರಾ, ಬೆಳಗ್ಗೆ 4 ಗಂಟೆಗೆ ಬಂದು ಡೆಮಾಲಿಷ್ ಮಾಡ್ತೀರಾ ಅಂದರೆ ನಿಮಗೆ ಮಾನವತೆ ಇಲ್ವಾ? ಅವ್ರು ಯಾಕೆ ಬರಬೇಕಿತ್ತು? ಇಲ್ಲಿನ ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ? BJP ಅವ್ರು ಏನು ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ ಅವ್ರ ರಾಜಕಾರಣಿಯವ್ರು ಏನು ಮಾಡ್ತಾ ಇದ್ದಾರೆ? ಇಲ್ಲಿನ 30 ಇಯರ್ಸಿಂದ ಅವರು ಜೀವನ ಮಾಡ್ತಾ ಇರೋದು. ಸಣ್ಣ ಮಕ್ಕಳುಗಳಿದ್ದಾರೆ, ಮಹಿಳೆಯರಿದ್ದಾರೆ, ಮುದುಕರಿದ್ದಾರೆ. ಅವ್ರ ಬಗ್ಗೆ ಯೋಚನೆ ಮಾಡಬೇಕಿತ್ತು. ಯಾಕೆ ಇವ್ರು ಯೋಚನೆ ಮಾಡಿಲ್ಲ? SDPI ಅಲ್ಲಿ ಹೋಗ್ಬಿಟ್ಟು ಡೇ 1 ಅವ್ರಿಗೋಸ್ಕರ ಅಲ್ಲಿ ಹೋರಾಟ ಮಾಡ್ತೀವಿ. ಅವ್ರ ಹಕ್ಕು ಸಿಕ್ಕೋದಂತ ನಾವು ಹೋರಾಟ ಮಾಡ್ತೀವಿ. ನೀವು ಮಾಡ್ತಿರೋದು ರಾಜಕಾರಣ ಅಲ್ಲ, ಅವ್ರಿಗೆ ಹಕ್ಕು ಕೊಡ್ಸೋಕ್ಕೋಸ್ಕರ ನಾವು ಅಲ್ಲಿ ಧ್ವನಿಯನ್ನು ಎತ್ತಾ ಇದ್ದೇವೆ. ನಿಮ್ ಪಕ್ಕ ನಿಂತಿರೋರ್ಗೆ ಅನಿಸ್ತಿದೆ ಸರ್, SDPI ಅಲ್ಲಿ ಹೋಗಿದ್ದು ಅಲ್ಲಲ್ಲ, ನೀವಲ್ಲಿ ಹೋಗಿದ್ದು ಫ್ರೀಡಂ ಪಾರ್ಕ್ ಅಲ್ಲಿ ಜಾಗ ಸಾಕಾಗ್ತಿಲ್ಲ ಅಂತ ಹೇಳಿ ರಾಜಕೀಯ ಡ್ರಾಮಾ ಸಾಕ್ತಾ ಇಲ್ಲ. ಇಲ್ಲಿನ ಪೊಲೀಸರು ಫ್ರೀಡಂ ಪಾರ್ಕ್ ನಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಅವ್ರಿಗೆ ದನಿ ಎತ್ತೋಸಕ್ಕೋಸ್ಕರ ನಾವು ಅಲ್ಲಿ ಹೋಗಬೇಕಾಗಿತ್ತು. ಯಾವ ಜನ ಇಂಪಾರ್ಟೆಂಟ್? ಮೋಹನ್ ವಿಶ್ವ ಅವರೇ, ದುರಂತ ನೋಡಿ. ಯಾವಾಗ ಈ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅನ್ನೋದು ಮುನ್ನೆಲೆಗೆ ಬಂದ್ಬಿಡುತ್ತೋ, ಲಾ ಎನ್ಫೋರ್ಸ್ಮೆಂಟ್ ಕೂಡ ಎಷ್ಟು ಕಾಂಪ್ಲಿಕೇಟೆಡ್ ಆಗಿಬಿಡುತ್ತೆ. ಇಲ್ಲಿಗಲ್ ಸೆಟಲ್ಮೆಂಟು, ಅದನ್ನು ನಾವು ಕಾನೂನಾತ್ಮಕವಾಗಿ ಒತ್ತುವರಿ ತೆರವು ಮಾಡಿದ್ದೀವಿ. ಹಿಂಗಿದ್ದ ಸರ್ಕಾರದ ಸ್ಟೇಟ್ಮೆಂಟು ಯಾವಾಗ ಕೇರಳ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅಲ್ಲಿ ಪ್ಲೇ ಮಾಡೋಕ್ಕೆ ಶುರು ಮಾಡುತ್ತೋ, ಇದ್ದಕ್ಕಿದ್ದಂಗೆ ಪಥ ಬದಲಾಗ್ಬಿಡುತ್ತೆ. ಅಂದರೆ ನಮ್ಮ ರಾಜ್ಯದಲ್ಲಿ ಒಂದು ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕು ಅಂದರೂ ಕೂಡ ಅಲ್ಲಿ ತಪ್ಪು ಮಾಡ್ತಿರೋದು ಮುಸಲ್ಮಾನರ, ತಪ್ಪು ಮಾಡ್ತಿರೋದು ಹಿಂದೂಗಳ, ಇದೆಷ್ಟು ಮುಖ್ಯ ಆಗ್ಬಿಡುತ್ತೆ ಮೋಹನ್ ವಿಶ್ವ ಅವರೇ? ಸ್ಮಿತಾ, ಈ ಕಾಂಗ್ರೆಸ್ ಪಕ್ಷದ ಒಂದು ಹೈಕಮಾಂಡ್ಗೆ ಬಕೆಟ್ ಹಿಡಿಯೋದು ಅಥವಾ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಆಗ್ಬೋದು, ಪ್ರಿಯಾಂಕಾ ಗಾಂಧಿ ಅವರ ಆದೇಶದ ಮೇರೆಗೆ ಆಡಳಿತ ನಡೆಸೋದು ಹೊಸದಲ್ಲ. 2024 MP ಎಲೆಕ್ಷನ್ ಟೈಮಲ್ಲಿ ನಿಮಗೆಲ್ಲ ನೆನಪಿದ್ರೆ, ಬಂಡೀಪುರದಲ್ಲಿದ್ದಂಥ ನೈಟ್ ಬ್ಯಾನ್ನ ಲಿಫ್ಟ್ ಮಾಡ್ತೀವಿ ಅಂತ ಹೇಳಿದಾಗ ಇದೇ DK ಶಿವಕುಮಾರ್ ಮಾಡ್ತೀವಿ ಅಂತ ಹೇಳಿದ್ರು. ಯಾಕೆ ಹೇಳಿ? ಪ್ರಿಯಾಂಕಾ ಗಾಂಧಿ ಚುನಾವಣೆ ಗೆಲ್ಲಬೇಕಾಗಿತ್ತು ವಯನಾಡ್ನಲ್ಲಿ. ನೆಕ್ಸ್ಟು ಅದೇ ವಯನಾಡ್ನಲ್ಲಿ ಪ್ರವಾಹ ಬಂದು ಸುಮಾರು ಮನೆಗಳು ಕೊಚ್ಕೊಂಡು ಹೋದಾಗ ಕನ್ನಡಿಗರ ತೆರಿಗೆ ಹಣ 10 ಕೋಟಿ ರೂಪಾಯಿನ 100 ಫ್ಯಾಮಿಲಿ ಕೊಡ್ತಾರೆ. ಯಾರಪ್ಪನ ಮನೆ ದುಡ್ಡು? ಕನ್ನಡಿಗರದಲ್ವಾ ಅದು? ಅವಾಗ ಇವ್ರಿಗೇನು ಗೊತ್ತಾಗ್ಲಿಲ್ಲ. ಏನು ಕೊಟ್ಟರು ಅಂತ ಹೇಳಿದ್ರೆ, ಪ್ರಿಯಾಂಕಾ ಗಾಂಧಿನ ಮೆಚ್ಚಿಸ್ಬೇಕಿತ್ತು, ರಾಹುಲ್ ಗಾಂಧಿನ ಮೆಚ್ಚಿಸ್ಬೇಕಿತ್ತು, KC ವೇಣುಗೋಪಾಲ್ ಮೆಚ್ಚಿಸ್ಬೇಕಿತ್ತು. ಬಿಕಾಸ್ ಅವರೇ ತಾನೇ ಇನ್ಚಾರ್ಜ್ ಕರ್ನಾಟಕಕ್ಕೆ, ಅವರೇ ತಾನೇ ATM ದುಡ್ಡು ತಗೊಂಡೋಗೋದು ಇಲ್ಲಿಂದ. ಆಯ್ತಾ? ಇದರ ಒಂದು ಕಂಟಿನ್ಯೂಡ್ ವರ್ಷನ್ ಇವಾಗ ಇವ್ರು ಮಾಡ್ಕೊಂಡ್ ಬಂದಿರೋದು. ತಿರ್ಗಾ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ನಿಮಗೆ ಕೇರಳದಲ್ಲಿ ಆನೆ ತುಳಿತಕ್ಕೆ ಸತ್ತಂತ ವ್ಯಕ್ತಿಗೆ ಅಜ್ನೀಶ್ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ, ಆ ಅಪ್ಪನಿಗೆ 15 ಲಕ್ಷ ಪರಿಹಾರ ಇಲ್ಲಿ ಕೊಡ್ತಾರೆ. ವೆರಸ್ ಇಲ್ಲಿ ಆನೆ ತುಳಿತ ಆಗ್ತಾ ಇದೆ. ಸರಗೂರು, ಚಾಮರಾಜನಗರ ಭಾಗದಲ್ಲಿ ಹುಲಿ ದಾಳಿಯಿಂದ ಎಷ್ಟು ಜನ ಸಾಯ್ತಾ ಇದ್ದಾರೆ, ಅದ್ರ ಬಗ್ಗೆ ಕ್ರಮ ಏನು ಅಂತ ಕೇಳಿದ್ರೆ ಈಶ್ವರ್ ಖಂಡ್ರೆ ಅವ್ರ ಬಾಯಲ್ಲಿ, ಸಿದ್ದರಾಮಯ್ಯವ್ರ ಬಾಯಲ್ಲಿ ಏನು ಉತ್ತರನೇ ಇಲ್ಲ. ಈ ರೀತಿಯಾಗಿ ಪ್ರಿಯಾಂಕಾ ವಾದ್ರಾನ ಮೆಚ್ಚಿಸ್ಬೇಕು, ರಾಹುಲ್ ಗಾಂಧಿನ ಮೆಚ್ಚಿಸ್ಬೇಕು, ಸೋನಿಯಾ ಗಾಂಧಿನ ಮೆಚ್ಚಿಸ್ಬೇಕು, KC ವೇಣುಗೋಪಾಲ್ನ ಮೆಚ್ಚಿಸ್ಬೇಕು ಅನ್ನೋ ಒಂದು ಮನಸ್ಥಿತಿನಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಎಚ್ಚೆತ್ಕೊಳ್ಳೋ ಪ್ರಕ್ರಿಯೆನೂ ಲೇಟ್ ಆಯ್ತಾ ಅಂತ ಹೇಳಿ ಪಿಣರಾಯಿ ವಿಜಯನ್ ಅವರು ಟ್ವೀಟ್ ಮಾಡೋವರೆಗೂ KC ವೇಣುಗೋಪಾಲ್ ಅವ್ರಿಗೂ ಗೊತ್ತಾಗಿಲ್ಲ. KC ವೇಣುಗೋಪಾಲ್ ಅವರು ಸೀರಿಯಸ್ ಕನ್ಸರ್ನ್ ಅಂತ ಹೇಳಿ ವ್ಯಕ್ತಪಡಿಸುವವರೆಗೂ ನಮ್ಮ ರಾಜ್ಯದ ರಾಜಕಾರಣಿಗಳು ನೇರವಾಗಿ ಕಾಂಗ್ರೆಸ್ನವ್ರಿಗೂ ಗೊತ್ತಾಗಿಲ್ಲ. ಇಶ್ಯೂ ಮುಸ್ಲಿಂ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಆಗಿ ಕೇರಳದಲ್ಲಿ ಪರಿಣಾಮ ಬೀರುತ್ತೆ ಅಂತ ನೀವು ಹೇಳ್ತಾ ಇದ್ರಿ. ಮೆಚ್ಚಿಸೋದು, ಎಚ್ಚೆತ್ಕೊಳ್ಳೋದು ಅದು ಕೂಡ ಲೇಟ್ ಆಯ್ತು. ಅಲ್ಲ, ಒನ್ ಲೈನ್ ಹೇಳ್ಬಿಡ್ತೀನಿ. ನಾನು ಹೇಳಿದಂತ ಸೀರೀಸ್ ಆಫ್ ಇನ್ಸಿಡೆಂಟ್ಸ್ ನೀವು ತಗೊಂಡ್ರೆ ನಿಮಗೆ ಒಂದು ಲೈನ್ ಅಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, CM ಸಿದ್ದರಾಮಯ್ಯ ತಮ್ಮ ಅಧಿಕಾರವನ್ನ ಕೇರಳದ KC ವೇಣುಗೋಪಾಲ್ಗೆ GPA ಮಾಡಿಕೊಟ್ಬಿಟ್ಟಿದ್ದಾರೆ. 2.5 ವರ್ಷದಿಂದ ಅದೇ ನಡೀತಾ ಇರೋದು. ಜನರಲ್ ಪವರ್ ಆಫ್ ಅಟಾರ್ನಿ ಬರೆದು ಕೊಟ್ಬಿಟ್ಟು ವೇಣುಗೋಪಾಲ್ ಏನ್ ಹೇಳ್ತಾರೋ ಅದನ್ನೇ ಮಾಡೋದು, ಪ್ರಿಯಾಂಕಾ ಗಾಂಧಿ ಹೇಳೋದನ್ನೇ ಮಾಡೋದು, ಅವ್ರನ್ನ ಮೆಚ್ಚಿಸ್ಬೇಕು ಅಷ್ಟೇ. ಇದು ಬಿಟ್ಟು ಮತ್ತೆ ಇನ್ನೇನೂ ಮಾಡ್ತಾ ಇಲ್ಲ ಇಲ್ಲಿ. ಬಿಕಾಸ್ ವೋಟ್ ಬಾಂಡ್ ಪೊಲಿಟಿಕ್ಸ್ ಇದೇ. KC ವೇಣುಗೋಪಾಲ್ ಟ್ವೀಟ್ ಮಾಡೋಕ್ಕಿಂತ ಮುಂಚೆ DK ಶಿವಕುಮಾರ್ ಏನಂದ್ರು,
ಯಾರನ್ನು ಬಿಡಲ್ಲ, ಯಾವ ಧರ್ಮ ಆಗಲಿ ಯಾವ ಜಾತಿ ಆಗಲಿ ಕಾನೂನಾತ್ಮಕ ಕ್ರಮ ಕೈಗೊಂಡೇ ತಗೊಳ್ತೀನಿ ಅಂತ ಹೇಳ್ಬಿಟ್ರು. ಕೆ ಸಿ ವೇಣುಗೋಪಾಲ್ ಟ್ವೀಟ್ ಮಾಡಿದ ತಕ್ಷಣ ಸೀನೆ ಉಲ್ಟಾ. ಬಿಕಾಸ್ ಕೆ ಸಿ ವೇಣುಗೋಪಾಲ್ ಅಂತಾರೆ ಸೂಪರ್ CM ಕರ್ನಾಟಕಕ್ಕೆ. ನಿಮಗೆ ನೆನಪಿದ್ರೆ ಅಧಿಕಾರಕ್ಕೆ ಬಂದಂತ 3-4 ತಿಂಗಳಲ್ಲಿ ಅವರು BBMP ಅಫಿಷಿಯಲ್ಸ್ ಜೊತೆ ಕೂತ್ಕೊಂಡು ಮೀಟಿಂಗ್ ಮಾಡಿದ್ರು. ಏನಕ್ಕೆ ಮೀಟಿಂಗ್ ಮಾಡಿದ್ರು ಅವತ್ತು? ಸೊ ಕರ್ನಾಟಕದ ಆಡಳಿತದಲ್ಲಿ ಫ್ರಮ್ ದ ಡೇ 1 ಮೂಗು ತೂರಿಸ್ತಾ ಇರೋದು ಕೇರಳದ ಪೊಲಿಟಿಷಿಯನ್ ಕೆ ಸಿ ವೇಣುಗೋಪಾಲ್. ಇವರು ಅವನನ್ನ ಮೆಚ್ಚೋದಿಕ್ಕೆ, ತಿರ್ಗಾ ಆಮೇಲೆ ಪ್ರಿಯಾಂಕಾ ವಾದ್ರಾನ, ರಾಹುಲ್ ಗಾಂಧಿನ ಮೆಚ್ಚೋದಿಕ್ಕೆ ಏನ್ ಬೇಕಾದ್ರೂ ಮಾಡೋದಕ್ಕೆ ತಯಾರಿದ್ದಾರೆ. ಬಿಕಾಸ್ ಸಿದ್ದರಾಮಯ್ಯಗೆ ಕುರ್ಚಿ ಉಳಿಸ್ಕೋಬೇಕು, DK ಶಿವಕುಮಾರ್ಗೆ ಕುರ್ಚಿ ಗಳಿಸ್ಕೋಬೇಕು. ಇದೇ ಒನ್ ಲೈನರ್. ಸರಿ ಭವ್ಯ ಅವರೇ, ಈ ಮಾನವೀಯತೆಯ ದೃಷ್ಟಿಯಲ್ಲಿ ಅವರು ಅಕ್ರಮವಾಗಿ ಅಲ್ಲಿದ್ರೂ ಕೂಡ ನಾವು ಮಾನವೀಯತೆ ದೃಷ್ಟಿಯಲ್ಲಿ ಬೇರೆ ಕಡೆ ಅವ್ರಿಗೆ ಪರ್ಯಾಯವಾಗಿ ಮನೆ ಕಟ್ಕೊಡ್ತೀವಿ ಅನ್ನೋ ನಿರ್ಧಾರಕ್ಕೆ ಸರ್ಕಾರ ಬರೋ ಹಂತದಲ್ಲಿದೆ. ಇದೇ ಮಾನವೀಯತೆ ಹೀಗೆ ಒಂದೇ ವರ್ಷ ಆಯಿತು ಅಷ್ಟೇ, ಈ KG ಹಳ್ಳಿಯಲ್ಲಿ ತಮಿಳುನಾಡಿನಿಂದ ಬಂದ ವಲಸಿಗರು 100 ಜನ ಇವತ್ತು ರೈಲ್ವೆ ಟ್ರ್ಯಾಕ್ನಲ್ಲಿ ಮಲ್ಕೊಳ್ತಿದ್ದಾರೆ. ಹಿಂದೂಗಳಪ್ಪ ಅವರು, ಇವ್ರ ಬಗ್ಗೆ ಮಾನವೀಯತೆ ಬರಲಿಲ್ಲ. ಜಯನಗರದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಕಾಲಿಗೆ ಬಿದ್ದು ಬೇಡ್ಕೊಳ್ತಾ ಇದ್ರು ಕೂಡ ಗೂಡಂಗಡಿಗಳನ್ನ ಬುಲ್ಡೋಜರ್ ಹತ್ತಿಸ್ತಿರ್ಬೇಕಾದ್ರೆ ಮಾನವೀಯತೆ ಬರಲಿಲ್ಲ. ನಮ್ಮ ರಾಜ್ಯದಲ್ಲಿ, ನಮ್ಮ ಬೆಂಗಳೂರಿನಲ್ಲೇ ಹೀಗೆ ಹಿಂದೂಗಳ ಪರವಾಗಿ ಮಿಡಿಯದ ಮಾನವೀಯತೆ ಕೇವಲ ಮುಸಲ್ಮಾನರು ಅನ್ನೋ ಕಾರಣಕ್ಕೆ ಯಥೇಚ್ಛವಾಗಿ ಮಿಡಿತಾ ಇದೆಯಾ ಇದು? ಖಂಡಿತವಾಗಿಯೂ ನೀವು ಸರಿಯಾಗಿ ಹೇಳಿದ್ದೀರಾ. ಅಂದರೆ ಹಿಂದೂಗಳನ್ನ ಇವತ್ತು ಒಂದೆರಡು ಫ್ಯಾಮಿಲಿ ಅಲ್ಲ, ಕಳೆದ ಏನು ಕಾಂಗ್ರೆಸ್ ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇದೆಯಲ್ಲ, ಇಡೀ ಹಳ್ಳಿಗಳಲ್ಲಿ ಒಂದು ಹಿಂದೂ ಬಡ ಕುಟುಂಬ ಹೋಗಿ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಂಗಿಲ್ಲ, ಅದನ್ನು ತೆರವು ಮಾಡ್ತಾರೆ. ಇವತ್ತು ಏನೋ DCM ಹೇಳಿ ತೆರವು ಮಾಡಿದ್ರು, ಆದರೆ ದುರ್ದೈವ ಅಂದರೆ ಅವರೆಲ್ಲರಿಗೂ ಪರಿಹಾರ ಕೊಡ್ತಾರೆ. ಹಾಗಾದರೆ ಕೊಡಲಿ ಸರ್ಕಾರ. ಅವ್ರ ಜೊತೆಗೆ ಮಾನವೀಯತೆ, ನಿಜವಾಗ್ಲೂ ಅವರಿಗೆ ಕರುಣೆ ಇದ್ದರೆ ಲಕ್ಷಾಂತರ ಕೋಟ್ಯಾಂತರ ಹಿಂದೂಗಳು ಇವತ್ತು ನಿರಾಶ್ರಿತರು ಇಡೀ ಕರ್ನಾಟಕ ರಾಜ್ಯದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಕಳೆದ 2 ವರ್ಷದ ಹಿಂದೆ ಗೋವಾದಲ್ಲಿ 500ಕ್ಕಿಂತಲೂ ಹಿಂದೂ ಬಡ ಕುಟುಂಬದವರನ್ನ ಹೊರಗೆ ಹಾಕಿದ್ರು. ಅವಾಗೆಲ್ಲಿ ಹೋಗಿದ್ರು? ಅವರಿಗೆಲ್ಲರಿಗೂ ಈಗ ಜಾಗ ಕೊಡ್ಲಿ. ಏನು ಕೇರಳದ ಒಂದು ಓಲೈಕೆ ರಾಜಕಾರಣ ಯಾವ ತರ ಇದೆ ಅಂದ್ರೆ, ಕೇರಳದಲ್ಲಿ ಈಗ ಎಲೆಕ್ಷನ್ ನಡೀತಾ ಇದೆ. ನೆಕ್ಸ್ಟ್ ಅಲ್ಲಿ 2 ಪಕ್ಷಗಳ ನಡುವೆ ಹತಾಹತಿ ನಡೀತಾ ಇದೆ. ಅದರಲ್ಲಿ ಕಾಂಗ್ರೆಸ್ ಬರಬೇಕು. ಅಲ್ಲಿ ಪ್ರಾಬಲ್ಯ ಯಾರ್ದಿದೆ? ಮುಸ್ಲಿಮರ ಪ್ರಾಬಲ್ಯ ಹೆಚ್ಚಿದೆ. ಆ ಓಲೈಕೆಗೋಸ್ಕರ ಅವರು ಬಂದು ಇಲ್ಲಿ ಭೇಟಿ ಇದ್ದಾರೆ ಅಂತ ಹೇಳಿದ್ರೆ, ಅವ್ರ ಪಕ್ಕದಲ್ಲಿ ಕೇರಳದವ್ರು ಯಾವ ತರ ಇದ್ದಾರೆ ಅಂದ್ರೆ, ಅವರ ಪಕ್ಕ ರಾಜ್ಯದಲ್ಲಿ ಚೆನ್ನೈ ಇದೆ. ಚೆನ್ನೈಯಲ್ಲಿ ಇವತ್ತು ಎಷ್ಟೋ ದೇವಸ್ಥಾನವನ್ನು ಧ್ವಂಸ ಮಾಡಿದ್ದಾರೆ, ಹಿಂದೂಗಳನ್ನು ಹಾಡು ಹಾಗಲೇ ಅತ್ಯಾಚಾರ ಮಾಡ್ತಾ ಇದ್ದಾರೆ. ಅವರ ಬಗ್ಗೆ ಅವ್ರಿಗೆ ಕನಿಕರ ಇಲ್ಲ. ಗೋವಾದ ರಾಜ್ಯದ ಬಗ್ಗೆ ಕನಿಕರ ಇಲ್ಲ. ಬೆಂಗಳೂರಿನಲ್ಲಿ ಯಾವುದೋ ಒಂದು ಕಾಲೋನಿ, ಆ ಕಾಲೋನಿ ಇವತ್ತು ಕೋಗಿಲೆ ಕ್ರಾಸ್ ಅಂತ ಅದ್ರ ಹೆಸರು, ಅಲ್ಲಿ ಕಸ ಹಾಕೋದು, ಅಲ್ಲಿ ಇವತ್ತು ಅನಧಿಕೃತ ಕಟ್ಟಿದ್ದಾರೆ. ಸರ್ಕಾರ ಸರ್ಕಾರಿ ಜಾಗವನ್ನು ವಾಪಸ್ ತಗೊಳ್ಳೋ ನಿರ್ಣಯ ಮಾಡಿದೆ. ಪ್ರಾರಂಭದಲ್ಲಿ ಅವ್ರ ನಿರ್ಣಯ ಸರಿನೇ ಇತ್ತು, ಸ್ವಾಗತಾರ್ಹ, ನಾವೆಲ್ಲರೂ ಸ್ವಾಗತಾರ್ಹ ಮಾಡ್ಬೇಕು. ಯಾಕಂದ್ರೆ ಎಲ್ಲ ಕಡೆ ಓಡಿಸಿದ್ದಾರೆ. ಇವತ್ತು ಎಷ್ಟೋ ನಮ್ಮ ತಮಿಳಿಗರು ಕರ್ನಾಟಕದಲ್ಲಿ ಇವ್ರು 30 ವರ್ಷ ಅಂತ ಹೇಳಿದ್ರು, ಈಗ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ 100 ರೂಪಾಯಿ ಕೊಟ್ರೆ ಸಿಗತ್ತೆ. ಎಷ್ಟೋ ವರ್ಷದಿಂದ ಇವತ್ತು ತಮಿಳು, ಹಿಂದಿ ಹಿಂದೂ ನಮ್ಮ ತಮಿಳಿಯನ್ ಫ್ಯಾಮಿಲಿ ಅವರಿದ್ದಾರೆ, ಇವತ್ತು ಅವ್ರು ಬೀದಿಯಲ್ಲಿದ್ದಾರೆ, ಅವ್ರಿಗೆ ಮನೆ ಇಲ್ಲ. ಅಂದ್ರೆ ಓಲೈಕೆ ರಾಜಕಾರಣ ಒಂದು ಸಮುದಾಯಕ್ಕೆ ಯಾವ ರೀತಿ ಓಲೈಕೆ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಏನಾದ್ರೂ ಅವರಿಗೆ ಪುನರ್ವಸತಿ ಕೊಟ್ರೆ ನಾವು ಲಕ್ಷಾಂತರ ಹಿಂದೂ ಫ್ಯಾಮಿಲಿ ಇವತ್ತು ರಾಜ್ಯ ಸರ್ಕಾರದ ಮುಂದೆ ಬಂದು ನಿಲ್ಬೇಕು ಅನ್ನೋದು ನಾನು ಹಿಂದೂಗಳು. ಸರಿಯೇ ಗೋವರ್ಧನ್ ಅವರೇ, ನಮ್ಮ ಜಯನಗರದಲ್ಲಿದ್ದ ಹಿಂದೂ ಬೀದಿ ಬೇಡಪ್ಪ, ಹಿಂದೂ ಬಿಟ್ಬಿಡಿ, ಬೀದಿ ಬದಿ ವ್ಯಾಪಾರಿಗಳು ಅಂತಲೇ ಕನ್ಸಿಡರ್ ಮಾಡೋಣ. ಅವ್ರು ಕಾಣಲ್ಲ. ಕಾಸರಗೋಡದಲ್ಲಿ ಕನ್ನಡಿಗರು ಏನು ಅನುಭವಿಸ್ತಿದ್ದಾರೆ ಅದು ಕಣ್ಣಿಗೆ ಕಾಣೋದಿಲ್ಲ. ಬೆಳಗಾವಿಯಲ್ಲಿ ಏನಾಗ್ತಿದೆ ಅದು ಕಣ್ಣಿಗೆ ಕಾಣೋದಿಲ್ಲ. ಈ ಮಾನವೀಯತೆ ಅನ್ನೋದು ಕೇವಲ ಮುಸಲ್ಮಾನರು ಅನ್ನೋ ಕಾರಣಕ್ಕೆ ಮಿಡಿತಾ ಇರುವ ಕಾಂಗ್ರೆಸ್ನವರಿಗೆ ಇನ್ನು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಬಗ್ಗೆ ಮಾನವೀಯತೆ ಬರುತ್ತೆ ಅಂತ ಹೇಳಿ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕಾಗತ್ತಾ? ಕಾಂಗ್ರೆಸ್ ಅವ್ರನ್ನ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ನಮ್ಮ ಹಳ್ಳಿಗಳಲ್ಲಿ ಒಂದು ಮಾತು ಹೇಳ್ತಾರೆ, ಗೆದ್ದಾಗ ನಾನು ಆಡೋಕ್ಕೆ ಬಂದಿದ್ದೆ ಅಂತ ಹೇಳೋದು, ಸೋತಾಗ ಇಲ್ಲಪ್ಪ ನಾನು ಬರೀ ನೋಡೋದಕ್ಕೆ ಬಂದಿದ್ದೆ, ನಾನು ಈ ಆಟದಲ್ಲಿಲ್ಲ ಅಂತ ಹೇಳ್ತಕ್ಕಂಥದ್ದು. ಇವತ್ತು ಅದೇ ರೀತಿಯಾದಂಥ ನಡವಳಿಕೆಯನ್ನು ಈ ಏನು ಫಕೀರ್ ಕಾಲೋನಿ, ವಾಸಿಂ ಕಾಲೋನಿ ತೆರವುಗೊಳಿಸಿರ್ತಕ್ಕಂಥ ಪ್ರಕರಣದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ತೋರಿಸ್ತಾ ಇರ್ತಕ್ಕಂಥದ್ದು. ಮೊದಲನೇದಾಗಿ ಏನು ಫಕೀರ್ ಕಾಲೋನಿ ಅಂತ ಹೇಳ್ತಕ್ಕಂಥದ್ದು ಸುಮಾರು 10-12 ವರ್ಷಗಳ ಹಿಂದೆ ಏನು ಶ್ರೀನಿವಾಸ್ಪುರ ಸರ್ವೆ ನಂಬರ್ 22 ಹಿಂದೂ ರುದ್ರಭೂಮಿಗೆ ಸೇರಿರ್ತದೆ, ಅದನ್ನು ಒತ್ತುವರಿ ಮಾಡಿ, ಹಾಗೆ ಸರ್ವೆ ನಂಬರ್ 99 ಮತ್ತು 107 ಏನು ಸರ್ಕಾರಿ ಗೋಮಾಳ ಅಂತಿರುತ್ತೆ, ಅವೆರಡನ್ನೂ ಸಹ ಒತ್ತುವರಿ ಮಾಡಿ ಹಲವಾರು ಜನ ಏನು ಹೈದರಾಬಾದ್ನಿಂದ ಒಂದು 15-20 ಫಕೀರ ಕುಟುಂಬಗಳು ಬಂದು ಅಲ್ಲಿ ವಾಸ ಮಾಡ್ತಾರೆ. ಆ ಫಕೀರ ಕುಟುಂಬಗಳು ಕೇವಲ 15 ಮನೆಗಳನ್ನು ಕಟ್ಕೊಂಡಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲೇ ಅಲ್ಲಿಯ ಸ್ಥಳೀಯ ಜನರು
ಒಂದಷ್ಟು ಕಂದಾಯ ಇಲಾಖೆಗಳಿಗೆ ಅರ್ಜಿಗಳನ್ನು ಬರೀತಾರೆ, ಅದರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾರೆ. ಏನು ನಮ್ಮ ಹಿಂದೂ ರುದ್ರಭೂಮಿಗಳನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಸರ್ಕಾರಿ ಗೋಮಾಳವನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಿರಂತರವಾಗಿ ಹೋರಾಟವನ್ನು ಮಾಡ್ತಾರೆ. ಅದಕ್ಕೆ ಪೂರಕವಾಗಿ ಏನು 2018ರಲ್ಲಿ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯಿಂದ ಅದೇ ಸ್ಥಳದಲ್ಲಿ ಒಂದು ಬೋರ್ಡನ್ನು ಸಹ ಹಾಕ್ತಾರೆ. ನಾವೆಲ್ಲರೂ ಸಹ ಗಮನಿಸ್ಬೋದ್ಬೇಕಂದ್ರೆ ಆ ಜಾಗ ಬಂದು ಸರ್ವೆ ನಂಬರ್ 99 ಮತ್ತು 107 ಸರ್ಕಾರಕ್ಕೆ ಸೇರಿರ್ತಕ್ಕಂಥದ್ದು ಅಂತೇಳಿ ಸುಮಾರು 16 ಮನೆಗಳನ್ನು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲೇ ತೆರವುಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಕೇವಲ ಇಷ್ಟೇ ಅಲ್ಲದೆ ಮೊನ್ನೆ ಸುಮಾರು ಒಂದು ತಿಂಗಳು ಅಥವಾ 2 ತಿಂಗಳಾಗಿರ್ಬೋದು, ಸುಮಾರು 30 ಮನೆಗಳನ್ನು ತೆರವುಗೊಳಿಸ್ತಾರೆ. ಆದರೆ ಅವತ್ತು ಯಾರಿಗೂ ಸಹ ಒಂದು ಚೂರು ಹೃದಯಗಳು ಮಿಡಿಲಿಲ್ಲ. ಅಲ್ಲಿದ್ದಂಥ ಹಿಂದೂಗಳ ಮನೆಗಳು ತೆರವಾದಂಥ ಸಂದರ್ಭದಲ್ಲಿ ಇವ್ರು ಯಾರಿಗೂ ಸಹ ಮಾನವೀಯತೆ ಕಾಣಲೇ ಇಲ್ಲ. ಆದರೆ ಯಾವಾಗ ಇಲ್ಲಿರ್ತಕ್ಕಂಥ ಬಹುಪಾಲು ಮುಸಲ್ಮಾನರ ಮನೆಗಳು ಅಂತೇಳಿ ಗಮನಕ್ಕೆ ಬಂತು, ಆಗ ಏನು ಗಲ್ಲಿಯಿಂದ ಹಿಡಿದು ಡೆಲ್ಲಿಯವರೆಗೂ ಇರ್ತಕ್ಕಂತಹ ಎಲ್ಲ ರಾಜಕಾರಣಿಗಳು, ಏನು ಸೋಕಾಲ್ಡ್ ನಾವು ಜಾತ್ಯತೀತವಾದಿಗಳು ಅಂತ ಕರೆಸ್ಕೊಳ್ತಾರೆ, ನಾವು ಪ್ರಗತಿಪರರು ಅಂತ ಕರೆಸ್ಕೊಳ್ತಾರೆ, ಇವರೆಲ್ಲರೂ ಸಹ ಇವತ್ತು ಬೀದಿಗಿಳಿತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಶಹಬಾಜ್ ಅವರೇ, ಕಣ್ಣಿಗೆ ರಾಚೋ ರೀತಿಯಲ್ಲಿ ಕಾಣ್ತಾ ಇದೆ. ಎಡಪಕ್ಷಗಳಿಗಾಗ್ಲಿ ಕಾಂಗ್ರೆಸ್ ಪಕ್ಷಕ್ಕಾಗ್ಲಿ ಮುಸಲ್ಮಾನರ ಮೇಲಿರೋದು ಮಮಕಾರ ಅಲ್ಲ. ದೇ ಜಸ್ಟ್ ಸಿ ಮುಸಲ್ಮಾನ್ಸ್ ಹ್ಯಾಸ್ ದೇರ್ ವೋಟ್ ಬ್ಯಾಂಕ್. 27% ಕೇರಳದಲ್ಲಿರುವ ಮುಸ್ಲಿಂ ವೋಟರ್ ಸಲುವಾಗಿ ಈಗ ಬಂದಿರೋದು ಮಮಕಾರ. ಈಗ ತೋರಿಸ್ತಾ ಇರೋದು ಈ ಮಾನವೀಯತೆಯ ನುಡಿಗಳು. ದೇ ಆರ್ ಯೂಸಿಂಗ್ ಮುಸ್ಲಿಂ ಕಮ್ಯುನಿಟಿ. ಹಿಂಗೆ ಹೇಳಬಾರ್ದ? ಇದನ್ನ ನಾಳೆ ದಿನ ಹೇಟ್ ಸ್ಪೀಚ್ ಅಂತ ಹೇಳಿ ನನ್ನ ಮೇಲೆ ಕೇಸ್ ಹಾಕಿದ್ರು ಪರವಾಗಿಲ್ಲ. ಹೇಳ್ತಿರೋದು ನಾನು ಒಬ್ಬಳೇ ಅಲ್ಲ ಸರ್, ಇಬ್ರಾಹಿಂ ಅವರು ಇದೇ ಮಾತನ್ನ ಹೇಳಿದ್ರು. ಮೇಡಮ್, ಮೊದಲನೇದಾಗಿ ಅವರು ನಮ್ಮ ಮೇಲೆ ಮಮಕಾರ ತೋರಿಸುವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಕೇರಳದವರು. ಬಟ್ ತೋರಿಸಿದ್ದಾರೆ ಅಂತ ಹೇಳಿದ್ರೆ ಅವರು ನಿಮ್ಮ ಚಾನಲಲ್ಲೇ ತೋರಿಸಿದ್ರು, ಅವ್ರು ಐ ಲವ್ ಯು ಅಂತ ಹೇಳಿದ್ದಾರೆ ಅಂತ CM ಇಬ್ರಾಹಿಂ ಅವರು ಹೇಳಿದ್ರು. ಈಗ ಯಾರೋ ಅವ್ರು ಪ್ರೀತಿ ಮಾಡಿದಾಗ ಅವ್ರಿಗೆ ನೋಡಿ ಇವ್ರಿಗೆ ಮಮತೆ ಹುಟ್ಕೊಂಡಿರೋದು ಈ ರಾಜ್ಯ ಸರ್ಕಾರಕ್ಕೆ. ಈಗ ಬುಲ್ಡೇಸರ್ ತಗೊಂಬಂದು ಫಸ್ಟ್ ಫ್ಲೋರ್ ಬಿಟ್ಟು ಸೆಕೆಂಡ್ ಫ್ಲೋರ್ ಮೇಲೆ ಕಟ್ಟಿದ್ರೆ ಈಗ DK ಶಿವಕುಮಾರ್ ಅವರು ಬುಲ್ಡೇಸರ್ ತಗೊಂಡ್ಬರ್ತಾರೆ. ಈ ಬುಲ್ಡೇಸರ್ ಸರ್ಕಾರ ಇದು. ಈಗ ನೀವು ಹೇಳಿದ್ರಲ್ಲ, ಕುಮಾರಸ್ವಾಮಿ ಅವರ ಮನೆ ಯಾವ್ದ್ರ ಮೇಲೆ ಇದೆ, ಯಾವ ಭೂಮಿ ಮೇಲೆ ಇದೆ? ಅವರು ಬಡವರು. ಅಲ್ಲಿ ನಾನು ಹೇಳ್ತಾ ಇರೋದು ಒಂದು ಮಾನವತೆ. ಕೇವಲ SC ST OBC ದಲಿತರು ಮುಸಲ್ಮಾನರು ಎಲ್ಲ ಇದ್ದಾರೆ ಅಲ್ಲಿರೋ ಎಲ್ಲ ಇದ್ದಾರೆ ಅಲ್ಲಿ ಆ ಕಾಲೋನಿಯಲ್ಲಿ. ನೀವು ಅದ್ ಹೇಳಲೇಬೇಡಿ. ಕಸ ಹಾಕಕ್ಕೆ ನೀವು ಹೇಳ್ತಾ ಇದ್ದೀರಲ್ಲ, ಕಸ ಹಾಕಕ್ಕೆ ಅಂತ ಹೇಳ್ತಾ ಇದ್ದೀರಲ್ಲ. ಶಹಬಾಜ್ ಅವರೇ, ಫ್ಯಾಕ್ಟ್ ಮಾತಾಡೋಣ ಅಲ್ಲ. ಬೇರೆ ಸಮುದಾಯದವ್ರ ಮನೆ ಇಲ್ವೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. 188ರಲ್ಲಿ 156 ಮನೆಗಳು ಮುಸಲ್ಮಾನರದ್ದು ಅನ್ನೋ ಕಾರಣಕ್ಕೇನೆ ಕೇರಳದಿಂದ ರಾಜ್ಯಸಭಾ ಸದಸ್ಯರು ಓಡ್ ಬಂದಿರೋದ್ರಿ. ಕೇರಳ CM ಟ್ವೀಟ್ ಮಾಡಿರೋದು. ಕೇರಳದ MLA ಓಡ್ ಬಂದಿರೋದು. ಯಾರು ಇವರೆಲ್ಲ? ಯಾರು? ಅವ್ರ ಹೆಸರು ಓದ್ಬಿಡ್ತೀನಿ. ಈ ರಹೀಮ್ಗೂ ಕರ್ನಾಟಕಕ್ಕೂ ಏನ್ ಸಂಬಂಧ? ಜಲೀಲ್ಗೂ ಕರ್ನಾಟಕಕ್ಕೂ ಏನ್ ಸಂಬಂಧ? ಸಂಬಂಧ ಒಂದೇ, ಮುಸ್ಲಿಂ ವೋಟ್ ಬ್ಯಾಂಕ್. ಒಪ್ಕೊಳ್ಬೇಕು. ಸಂಬಂಧ ಒಂದೇ, ಕೇವಲ ಮಾನವತೆ. ಯಾಕಂದ್ರೆ ಹೊಡೆದಿರೋ ಅಂತ ಮನೆಗೆ ಬಂದು ಮಾನವತೆಯನ್ನು ತೋರಿಸಿದ್ದಾರೆ ಅವರು. ಅದನ್ನ ಬಿಟ್ಟು ಕೇರಳ ನೋಡಿ ಇಲ್ಲಿ ಅವಮಾನ ಆಗ್ಬೇಕಾಗಿರೋದು ರಾಜ್ಯ ಸರ್ಕಾರಕ್ಕೆ. ಈಗ ಇಲ್ಲಿ ಅವಮಾನ ಆಗ್ಬೇಕಾಗಿರೋದು ನಮ್ಗೂ ನಿಮ್ಗೆ ಅಲ್ಲ, ಕೇರಳದಿಂದ ಬಂದಿರೋದು. ನಾವು ಅಲ್ಲಿದ್ವಿ. ಈ SDP ಅವರು ಮೊದಲನೇ ದಿವಸದಿಂದ ಅಲ್ಲಿದ್ರು. ಈಗ ನಾವ್ ಹೇಳಿದ್ವಿ SDP ಅವರು ಅವ್ರ ಬೇಳೆ ಬೇಯಿಸ್ಕೊಳ್ಳಕ್ಕೆ ಅಂತ. ಬಟ್ ಅವರು ಕೂಡ ಅಲ್ಲಿ ಮೇನ್ ಆಗಿ ನೋಡ್ಬೇಕಾಗಿರೋದು ಮಾನವತೆ. ಯಾಕಂತ ಹೇಳಿದ್ರೆ ಅವರು ಕೇರಳದವರು ಒಂದ್ ಲೇಡಿ ಬಂದಿದ್ರು MLA. ಆಗ್ಬೇಕಾಗಿರೋದು ಯಾರಿಗೆ ಸರ್? ನಮಗೂ ಅಲ್ಲ, ನಿಮಗೂ ಅಲ್ಲ, SDPIಗೂ ಅಲ್ಲ, ನಾಚಿಕೆ ರಾಜ್ಯ ಸರ್ಕಾರಕ್ಕೆ. ನಂದನ್ ಕಶ್ಯಪ್ ಅವರು ಬಂದಿದ್ದಾರೆ, ಕಾಂಗ್ರೆಸ್ ಪಕ್ಷದ ವಕ್ತಾರರು. ಇಷ್ಟ ದಿನ ಮುಸಲ್ಮಾನರ ಉದ್ಧಾರಕ್ಕೆ ಅವತರಿಸಿರುವ ಪಕ್ಷ ಕಾಂಗ್ರೆಸ್ ಅಂತ ಹೇಳ್ಕೊಳ್ತಿದ್ದವರು ರಾಜ್ಯ ಕಾಂಗ್ರೆಸ್ ನಾಯಕರು ಮುಸಲ್ಮಾನ್ ಕಮಾಲ್ ಮಾಡಿದ್ದಕ್ಕೇನೆ ನಾವು ರಾಜ್ಯದಲ್ಲಿ ಆಡಳಿತ ಬಂದಿದೆ ಅಂತ ಹೇಳಿ ಹೇಳ್ಕೊಳ್ತಾ ಇದ್ದ ಕಾಂಗ್ರೆಸ್ ಪಕ್ಷದವರು ಇವತ್ತು ಇಲ್ಲಿನ ಮುಸಲ್ಮಾನರ ಸಂರಕ್ಷಣೆಗೆ ರಕ್ಷಣೆಗೆ ಕೇರಳದಿಂದನೇ ಬರಬೇಕಾಗಿತ್ತ ರಾಜಕಾರಣಿಗಳು? ನಂದನ್ ಸರ್, ಫಾರ್ ಯರ್ ಕೈಂಡ್ ಇನ್ಫಾರ್ಮೇಷನ್ನು, ಕಾಂಗ್ರೆಸ್ ಪಕ್ಷ ಎಲ್ಲ ಜನಾಂಗದೊಂದಿಗೆ ನಿಂತ್ಕೊಳ್ಳುತ್ತೆ, ಒಂದು ಜನಾಂಗದಂಗೆ ಓಲೈಸಲ್ಲ. ಫಾರ್ ಯರ್ ಕೈಂಡ್ ಇನ್ಫಾರ್ಮೇಷನ್ ಕರೆಕ್ಟ್ ಮಾಡ್ಕೊಳ್ಳಿ ಮೇಡಮ್. 2015ಕ್ಕೆ ಕೋಗಿಲು ಲೇಔಟ್ನ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ನಾವು ಕಳೆದ ಸರ್ಕಾರ ಹ್ಯಾಂಡ್ ಓವರ್ ಮಾಡಿದ್ವಿ. ಅಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು, ತಮ್ಮ ಕ್ಯಾಮ್ರಾದವ್ರಿಗೆ ಸ್ವಲ್ಪ ಝೂಮ್ ಮಾಡಕ್ಕೆ ಹೇಳೋದು, ಅದೊಂದು ಕ್ವಾರಿ. ಏನೇ ಅದು ಕ್ವಾರಿ. ಅಲ್ಲಿ ಯಾರು ಜನರು ವಾಸವಲ್ಲದ ಯೋಗ್ಯವಲ್ಲದ ಜಾಗ ಅದು. ಏನಕ್ಕೆ ಅದು ಮೀಸಿಟ್ಟಿದ್ದೀವಿ ಅಂದರೆ ಡಂಪಿಂಗ್ ಯಾರ್ಡ್ ಮಾಡಬೇಕು ಅಂತ ಒಂದು ಸ್ಪೆಷಲ್ ಪರ್ಪಸ್ ಒಂದು ಕಂಪ್ನಿ SPC ಅಂತ ಒಂದು ಕಂಪ್ನಿ ತೆಗೆದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಿ ಕಂಪ್ನಿ ತೆಗೆದು ಅದಕ್ಕೊಬ್ಬರು IAS ಆಫೀಸರ್ನ ನೇಮಕ ಮಾಡಿ ನಾವು ಅಲ್ಲಿ ಆ ಜಾಗನ ಡೆಡಿಕೇಟ್ ಮಾಡಿಬಿಟ್ಟು. ಯಾವ ವರ್ಷ ಸರ್ ಇದು? 2015ಕ್ಕೆ ಈ ಜಾಗ ಟ್ರಾನ್ಸ್ಫರ್ ಆಗಿರೋದು. ಯಾವುದು? ಸರ್ವೆ ನಂಬರ್ 99
ಈ ಜಾಗ BBMP ಇಂದ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಟ್ರಾನ್ಸ್ಫರ್ ಆಗಿರೋದು. ಆ ಜಾಗದಲ್ಲಿ ನಾನು ಹೋಗಿದ್ದೆ, ನೆನ್ನೆನೂ ಹೋಗಿದ್ದೆ, ಮೊನ್ನೆನೂ ಹೋಗಿದ್ದೆ. ಮನುಷ್ಯರು ವಾಸಕ್ಕೆ ಯೋಗ್ಯವಲ್ಲದ ಜಾಗ ಅದು. ಅಲ್ಲಿ ಒಂದ್ ನಿಮಿಷ ಪ್ಲೀಸ್, ದಯವಿಟ್ಟು ನೀವು ಮಾತಾಡ್ತಿರ್ಬೇಕಾದ್ರೆ ನೋಡಿ, ಫುಲ್ಲು ಡಂಪಿಂಗ್ ಯಾರ್ಡ್ ಆಗಿದೆ, ಕಸ ಬಿದ್ದಿದೆ. ಒಂದು ಚೂರು ಮನೆ ಅಲ್ಲಿ ಏನಾದ್ರು ಮನೆ ಕಟ್ಟಿರೋರು ಕೆಳಗಡೆ ಹೋದ್ರೆ ಪುನಃ ನೀವೇ ನಮ್ಮನ್ನ ಬ್ಲೇಮ್ ಮಾಡ್ತೀರಾ, ಸರ್ಕಾರ ಏನೋ ಕ್ರಮ ತಗೊಳ್ಳಿಲ್ಲ ಅಂತ. ಫಾರ್ ಯರ್ ಕೈಂಡ್ ಇನ್ಫಾರ್ಮೇಶನ್, ಕಳೆದ 18ರಿಂದ 20 ತಿಂಗಳಲ್ಲಿ ನಮ್ಮ ಬೆಂಗಳೂರು ಅಲೋನಲ್ಲಿ ನಮ್ಮ ರಾಜ್ಯ ಸರ್ಕಾರ, ನಮ್ಮ DC, ನಮ್ಮ ಅಧಿಕಾರಿಗಳು 343 ಎಕರೆ ಎನ್ಕ್ರೋಚ್ಮೆಂಟ್ ರಿಕವರಿ ಮಾಡಿದೀವಿ. ಇನ್ನೊಂದ್ಸತಿ ಹೇಳಿ ಸರ್ ನಂಬರು. ಅಫಿಷಿಯಲ್ ನಂಬರು 343 ಎಕರೆ ಬೆಂಗಳೂರು ಅಲೋನ್. ಇದೊಂದೇ ಅಲ್ಲ, ನಮಗೆ ಕೋಗಿಲು ಒಂದೇ ಅಲ್ಲ, 343 ಎಕರೆ 1803 ಕೋಟಿ ಇದು ಮೊತ್ತದ ಒಂದು ಜಾಗವನ್ನು ರಿಕವರಿ ಮಾಡ್ಕೊಂಡಿದೆ ನಮ್ಮ ಸರ್ಕಾರ. ಕೋಗಿಲು ಒಂದೇ ಅಲ್ಲ ನಮ್ಗೆ, ಅಲ್ಲಿ ವಾಸಕ್ಕೆ ಯೋಗ್ಯವಲ್ಲದ ಜಾಗ ಅದು. ಯಾರು ವಾಸ ಮಾಡಕ್ಕಾಗಲ್ಲ ಲಿಟ್ರಲಿ. ಥ್ಯಾಂಕ್ ಯು ಸರ್. ನಿಮ್ಮದೇ ಉತ್ತರದಿಂದ ನನಗೆ 2 ಪ್ರಶ್ನೆ ಬಂತು. ಮೊದಲನೇದಕ್ಕೆ ಉತ್ತರ ಕೊಟ್ಬಿಡಿ, ಎರಡನೇದಕ್ಕೆ BJP ಅವರು ಕೂಡ ಉತ್ತರ ಕೊಡ್ಲಿ. ವಾಸಕ್ಕೆ ಯೋಗ್ಯವಲ್ಲದ ಪ್ರದೇಶದಲ್ಲಿ ವಾಸವಾಗಿದ್ದವರಿಗೆ, ಅಕ್ರಮವಾಗಿ ವಾಸವಾಗಿದ್ದವರಿಗೆ ಎಲೆಕ್ಟ್ರಿಸಿಟಿ ಯಾಕೆ ಕೊಟ್ರಿ ಸರ್? ನೋಡಿ, ಆಧಾರ್ ಕಾರ್ಡ್ ಯಾಕೆ ಕೊಟ್ರಿ ಸರ್? ನೋಡಿ, ವೋಟರ್ ID ಯಾಕೆ ಕೊಟ್ರಿ ಸರ್? ನೀರ್ ಕನೆಕ್ಷನ್ ಯಾಕೆ ಕೊಟ್ರಿ ಸರ್? ವೋಟ್ ಬೇಕು ಅಂತನಾ? ವಾಸಕ್ಕೆ ಯೋಗ್ಯವಲ್ಲದವರಿಗೆ ಅಲ್ಲಿದ್ರೆ ಅಪಾಯಕ್ಕೆ ಹತ್ರದಲ್ಲಿರೋ ಜನ ಅಂತ ಗೊತ್ತಿದ ಮೇಲೂ ಕೂಡ ವೋಟ್ ಬೇಕು ಅನ್ನೋ ಕಾರಣಕ್ಕೆ ಇವೆಲ್ಲ ಕೊಟ್ಟಿದ್ರೆ ಸರ್? ನೋಡಿ, ಯಾವ ಅಧಿಕಾರಿಗಳು ಈ ಅಕ್ಷಮ್ಯ ಅಪರಾಧ ಮಾಡಿದ್ದಾರೆ, ಅಧಿಕಾರಿಗಳು CM ಅವ್ರಿಗೆ ಕಾನೂನು ರೀತಿ ಕ್ರಮ ತಗೋತೀವಿ ಅಂತ. ಹಗರಣ ಅಧಿಕಾರಿಗಳ ತಪ್ಪು, ಅಧಿಕಾರಿಗಳ ತಪ್ಪು, ಕೋಗಿಲು ಅಕ್ರಮ ನಿವಾಸ ಅಧಿಕಾರಿಗಳ ತಪ್ಪು. ಗುಡ್ ಸರ್, ಗುಡ್, ಮುಂದುವರ್ಸಿ. ಕಾನೂನು ರೀತಿಯಲ್ಲಿ ಯಾರು ಅವ್ರಿಗೆ ಕನೆಕ್ಷನ್ ಕೊಟ್ಟಿದಾರ, ಅವ್ರಿಗೇನು ಹಕ್ಕುಪತ್ರ ಕೊಟ್ಟಿಲ್ಲ, ನೀವು ವಾಸಕ್ಕೆ ಅಲ್ಲಿ ಇರ್ಬೋದು ಅಂತ ನಮ್ಮ ಸರ್ಕಾರ ಏನು ಕೊಟ್ಟಿಲ್ಲ. ಅಕ್ರಮವಾಗಿ ಅಲ್ಲಿ ಹೋಗಿ ಶೆಡ್ ಹಾಕೊಂಡಿದ್ದಾರೆ. ಯಾರು ಅರ್ಹರಿದಾರೋ, CM ಹೇಳಿದ್ದಾರೆ, ಯಾರು ಅರ್ಹರಿದಾರೋ ಅವ್ರಿಗೆ ನಾವು ಏನಾರು ಒಂದು ಬದಲಿ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ದಟ್ ಡಸ್ ನಾಟ್ ಮೀನ್ ಎಲ್ಲಾರು ಅಲ್ಲಿ ಯಾರ್ಯಾರಿಗೆ ಅರ್ಹರಿದಾರೋ ಅವ್ರಿಗೆ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ. ಯಾರು ಅಲ್ಲಿ ಹೋಗ್ಬಿಟ್ಟು ಒಂದ್ 3 ತಿಂಗಳಿಂದ 4 ತಿಂಗಳಿಂದ ಶೆಡ್ ಹಾಕೊಂಡಿದ್ರೆ ಮುಲಾಜಿಲ್ದೆ ನಮ್ಮ ಸರ್ಕಾರ ಅರ್ಹರಿದ್ದವರಿಗೆ ಪರ್ಯಾಯ ವ್ಯವಸ್ಥೆ ಅನ್ನುವಾಗ ಈ ಮಾನವೀಯತೆ ದೃಷ್ಟಿಯಲ್ಲಿ ಪರ್ಯಾಯ ವ್ಯವಸ್ಥೆ ಅನ್ನೋ ಪದ ಯಾಕೆ ಬಂತು ಸರ್? ನೀವು ಹೇಳ್ತಿದ್ರಿ ನಾವು ಎಲ್ಲಾ ಧರ್ಮದವರನ್ನು ಕೂಡ ಸಮಾನವಾಗಿ ಗಮನಿಸ್ತೀವಿ ಅಂತ ಹೇಳಿ. ಎಲ್ಲಿವರೆಗೂ ಕೇರಳ CM ಪಿಣರಾಯಿ ವಿಜಯನ್ ಅವರು ಬುಲ್ಡೋಜರ್ ರಾಜ್ ಸರ್ಕಾರ ಅಂತ ಹೇಳಿ ನಿಮ್ಮನ್ನು ಕರೆಯೋದಿಲ್ವೋ? ಎಲ್ಲಿವರೆಗೂ ಪಿಣರಾಯಿ ವಿಜಯನ್ ಅವರು BJP ಹಾಗೆ ಸಂಘ ಪರಿವಾರದ ರೀತಿಯಲ್ಲಿ ಕರ್ನಾಟಕದ ಕಾಂಗ್ರೆಸ್ನವರು ವರ್ತಿಸ್ತಿದ್ದಾರೆ ಅಂತ ಹೇಳೋದಿಲ್ವೋ? ಅಲ್ಲಿವರೆಗೂ ಈ ಮಾನವೀಯತೆ ಯಾಕೆ ಕಾಣಿಸ್ಲಿಲ್ಲ ನಂದನ್ ಕಶ್ಯಪ್ ಅವರೇ? ನೋಡಿ, ನಾವು ಅವರಿಗೆ ಮೊನ್ನೆ ನೋಟಿಸ್ ಇದು ರಿಮೈಂಡ್ ಮಾಡಿಲ್ಲ. ಕಳೆದ 2 ವರ್ಷದಿಂದ 24ರಲ್ಲೂ ಅವ್ರಿಗೂ 15ರಿಂದ 20 ಸಲ ತಹಸೀಲ್ದಾರ್ ಆಗಿರ್ಬೋದು, ನಮ್ಮ IAS ಆಫೀಸರ್ಗಳಾಗಿರ್ಬೋದು ಹೋಗಿ ನೋಟಿಸ್ಗಳು ಕೊಟ್ಟಿದ್ದಾರೆ. ಏನೇ ರಾತ್ರಿ ಹೋಗ್ಬಿಟ್ಟು ಮೊನ್ನೆ ಹೋಗ್ಬಿಟ್ಟು ನೋಟಿಸ್ಗಳು ಸರ್ವ್ ಮಾಡ್ಬಿಟ್ಟು ಎವಿಕ್ಷನ್. ಒಂದ್ ನಿಮಿಷ ದಾಖಲೆ ಇದೆ, ಕೊಡ್ತೀನಿ ಅವ್ರಿಗೆ. ರೆವಿನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಅವರು ಅಲ್ಲಿಂದ ವೋಟ್ ತಗೊಂಡಿದ್ದು 2,000 ವೋಟ್ ಪಡೆದಿದ್ದಾರೆ. ಅಲ್ಲಿ ಇಲ್ಲಿಗಲ್ ಇದ್ರೆ ಅಲ್ಲಿಂದ ಯಾಕೆ ವೋಟ್ ತಗೊಂಡ್ರಿ ನೀವು? ಯಲಹಂಕ ತಾಲೂಕು ಯಲಹಂಕ ಹೋಬಳಿ ಕೋಗಿಲು ಗ್ರಾಮ ಸರ್ವೆ ನಂಬರ್ 19 ಅನಧಿಕೃತವಾಗಿ ಬಡಾವಣೆ ನಿರ್ಮಾಣ ಮಾಡಿರುವ ಬಗ್ಗೆ ದೂರು ಬಂದಿರುವ ಹಿನ್ನೆಲೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ ತಮ್ಮ ನಿರ್ದೇಶದಂತೆ RI ರವರಿಂದ ಉಲ್ಲೇಖ 2 ವರದಿ ಪಡೆಯಲಾಗಿದೆ. RI ರವರು ವರದಿಯನ್ನು ಪರಿಶೀಲಿಸಿದಾಗ ಯಲಹಂಕ ಹೋಬಳಿ ಕೋಗಿಲು ಗ್ರಾಮ ಸರ್ವೆ ನಂಬರ್ 99ನಲ್ಲಿ ಸರ್ಕಾರಿ ಜಮೀನಿನಲ್ಲಿ ಸೈಟ್ಗಳನ್ನು ನಿರ್ಮಾಣ ಮಾಡಿ ಮಾರಿರುತ್ತಾರೆ ಬಗ್ಗೆ ಕಚೇರಿಯಲ್ಲಿ ಸಾರ್ವಜನಿಕರ ದೂರು ಬಂದಿರುತ್ತದೆ. ಅಲ್ಲಿಗೆ ಪರಿಶೀಲಿಸಿದಾಗ ಅರ್ಥ ಆಯ್ತು ಬಿಡಿ, ಅರ್ಥ ಆಯ್ತು. ಪ್ರಾಬ್ಲಮ್ ಅಲ್ಲಿ ಅಕ್ರಮವಾಗಿ ವಾಸ ಮಾಡಿದ್ದಲ್ಲ, ಅವ್ರ ಸೈಟ್ ಅನ್ನು ಮಾರಿದ ಪ್ರಾಬ್ಲಮ್. ಯಾರೋ ಅನಧಿಕೃತವಾಗಿ ವ್ಯಕ್ತಿ ಮಾರಿದ್ದಾರೆ. ಪ್ರಾಬ್ಲಮ್ ಅದೇನೆ. ಮೋಹನ್ ವಿಶ್ವ ಅವರೇ, 340ಕ್ಕೂ ಹೆಚ್ಚು ಅಕ್ರಮ ಒತ್ತುವರಿ ಮಾಡಿದೆ ಸರ್ಕಾರ ಅಂತ ಹೇಳಿ ಪಟ್ಟಿ ಕೊಡ್ತಾ ಇದ್ರು. ನನ್ ಮತ್ತದೇ ಮೂಲಭೂತ ಪ್ರಶ್ನೆ, 340 ಅಕ್ರಮ ಒತ್ತುವರಿ ತೆರವುಲ್ಲಿ ಮಿಡಿಯದ ಮಾನವೀಯತೆ ಈ ಕೋಗಿಲು ಬಡಾವಣೆಯಲ್ಲಿ ಮಾತ್ರ ಮಿಡಿತಿರೋದಕ್ಕೆ ಕಾರಣ ಏನು? ಕೇರಳ ಚುನಾವಣೆ ಸಿಂಪಲ್. ಕಾಂಗ್ರೆಸ್ ವಕ್ತಾರರು ಮುಲಾಜಿಲ್ದೆ ಕ್ರಮ ಕೈಗೊಂಡಿದ್ದೀವಿ, 343 ಪ್ಲಸ್ ಇದಕ್ಕೂ ಕ್ರಮ ಕೈಗೊಳ್ತಿದ್ದೀವಿ ಅಂತ ಹೇಳಿದ್ರು. ಇದೇ ಮಾತನ್ನ DK ಶಿವಕುಮಾರ್ ಹೇಳಿದ್ರು ಯಾವಾಗ ಪಿಣರಾಯಿ ವಿಜಯನ್ ಟ್ವೀಟ್ ಮಾಡಿದಾಗ. ವೇರಸ್ KC ವೇಣುಗೋಪಾಲ್ ಟ್ವೀಟ್ ಮಾಡಿದ ತಕ್ಷಣ ಸೀನ್ ಫುಲ್ ಉಲ್ಟಾ. ಏನು ಕಾನೂನು ಮಾನವೀಯತೆ ಆಧಾರದ ಮೇಲೆ, ಅದು ಏನು ರಾಜೀವ್ ಗಾಂಧಿ ವಸತಿ ಯೋಜನೆ ಕಟ್ಟಿಸ್ಕೊಡ್ತಾರಂತೆ.
ನೀವು ಹೇಳ್ದಂಗೆ ಈ 343 ಎಂಕ್ರೋಚ್ಮೆಂಟ್ ಡೆಮಾಲಿಷನ್ ಅಲ್ಲಿ ಕೆಲವೊಂದು ಎಕ್ಸಾಂಪಲ್ಗಳು ಹೇಳಬೇಕು ಅಂದ್ರೆ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಅಲ್ಲಿ ಡೆಮಾಲಿಷನ್ ಆಯ್ತಲ್ಲ ಪಾಪ. ಒಂದು ಹೆಣ್ಣು ಮಗು ವಿದ್ಯಾರ್ಥಿನಿ ಹೊತ್ತು ಬೆಳಗ್ಗೆ ಕುತ್ಕೊಂಡು ಮನೆಯಿಂದ ಹೋಗಿ ಎಕ್ಸಾಮಿನೇಷನ್ ಬರೆದು ವಾಪಸ್ ಬರೋ ಅಷ್ಟಲ್ಲಿ ಆಕೆ ನೆಕ್ಸ್ಟ್ ಎಕ್ಸಾಮ್ ಓದೋದಕ್ಕೆ ಮನೆನೇ ಇಲ್ಲ ಅಲ್ಲಿ, ಅಳ್ತಾ ಇದೆ ಆ ಮಗು ಅವತ್ತು. ಅವ್ರಿಗೆ ಏನು ಮಾನವೀಯತೆ ಕಾಣಿಸ್ಲಿಲ್ಲ, ಅವ್ರಿಗೆ ಆಲ್ಟರ್ನೇಟಿವ್ ಕೊಡ್ಲೇ ಇಲ್ಲ ಇವರು. ಅಷ್ಟೇ ಯಾಕೆ ಡಿ ಕೆ ಶಿವಕುಮಾರ್ ಮಾನವೀಯತೆ ಬಗ್ಗೆ ಇವತ್ತು ಮಾತಾಡೋರು, ಬೆಂಗಳೂರಲ್ಲಿರುವಂಥ ಸಾವಿರಾರು ಅಪಾರ್ಟ್ಮೆಂಟ್ ಓನರ್ಸ್ ಅಸೋಸಿಯೇಷನ್ ಅವರು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಖಾತಾ ಕೊಡಿ, ನೀರು ಕೊಡಿ, ಕರೆಂಟ್ ಕೊಡಿ ಅಂತ ಕೇಳಿದಾಗ ಏನಂತ ಹೇಳಿದ್ರು ಇವರು? ಇದೇ ಹೆಬ್ಬಾರ್ ಅಸೋಸಿಯೇಷನ್ ಅವ್ರು ಹೇಳಿದಾಗ ನನಗೆ ಗೊತ್ತು ಟೈಟ್ ಮಾಡೋದು ಹೆಂಗೆ ಅಂತ, ನನ್ನ ಹತ್ತಿರದೆಲ್ಲ ನಡೆಯೋದಿಲ್ಲ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಮಾನವೀಯತೆ ನೆನಪಾಗೋದಿಲ್ಲ. ಪೂರ್ತಿ ಹೇಳ್ಬಿಡಿ. ಜೈಲಿಗೆ ಹೋಗಿ ಬಂದವ್ ನಾನು, ನನ್ನ ಹತ್ರ ಏನು ನಡೆಯೋದಿಲ್ಲ ಅಂತ ಹೇಳಿದ್ರು. ಅಲ್ಲಿ ಇವ್ರಿಗೆ ಮಾನವೀಯತೆ ನಡೆಯೋದಿಲ್ಲ. ತಿರ್ಗಾ ಸಾವಿರಾರು ಲಕ್ಷಾಂತರ ಮನೆಗಳಿದಾವೆ ಇವತ್ತು ಬಿ ಖಾತಾನಲ್ಲಿ ಒಂದೊಂದು ಎಕ್ಸ್ಟ್ರಾ ಕಟ್ಕೊಂಡಿರೋದು. ಅವ್ರು ಖಾತಾ ಕೊಡ್ತಾ ಇಲ್ಲ, ಹೋಗಿ ಡೈರೆಕ್ಟ್ ಡೆಮಾಲಿಷನ್ ಮಾಡ್ತಾರೆ. ಅಲ್ಲಿ ಹಿಂದೂಗಳ ಮನೆ ಆಗ್ಬೋದು, ಯಾವ ಧರ್ಮದವ್ರ ಮನೆ ಆಗ್ಬೋದು, ಅಲ್ಲಿ ಮಾನವೀಯತೆ ಕಾಣಿಸೋದೇ ಇಲ್ಲ ಇವ್ರಿಗೆ. ಯಾವಾಗ ಕೆ.ಸಿ. ವೇಣುಗೋಪಾಲ್ ಟ್ವೀಟ್ ಮಾಡ್ತಾರೋ ಅವಾಗ ಮಾನವೀಯತೆ ಎದ್ದು ಕಾಣಿಸ್ಬಿಡುತ್ತೆ. ಅದು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಡೇರೆ ಹಾಕೊಂಡಿರೋರಿಗೆ ಬೇರೆ ಕಡೆ ಮನೆ ಕೊಡ್ತಾರಂತೆ. ಹಾಗಾದ್ರೆ ಇದು ಓಲೈಕೆ ರಾಜಕಾರಣ ಪರಮಾದೆ ಅಲ್ವಾ? ಇದೇ ರಾಜೀವ್ ಗಾಂಧಿ ವಸತಿ ನಿಲಯದಲ್ಲಿ ಒಂದು ನಿಮಿಷ ಅಕ್ರಮ ಏನಾಗಿತ್ತು, ಈ ಆಡಿಯೋ ಕೇಳಿಸಿ. ಏನಾಗಿತ್ತು ಅಕ್ರಮ? ಮನೆ ಫಾರ್ ಮನಿ ಅಂತ ಹೇಳ್ಬಿಟ್ಟು BR ಪಾಟೀಲ್ ಇದೇ ಜಮೀರ್ ಅಹಮದ್ ಖಾನ್ ಅವರ ताज्जुब की बात है, राजीव गांधी हाउसिंग कारपोरेशन में जो लोग जाके पैसा देते हैं उनको घर मिला है। ये हो रहा है क्या, धंधा हो रहा है क्या? ऐसा है तो साहब, आप ऐसा है तो दीजिए। मैं लास्ट टाइम आपको बताया ಈ ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ನಾವು ಕವರ್ ಮಾಡಿದ್ವಿ, ಡಿಬೇಟ್ ಅಲ್ಲಿ ನೀವೇ ಇದ್ರಿ ಬಹುಶಃ, ನನಗೆ ನೆನಪಿರೋ ಹಾಗೆ. ನೀವು ಇಲ್ಲಿರುವಂತ ಕನ್ನಡಿಗರು ಕರ್ನಾಟಕದಲ್ಲಿ ತೆರಿಗೆ ಕಟ್ಟೋರ್ಗೆ ನಿಮಗೆ ಮನೆ ಕಟ್ಕೊಳಕ್ ಆಗೋದಿಲ್ಲ. ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಲಂಚ ಕೇಳ್ತೀರಾ, ಮನೆ ಫಾರ್ ಮನಿ. ಈ ತರ ಬೇರೆ ರಾಜ್ಯದಿಂದ ಬಂದವರಿಗೆ ಡೇರೆ ಹಾಕೊಂಡ್ರ ಮೇಲೆ ಇದ್ದಕ್ಕಿದ್ದಂಗೆ ಕೆ.ಸಿ. ವೇಣುಗೋಪಾಲ್ ಮೇಲ್ಗಡೆಯಿಂದ ಕುತ್ಕೊಂಡು ಆರ್ಡರ್ ಮಾಡಿದ ತಕ್ಷಣ ಮನೆ ಕಟ್ಸ್ಕೊಟ್ಬಿಡ್ಬೇಕು ಅಂತ ಬಂದ್ಬಿಡುತ್ತೆ. ಇದು ಓಲೈಕೆ ಅಂದ್ರೆ ಮತ್ತಿನ್ನೇನು? ಕೆ.ಸಿ. ವೇಣುಗೋಪಾಲ್ ಸೂಪರ್ ಸಿಎಂ ಕರ್ನಾಟಕಕ್ಕೆ ಸಿದ್ದರಾಮಯ್ಯ ಅವ್ರಿಗೆ ಆಡಳಿತ ನೋಡಿ. ಇಲ್ಲಿ ರಾಜೀವ್ ಗಾಂಧಿ ಹೌಸಿಂಗ್ ಸೊಸೈಟಿ ಇದು ಗೃಹ ನಿರ್ಮಾಣದಲ್ಲಿ ಎಲ್ಲ ಫಲಾನುಭವಿಗಳಿಗೆ ನಾವು ಮನೆ ಕೊಡ್ತಾ ಇದ್ದೀವಿ. ಅಲ್ಲಿ ಯಾರು ನಮ್ಮ ಕೋಗಿಲು ಇಶ್ಯೂದಲ್ಲಿ ಯಾರ್ಯಾರಿದ್ದಾರೋ ಅರ್ಹರಿದ್ದಾರೆ ಅವರು ಕೊಡ್ತೀವಿ ಅಂತ ಹೇಳಿರೋದು. ಒಂದ್ ನಿಮಿಷ ಪ್ಲೀಸ್. ಅರ್ಹರಿದ್ದಾರೆ, ಮನೆ ಕೊಡ್ತಾರೆ ಕೋಗಿಲೆಯಲ್ಲಿ. ಬಂದಿದ್ದಾರೆ ಮನೆ ಕಳ್ಕೊಂಡಂತಹ ಮಾನದಂಡ ಇರುತ್ತೆ ನೋಡಿ. ರಾಜೀವ್ ಗಾಂಧಿ ನೋಡಿ, ನೀವು ಮಾತಾಡಿದ್ರೆ ನಾವು ಮಾತಾಡ್ತಾರೆ ಇಲ್ಲ, ಅವ್ರು ಮಾತಾಡಿದ್ರೆ ನಾವು ಮಾತಾಡ್ತೀವಿ. ಪಾಯಿಂಟ್ ತಗೊಂಡು ಭವ್ಯ ಅವರೇ ಅದಕ್ಕೂ ಉತ್ತರ ಕೊಡ್ಲಿ, ಅವ್ರು ಹೇಳಿದ ಪ್ರಶ್ನೆಗೂ ಸೇರ್ಸಿ ಉತ್ತರ ಕೊಡಿ. ನೋಡಿ, ಮಾನದಂಡ ಫಿಕ್ಸ್ ಮಾಡಿದೆ ಸರ್ಕಾರ, ಯಾರು ಅರ್ಹರು ಅಂತ. ಅಧಿಕಾರಿಗಳು ಯಾರು ಅರ್ಹರು ಅಂತ ನೋಡ್ಬಿಟ್ಟು ಅವರಿಗೆ ಮನೆ ವಿತರಿಸ್ತಾರೆ ಹೊರತು ಇಲ್ಲಿ ಯೂನಿಲ್ಯಾಟ್ರಲ್ ಆಗಿ ಇಲ್ಲ ಮೇಲ್ಗಡೆ ಪ್ಯಾರಾಚೂಟ್ ಇಂದ ನಾವು ಮನೆ ಹಂಚಲ್ಲ. ಯಾರು ಅರ್ಹರಿದಾರೋ ಅವ್ರಿಗೆ ನಾವು ಮನೆ ಕೊಡ್ತೀವಿ ಅಂತ CM ಹೇಳಿದ್ದಾರೆ, DCM ಹೇಳಿದ್ದಾರೆ. ಆಗ ಅದರಲ್ಲಿ ಏನು ಗೊಂದಲ ಇಲ್ಲ. ಗೋರ್ಧನ್ ಅವರೇ, ಹಿಂದೆ ಹೆಂಗಿತ್ತು ಅಂದ್ರೆ ಕೆಲವೇ ದಿನಗಳ ಹಿಂದಿನ ತನಕ ಈ ಮುಸಲ್ಮಾನರ ದ್ವೇಷಿಗಳು ಅಂತ ಹೇಳಿ ಒಂದು ಪಕ್ಷಕ್ಕೆ, ಮುಸಲ್ಮಾನರ ದ್ವೇಷಿಗಳು ಅಂತ ಹೇಳಿ ಒಂದು ಸಂಘಟನೆಗೆ ಬಿರುದನ್ನ ಕಟ್ತಾ ಇದ್ದ ಲೆಫ್ಟಿಸ್ಟ್ಗಳು ಹಾಗೆ ಕಾಂಗ್ರೆಸ್ನವರು ಇದೀಗ ಇದೇ ಮುಸಲ್ಮಾನ್ ವೋಟ್ ಬ್ಯಾಂಕ್ಗೋಸ್ಕರ ಬಾಯಿ ಅಂತಿದ್ದ ಲೆಫ್ಟ್ ಪಾರ್ಟಿ ಹಾಗೆ ಕಾಂಗ್ರೆಸ್ ಪಾರ್ಟಿ ಇವತ್ತು ನೀವು ದ್ವೇಷಿಗಳು, ನಿಮ್ಮಿಂದ ಬುಲ್ಡೋಜರ್ ಭಾಗ್ಯ, ನಿಮ್ಮಿಂದ ಅನ್ಯಾಯ, ಹಿಂಗೆ ಬಂದು ನಿಂತಿದೆ. ಅದಕ್ಕೆ ಕಾರಣವಾಗ್ತಾ ಇರೋದು ಕೋಗಿಲು ಬಡಾವಣೆ. ಈಗ ಕಾಂಗ್ರೆಸ್ನ ವಕ್ತಾರರು ಈಗ ತಾನೇ ಹೇಳಿದ್ರು, ಮಾಧ್ಯಮದಲ್ಲೇ ಹೇಳಿರ್ತಕ್ಕಂಥದ್ದೇನೋ, ನಮಗೆ ದೂರು ಬಂತು, ಯಾರೋ ವ್ಯಕ್ತಿಗಳು ಸರ್ಕಾರಿ ಜಾಗವನ್ನು ಮಾರಾಟ ಮಾಡ್ಕೊತಾ ಇದ್ದಾರೆ, ಅಕ್ರಮವಾಗಿ ಬಡಾವಣೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ. ಇವರು ಆ ದೂರು ಬಂದಾಗ ಆ ಮಾರಿರೋ ವ್ಯಕ್ತಿಗಳ ಮೇಲೆ ಏನು ಕ್ರಮ ಜರುಗಿಸಿದ್ದೀರಾ? ಆ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಇವತ್ತರೆಗೂ ಒಂದು FIR ಆಗಿದೆಯಾ? ಆ ವ್ಯಕ್ತಿಗಳನ್ನು ಯಾರೋ ಗುರುತಿಸಿದ್ದೀರಾ? ಆ ಕಾಲೋನಿಗೆ ವಾಸಿಂ ಕಾಲೋನಿ ಅಂತೇಳಿ ಯಾಕೆ ಹೆಸರು ಬಂತು? ಆ ವಾಸಿಂ ಯಾರು? ಆ ವಾಸಿಮ್ಗೂ ಆ ಲೆವೆಟ್ಗೆ ಹೆಸರು ಬರೋದಕ್ಕೂ ಕಾರಣ ಏನು? ಆತನೊಂದಿಗೆ ಇರ್ತಕ್ಕಂಥ ಅಯೂಬ್ ಅಂತಕ್ಕಂಥ ವ್ಯಕ್ತಿ ಯಾರು? ವಿಜಯ್ ಅಂತಕ್ಕಂಥ ವ್ಯಕ್ತಿ ಯಾರು? ಗಿಡ್ಡು ಅಂತ ಹೇಳ್ತಕ್ಕಂಥ ವ್ಯಕ್ತಿಗಳು ಯಾರು? ಇವರೆಲ್ಲರೂ ಸಹ ಈ ರೀತಿ ಯಾರೋ ಬಡವರುಗಳಿರ್ತಾರೆ ಅಥವಾ ಬೇರೆ ಅಲ್ಲಿರ್ತಕ್ಕಂಥ ಜಾಗದಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳಿಗೂ ಸಹ ಮನೆ ಕೊಟ್ಟಿರ್ತಕ್ಕಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಅಂಥ ಜನಗಳಿಗೆ ಇವತ್ತು ಕರ್ಕೊಂಬಂದು ಅಲ್ಲಿ ಮನೆಗಳನ್ನು 2 ಲಕ್ಷ 3 ಲಕ್ಷ ದುಡ್ಡನ್ನು ಪಡೆದು ಅವ್ರಿಗೆ ಶೆಡ್ಗಳನ್ನು ಹಾಕೊಟ್ಟಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಅಥವಾ ವಿಶ್ವ ಹಿಂದೂ ಪರಿಷತ್ ಹೇಳ್ತಾ ಇಲ್ಲ. ಸ್ವತಃ ಯಾರು ಮನೆಗಳನ್ನು ಕಳ್ಕೊಂಡಿದ್ದಾರೆ ಅವರೇ ಹೇಳಿರ್ತಕ್ಕಂಥದ್ದು ಮಾಧ್ಯಮದಲ್ಲಿ ಹೇಳಿದ್ದಾರೆ. ನಾವು 2 ಲಕ್ಷ ಯಾರಿಗೋ ಒಬ್ರಿಗೆ 2 ಲಕ್ಷ ಕೊಟ್ಟಿದ್ದೀರಿ, ಇನ್ನೊಬ್ರಿಗೆ 50,000 ಕೊಟ್ಟಿದ್ದೀವಿ ಅಂತೇಳಿ. ಅವರ ವಿರುದ್ಧವಾಗಿ ಇವತ್ತು ಕರ್ನಾಟಕದ ಸರ್ಕಾರ ಏನು ಕ್ರಮ ಜರುಗಿಸಿದೆ? ಇವತ್ತು ಇಡೀ ದೇಶಾದ್ಯಂತ ಏನು ಹೀಗೆ ಬಿಟ್ಟರೆ
ವಿಶ್ವಸಂಸ್ಥೆಯಲ್ಲಿ ಕೂಡ ಇದನ್ನ ಚರ್ಚೆ ಮಾಡಿದ್ರು ಮಾಡ್ಬಿಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಇದು ಕೇವಲ ಮುಸಲ್ಮಾನರ ಸಮಸ್ಯೆ ಆಗಿರೋ ಕಾರಣಕ್ಕೆ. ಅಂತ ವಿಚಾರವಾಗಿ ಏನು ಕ್ರಮವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ, ರಾಜ್ಯದ ಕಾಂಗ್ರೆಸ್ ಸರ್ಕಾರ ತಗೊಂಡಿದೆ ಅಂತ ಹೇಳ್ಬಿಟ್ಟು ಇಡೀ ಜನರಿಗೆ ತಿಳಿಸ್ಕೊಡ್ಬೇಕು. ಇವರೇ ಕೊಟ್ಟಂತ ಹೇಳಿಕೆ ಈಗ 380 ಎಕರೆ ನಾವು ತೆರವುಗೊಳಿಸಿದೀವಿ ಬೆಂಗಳೂರಲ್ಲಿ ಅಂತ. ಆ 300 ಎಕರೆ ತೆರವುಗೊಳಿಸಿರೋರ್ಗು ನೀವು ಇದೇ ತರ ಬದಲಿ ವ್ಯವಸ್ಥೆ ಮಾಡಕ್ ಶಕ್ತಿ ಇದೆಯಾ? ಇದೇ ಬೆಂಗಳೂರಿನಲ್ಲಿ ಬೊಮ್ಮನಹಳ್ಳಿಯಲ್ಲಿ ಏನು ಒಂದು ಅಕ್ರಮ ಬಡಾವಣೆ ಅಂತ ಹೇಳ್ಬಿಟ್ಟು ಬಡವರ ಮನೆಗಳನ್ನ ಹೊಡೆದಾಕ್ತರು. ಅವರೆಲ್ಲ ಮಾಧ್ಯಮಗಳಲ್ಲಿ ಅಳ್ತಾ ಇದ್ರು ಸಹ ಅವ್ರಿಗೆ ಯಾವುದೇ ರೀತಿಯಾದಂತ ಒಂದು ಸವಲತ್ತು ಮಾಡಿಕೊಟ್ಟಿಲ್ಲ. ನೀವು ಪ್ರತಿಭಟನೆ ಮಾಡಲಿಲ್ಲ ಯಾಕೆ ಅಂತ ಹೇಳಿ ಗೋವರ್ಧನ್ ಅವ್ರು ಕೇಳ್ತಿದ್ದೀರಿ. ನಾನು ಮತ್ತೆ ಹೇಳ್ತಿದ್ದೀನಿ, ಪ್ರತಿಭಟನೆ SDPI ಮಾಡ್ತು ಅಂತಲೋ YSCP ಪಕ್ಷ ಮಾಡ್ತು ಅಂತಲೋ ಸೀರಿಯಸ್ ಆಗಿಲ್ಲ ಮ್ಯಾಟ್ರು. ಸೀರಿಯಸ್ ಆಗಿರೋದು ಕೇರಳದಲ್ಲಿ ಚುನಾವಣೆ ನಡೀತಾ ಇದೆ. ಕೇರಳದಲ್ಲಿ 27% ಮುಸ್ಲಿಮ್ಸ್ ಓಟಿದೆ. ಇದಕ್ಕೆ ಸರ್ ಪ್ರತಿಭಟನೆ ಹಿಂದೂಗಳು ಮಾಡಿದ್ರು ಅಷ್ಟೇ, ಮುಸ್ಲಿಂ ಮಾಡಿದ್ರು ಅಷ್ಟೇ. ಅನ್ಲೆಸ್ ದೇರ್ ಇಸ್ ಎಲೆಕ್ಷನ್ ರಾಜಕಾರಣಿಗಳು ಸೀರಿಯಸ್ ಆಗಿ ತಗೊಳ್ಳಲ್ಲ. ಪಕ್ಷಾತೀತವಾಗಿ ಒಪ್ಕೋಬೇಕು ಜನ ಇದನ್ನ. ರಾಜಕಾರಣಿಗಳಿಗೆ ಮಾನ್ಯತೆ ಇಲ್ಲ, ಅದಕ್ಕೋಸ್ಕರ ಬೇರೆ ರಾಜ್ಯವರು ಅದಕ್ಕೆ ಟ್ವೀಟ್ ಮಾಡಿದ ವ್ಯವಸ್ಥೆ ಬಂದಿರೋದು. ಇವರೆಲ್ಲ ಇಷ್ಟೊಂದು ಮಾತಾಡ್ತಾ ಇದ್ದೀರಲ್ಲ, ಬೆಂಕಿ ಹಾಕೋದು, ಹಿಂದೂ ಅನ್ನೋದು ಮುಸ್ಲಿಂ ಅನ್ನೋದು ಬೆಂಕಿ ಹಾಕೋದು ಇವ್ರ ಕೆಲಸ. ರೋಡ್ ನಲ್ಲಿ ಹೋಗ್ಬಿಟ್ಟು ಏನ್ ಕೆಲಸ ಮಾಡ್ತಾರೆ? ಹಿಂದೂಗಳ ಜೊತೆ ಅತ್ಯಾಚಾರ ಆಗಿದೆ, ಅವ್ರ ಮನೆ ಡೆಮಾಲಿಷ್ ಮಾಡಿದಾರೆ ಅಂತ ಎಷ್ಟು ಸತಿ ವಿಸಿಟ್ ಮಾಡಿದ್ದಾರೆ ಇವರು. ಅವ್ರಿಗೆ ಹೋಗಿ ಏನ್ ಮಾತಾಡಿದ್ದಾರೆ ಕೇಳಿ. ಇವ್ರಿಗೆ ಬರೀ ಇಲ್ಲಿ ನಿಂತ್ಕೊಂಡು ಮಾತಾಡೋದಲ್ಲ, ಲೀಡರ್ಗಳಂದ್ರೆ ಹೋಗ್ಬಿಟ್ಟು ಅವ್ರಿಗೆ ಏನ್ ತೊಂದರೆ ಆಗಿದೆ ಅವ್ರ ಹಕ್ಕು ಇವ್ರು ಕೊಡ್ಸೋದ್ ಇವ್ರ ಕರ್ತವ್ಯ. ಇವ್ರು ಮಾಡಿದಾರ ಮಹದೇವಪುರದಲ್ಲಿ ಆದಾಗ್ಲೂ ಅಷ್ಟೇ ನಮ್ಮ ಶಾಸಕರು ಅರವಿಂದ್ ಲಿಂಬಾವಳಿ ಅವರು ಹೋಗಿದ್ರು. ಆಯ್ತಲ್ಲ, ಒಂದ್ ನಿಮಿಷ ಕೇಳಿಸ್ಕೊಳ್ರಿ ಆಯ್ತಲ್ಲ. ಇಲ್ಲಿ ಸರ್ಕಾರವಾಗಿ ಸಮತೋಲನ ಮಾಡಬೇಕಾಗಿರೋದು ಕಾನೂನು ಮತ್ತು ಮಾನವೀಯತೆ ಎರಡನ್ನೂ ನೋಡ್ಕೊಂಡು ಸಮತೋಲನವಾಗಿ ಧರ್ಮಾತೀತವಾಗಿ ಎಲ್ಲಾರನ್ನೂ ಸರಿಯಾಗಿ ಕಾಣಬೇಕು. ಗೊತ್ತಾಯ್ತಲ್ಲ? ನೀವು ಅಕ್ರಮ ಅಂತ ಬಂದ ತಕ್ಷಣ ಧರ್ಮ ಹುಡ್ಕೊಂಡು ಬರೀ ಈ ಧರ್ಮದವ್ರಿಗೆ ಮಾತ್ರ ಸಪೋರ್ಟ್ ಮಾಡ್ತೀವಿ ಅನ್ನೋದು ಅದು ಎದ್ದು ಕಾಣಿಸ್ತಿದೆ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅಲ್ಲಿ. ಅದನ್ನ ಮಾತಾಡ್ತಾ ಇರೋದು. ಬೆಂಕಿ ಹಚ್ಚೋದ್ರ ಬಗ್ಗೆ ನನ್ನ ಸ್ನೇಹಿತರು ಹೇಳಿದ್ರು, SDPI ನವರು ಆಯ್ತಲ್ಲ. KGಹಳ್ಳಿ DGಹಳ್ಳಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿದ್ದು SDPI PFI ಕಾರ್ಯಕರ್ತರು. ಹುಬ್ಳಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿದ್ದು SDPI PFI ಕಾರ್ಯಕರ್ತರು. ಒತ್ತುವರಿ ವಿಚಾರಕ್ಕೆ ಬನ್ನಿ ಸರ್. ಸಾಕು ಒತ್ತುವರಿ ವಿಚಾರ, ಒತ್ತುವರಿ ವಿಚಾರ ಮಾತನಾಡ್ತಿದೀವಿ. ಅದು ಇಲ್ಲೀಗಲ್ ಆಗಿ ಮನೆಯನ್ನ ಕಟ್ಕೊಂಡವರ ತೆರವು ಕಾರ್ಯಾಚರಣೆ ಅಷ್ಟೇ ಆಗಿದ್ದಿದ್ರೆ ನಾನು ಮತ್ತೊಮ್ಮೆ ಈ ಪ್ರಶ್ನೆನ ಅವ್ರಿಗೂ ಕೇಳಿದ್ದೆ, ಅವ್ರು ಉತ್ತರ ಕೊಡಲಿಲ್ಲ. ನೀವು ಹಾಗೆ ಶಹಬಾಜ್ ಅವರು ಇಬ್ಬರು ಉತ್ತರ ಕೊಡಲಿ. ಯಾಕೆ ಕೇರಳದ ಒಬ್ಬ ರಾಜ್ಯಸಭಾ ಮೆಂಬರು ಓಡಾಡ್ಕೊಂಡು ಬರಬೇಕು? ಅವ್ರ ಹೆಸರೇನು? ರಹೀಂ. ಯಾಕೆ ಬರಬೇಕು? ಕೇರಳದ MLA ಜಲೀಲ್ ಯಾಕೆ ಓಡ್ ಬರಬೇಕು? ಇದು ಕರ್ನಾಟಕದಲ್ಲಿ, ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಹಾಗೆ ಬೆಂಗಳೂರಿನ ಅಥಾರಿಟಿಗಳು ಕೈಗೊಳ್ತಿರುವ ಕ್ರಮ. ಇಲ್ಲಿ ಕೇರಳ ರಾಜಕಾರಣಿಗಳಿಗೆ ಏನ್ ಕೆಲಸ? ಅನ್ಲೆಸ್ ಇಟ್ ಈಸ್ ಅನ್ ವೋಟ್ ಬ್ಯಾಂಕ್ ಇಶ್ಯೂ. 100% ನೀವೇನು ಹೇಳಿದ್ರಲ್ಲ, ಅಂದರೆ ಕರ್ನಾಟಕ ಇದೆ ಅಲ್ಲ, ಕರ್ನಾಟಕದಲ್ಲಿ ಇವತ್ತು ಬೆಂಗಳೂರು ಇದೆ ಅಲ್ಲ, ಬಹಳ ನಾವು ಏನು ಬೇರೆ ರಾಜ್ಯಕ್ಕೆ ಕೇರಳ ಸ್ಥಿತಿ ಇದೆ ಅಲ್ಲ, ಬೆಂಗಳೂರಿನಲ್ಲೂ ಅದೇ ಸ್ಥಿತಿ ಇದೆ. ಕೆಲವೊಂದು ಏರಿಯಾದ ಹೇಳಿದ್ರು ನೀವು ಯಾಕೆ ಅಲ್ಲಿಗೆ ಹೋಗಲಿಲ್ಲ, ಹಿಂದೂ ಸಂಘಟನೆಯವರು ಅಂತ. ನಮ್ಮ ಹಿಂದೂಗಳು ಗಣೇಶೋತ್ಸವ ಮಾಡಿ ಕೇಸರಿ ಶಾಲ್ ಹಾಕೊಂಡು ಆ ಏರಿಯಾದಲ್ಲಿ ಹೋಗ್ತಾ ಇದ್ರೆ ಅವರಿಗೆ ಗಾಡಿ ಅಡ್ಡ ಇಟ್ಟು ಹೊಡಿತಾರೆ. ಹನುಮಾನ್ ಚಾಲೀಸ್ ಹಾಕೊಂಡು ಮನೆಯಲ್ಲಿ ನಾವು ಹನುಮಾನ್ ಚಾಲೀಸ್, ಅಂಗಡಿಯಲ್ಲಿ ಹನುಮಾನ್ ಚಾಲೀಸ್ ಹಾಕಿದ್ರೆ ಕೆಲವೊಂದು ಏರಿಯಾದಲ್ಲಿ ಅಕ್ಕಪಕ್ಕ ಅವರ ಪ್ರಾಬಲ್ಯ ಇದ್ರೆ ಅವರಿಗೆ ಬಂದು ಏನು ಸಮೇತ ಸಂಘಟನೆ ಬೀದಿಯಲ್ಲಿ ಇರೋರು ಎಲ್ಲರೂ ಸೇರ್ಕೊಂಡು ಕಲ್ ತೂರಾಟ ಮಾಡಿ ಆ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಮಾಡಿ ಅವರಿಗೆ ಹೊಡೆಯುವಂತಹ ಮನಸ್ಥಿತಿ ಇವರು ನೋಡಿ. ಇವತ್ತು ಬೆಂಗಳೂರಿನಲ್ಲಿ 100 ರೂಪಾಯಿ 500 ರೂಪಾಯಿ ಕೊಟ್ರೆ ಆಧಾರ್ ಕಾರ್ಡ್ ಸಿಗತ್ತೆ, ವೋಟರ್ ID ಸಿಗತ್ತೆ, ಡ್ರೈವಿಂಗ್ ಲೈಸೆನ್ಸ್ ಸಿಗತ್ತೆ. ಇಂತಹ ಸ್ಥಿತಿಯಲ್ಲಿ ಇವತ್ತು ನಾವು ಬೆಂಗಳೂರಿನಲ್ಲಿ ಇದ್ದೇವೆ. ಅಷ್ಟೇ ಅಲ್ಲದೆ ಕೇರಳದ ನೀವು ಹೇಳಿದ್ರಿ, ಯಾಕೆ ಕೇರಳದ CM ಬಂದ್ರು ಅಂತ ಹೇಳಿದ್ರೆ ಏನಲ್ಲಿ 30,000 ಜನ ಇದಾರಲ್ಲ ಅಕ್ರಮ ಕೇರಳದವರು. 2010 ಸರ್ ಈಗ ಹೇಳಿದ್ರು, ಕಾಂಗ್ರೆಸ್ ವಕ್ತಾರರೇ ಹೇಳಿದ್ರು
2015 ತನಕ ಅಲ್ಲಿ ಯಾವುದೇ ಮನೆ ಇಲ್ಲ. ದಿಢೀರ್ ಅಂತ ಕೇರಳದವರು ಒಬ್ರು ತೆಗೆದುಕೊಂಡಿದ್ದಾರೆ. ಈಗ ನೆಕ್ಸ್ಟ್ ಎಲೆಕ್ಷನ್ ಇದೆ, ಹೋಗ್ತಾರೆ ಒಂದಿಷ್ಟು ಜನ ಕೇರಳದಲ್ಲಿ ವೋಟ್ ಹಾಕ್ತಾರೆ, ಬರ್ತಾರೆ, ಮತ್ತೆ ಕೇರಳದಲ್ಲೂ ವೋಟರ್ ಐಡಿ ಇದೆ ಅವರಿಗೆ, ಮತ್ತೆ ಬೆಂಗಳೂರಿಗೆ ಬರ್ತಾರೆ, ಬೆಂಗಳೂರು ಎಲೆಕ್ಷನ್ ಆಗತ್ತೆ, ಈ ಕಾಂಗ್ರೆಸ್ನವರು ಅದೇ ವೋಟ್ ತಕೊಂಡು ಒಟ್ನಲ್ಲಿ ಇವರ ಏನು ವೋಟ್ ರಾಜಕಾರಣದಲ್ಲಿ ಏನು ಬೆಂಗಳೂರು ವ್ಯವಸ್ಥೆ ಇದೆ ಅಲ್ಲ ಪೂರ್ಣ ಹದಗಟ್ಟಿದೆ. ಇಲ್ಲಿ ಹಿಂದೂಗಳು ಒಪ್ಪನ್ನ ಹೇಳ್ಬೋದು. ಶಹಬಾಜ್ ಅವರು ಉತ್ತರ ಕೊಡ್ಲಿ, ಅದಾದ್ಮೇಲೆ ನಂದನ್ ಸರ್ ಕೂಡ ಉತ್ತರ ಕೊಡ್ಲಿ. ಶಹಬಾಜ್ ಅವರೇ, ಸಿಎಂ ಇಬ್ರಾಹಿಂ ಅವರು ಆ ಜಾಗಕ್ಕೆ ಹೋದಾಗ ಹೇಳ್ತಾರೆ, ಕರ್ನಾಟಕದಲ್ಲಿ ಚುನಾವಣೆ ಆಗೋ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಐ ಲವ್ ಯು ಮುಸ್ಲಿಂ ಅಂದ್ರು, ಅವ್ರು ಓಟ್ ಹಾಕಿದ್ರು, ಮುಸ್ಲಿಂ ಮರ್ತು ಹೋದ್ರು. ಈ ಕೇರಳದಲ್ಲಿ ಚುನಾವಣೆ ನಡೀತಾ ಇದೆ, ಕೇರಳದವ್ರು ಬಂದ್ಬಿಟ್ಟು ಐ ಲವ್ ಯು ಮುಸ್ಲಿಮ್ಸ್ ಅಂತಿದ್ದಾರೆ. ಹೊಟ್ಟೆ ಉರಿ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ, ಹಿಂಗಾಗೇನೆ ಈಗ ಬರ್ತಾ ಇರೋದು. ಅದು ಬಿಟ್ರೆ ಮಾನವೀಯತೆ ಇಲ್ಲ. ಹೇಳಿದ್ ನಾವಲ್ಲ ಸರ್, ಮತ್ ನಮ್ಮ ಮೇಲೆ ಕೇಸ್ ಹಾಕಾರು, ಹೇಳಿರೋದು ಸಿಎಂ ಇಬ್ರಾಹಿಂ ಅವರು. ಹೌದು ಮೇಡಮ್, ನಮ್ಮ ಪಕ್ಷದ ಅಧ್ಯಕ್ಷರು ಅವರು ಹೇಳಿರೋದು. ಇದು ಹೇಳಕ್ಕೆ ಅಲ್ಲಿ ವಿಷಯ ಏನಿತ್ತು ಅಂತ ಫಸ್ಟ್ ತಿಳ್ಕೋಬೇಕು. ಕಾಂಗ್ರೆಸ್ ವಕ್ತಾರರು ಹೇಳಿದ್ರು 3043 ಜಾಗಗಳನ್ನ ನಾವು ಪರಿಶೀಲನೆ 18 ತಿಂಗಳಲ್ಲಿ ಕರೆಕ್ಟ್ ಮಾಡ್ಬಿಡ್ತೀನಿ ಸ್ಮಿತಾ. 18 ತಿಂಗಳಲ್ಲಿ 343 ಎಕರೆ ಇರ್ರೆಸ್ಪೆಕ್ಟಿವ್ ಆಫ್ ದಿ ಪೀಪಲ್ ನಾವು ರಿಕವರಿ ಮಾಡಿದೀವಿ ಬೆಂಗಳೂರು ಅಲೋನ್. ಕರೆಕ್ಟ್ ಆಗಿ ಮಾತಾಡಿ, ಸ್ವಲ್ಪ ಇನ್ಫಾರ್ಮೇಶನ್. ನೀವು ಕರೆಕ್ಟ್ ಮಾಡಿದ್ರಿ, ಥ್ಯಾಂಕ್ ಯು. ಇದು ಹೇಳಿದ್ರು ಇವರು. ಈಗ ಅಲ್ಲಿರೋ ಜಾಗದಲ್ಲಿ ಅಕ್ರಮವಾಗಿ ಇದ್ದಾರೆ ಅಂತ ಅನ್ಕೊಳ್ಳಿ, ಸರಿನಾ? ನನ್ನ ಮನೆನೇ ಇದೆ ಅಲ್ಲಿ, ಈಗ ನನ್ನ ಮನೆ ಮುರಿದು ಬಿಡಿದ್ದಾರೆ ಇವರು. ನಾನ್ ಕೇಳೋದು, ಇವರು ಕಾಂಗ್ರೆಸ್ ಸರ್ಕಾರ, ಅಣ್ಣ ನೀವೊಂದು ನಿಮಿಷ ಸುಮ್ನಿರಿ, ಯಾಕಂದ್ರೆ ಕಾಂಗ್ರೆಸ್ ಅವರು ನಮ್ಗೆ ಲೀಸ್ಗೆ ಹಾಕೊಂಡಿದ್ದಾರೆ ಮುಸಲ್ಮಾನರಿಗೆ. ಈ ರಾಹುಲ್ ಗಾಂಧಿ ಮಾತೆತ್ರೆ ಸಂವಿಧಾನ ಖತ್ರೆ ಮೇ ಹೇ ಅಂತಾರೆ ಅವರು, ಮಾತೆತ್ರೆ ಸಂವಿಧಾನ ಖತ್ರೆ ಮೇ ಹೇ ಅಂತಾರೆ. ಈಗ ನಮ್ಮ ರಾಜ್ಯದ ಹಿಂದೂ ಆಗಿರ್ಲಿ, ಮುಸ್ಲಿಮ್ಸ್ ಆಗಿರ್ಲಿ, ದಲಿತ ಆಗಿರ್ಲಿ, SC/ST ಆಗಿರ್ಲಿ, OBC ಆಗಿರ್ಲಿ, ನಾನು ಹೇಳೋದು, ಯಾರಿಗಾದ್ರೂ ಒಂದು ಹೆಣ್ಣು ಮಗುಗೆ ಒಂದು 12 ಗಂಟೆ ಆದ್ಮೇಲೆ ಮನೆಯಿಂದ ಆಚೆ ತಳ್ಳಿ ಯಾರಾದ್ರೂ ನಿಮ್ ಕೈಲಿ ಧೈರ್ಯ ಇದ್ರೆ ಬಾಕ್ಲಾಗ್ತೀರಾ? ಆಗಲ್ಲ. ಅಂತದ್ರಲ್ಲಿ 4 ಗಂಟೆ ರಾತ್ರಿಗೆ ಇವರು ಅಷ್ಟೊಂದು ಧೈರ್ಯ ಇರೋರು ಕಾಂಗ್ರೆಸ್ ಅವರು 4 ಗಂಟೆ ರಾತ್ರಿಗೆ ಹೋಗಿ ಮನೆ ಹೊಡಿತಾರೆ. ಹೊಡೆದಾದ್ಮೇಲೆ ಇವ್ರೇನು ಹೇಳಿದ್ರು, IAS ಆಫೀಸರ್ ಅಧಿಕಾರಿನ ನಾವು ನೇಮಕ ಮಾಡಿದ್ದೀವಿ ಅಂತ. ಎಲ್ಲಾ ಅಧಿಕಾರಿಗಳಿಗಂತ IAS ಆಫೀಸರ್ಗಳೇ ಮೇಲಧಿಕಾರಿಗಳು, ಯಾಕಂದ್ರೆ ಇವರೇ ಪ್ರಿನ್ಸಿಪಲ್ ಸೆಕ್ರೆಟರಿಗಳಾಗೋದು, ಇವರೇ MLA ಗಳಿಗೆ ಗೈಡ್ ಮಾಡೋದು, MP ಗಳಿಗೆ ಗೈಡ್ ಮಾಡೋದು, CM ಗೆ ಗೈಡ್ ಮಾಡೋದು. ಇದೆಲ್ಲ ಆದಾಗ ಒಂದ್ ನಿಮಿಷ ನಾನು ಹೇಳ್ಬಿಡ್ತೀನಿ. ಈ ತರ ಆಗ್ಬೇಕಾದ್ರೆ ಇದು ಒಂದೇ ಅಲ್ಲ, ವಸೀಂ ಕಾಲೋನಿ ಅಥವಾ ಅಲ್ಲಿ ಕೋಗಿಲೆ ಲೇಔಟ್ ಅದು ಒಂದೇ ಅಲ್ಲ. ಇನ್ನು ಮುಂದಕ್ಕೆ ಸುಭಾಷ್ ನಗರಕ್ಕೆ ಬರ್ತಾರ ಅವರು. ಯಾಕಂತ ಹೇಳಿದ್ರೆ ಸುಭಾಷ್ ನಗರ ಹತ್ರನೂ ಒಂದು ಬೋರ್ಡ್ ಹಾಕಿದ್ದಾರೆ. ಅಲ್ಲಿ ನಮ್ಮ ಕಾರ್ಪೊರೇಟರ್ ನಿಂತಿರೋ ಅಂತವ್ರು ಇರ್ಫಾನ್ ಅಂತ ಹೇಳಿ ಅವ್ರಿಗೆ ಏನ್ ಮಾಡ್ತಾರೆ, ಅಲ್ಲಿ ಜಾಗ ಹಿಡ್ಕೋತಾ ಇದ್ದಾರೆ, ಅಲ್ಲಿ ಬೋರ್ಡ್ ಹಾಕಿ ಹೋಗ್ತಾರೆ. ಅಲ್ಲಿರೋ ಹೆಣ್ಮಕ್ಳಿಗೆ ಲಾಠಿ ಚಾರ್ಜ್ ಮಾಡಿಸ್ತಾರೆ ಇವರು ಕಾಂಗ್ರೆಸ್ನವರು. ಆವಾಗ ನಮ್ಮ ಮುಸಲ್ಮಾನರು ಪ್ರೀತಿ ಇವರಲ್ಲಿ ಇರಲ್ಲ, ಆವಾಗ ನಮ್ಮ ಮುಸಲ್ಮಾನರು ಕರುಣೆ ಇವರಲ್ಲಿ ಇರಲ್ಲ, ಮುಸಲ್ಮಾನರು ಓಟ್ ಬೆಲೆ ಇವರಲ್ಲಿ ಇರಲ್ಲ. ಈಗ ನಡೆಯುವಂತ ಮುಂದಕ್ಕೆ ಇವ್ರು ಏನ್ ಹೇಳಿದ್ರು, ಇಷ್ಟು ಎಕರೆ ನಾವು ಪರಿಶೀಲಿಸಿದೀವಿ ಅಂತ ಹೇಳಿ, ಇಷ್ಟರಲ್ಲೂ ಕೂಡ ಕೃಷ್ಣ ಬೈರೇಗೌಡ್ರನ್ನ ತಕೊಂಡು ಇವ್ರೇನು ಪ್ರಾಪರ್ಟಿ ಬಿಸ್ನೆಸ್ ಮಾಡಕ್ ಕೊಟ್ಟಿದಾರ, ಮನೆ ಇರೋರ್ಗೆ ಮನೆ ಹೊಡೆದಾಕ್ಬಿಟ್ಟು ಕಟ್ಟಕ್ ಕೊಡದೆ ಆಗದೆ ಇರುವಂತವ್ರು. 18 ಬಾರಿ ಅಧಿಕಾರಿಗಳು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಈ ಜಾಗ ಯೋಗ್ಯವಲ್ಲ ಜನರು ವಾಸ ಮಾಡಿಕ್ಕೆ ಅಂತ. ಹಾಗಾಗಿ ನಾವು ಇವ್ರು ಯಾವಾಗ ಅಲ್ಲಿ ನಮ್ಮ ಮಾತಿಗೆ ಇದು ಮನ್ನಣೆ ಕೊಡ್ಲಿಲ್ವೋ ಅಧಿಕಾರಿಗಳ ಮಾತಿಗೆ ತೆರವು ಮಾಡಿದ್ದಾರೆ. 18 ಬಾರಿ ನೋಟಿಸ್. ಒಂದ್ ನಿಮಿಷ ಪ್ಲೀಸ್ ಮೇಡಮ್, 4 ಗಂಟೆ ಅವರು ಸರ್ಕಾರ ನಡೆಸ್ತಿರೋ ಪಕ್ಷ, ಅವ್ರಿಗೆ ಗೊತ್ತಿದೆ ಕಳಿಸಿರೋದು ಅವರೇ ಸರ್ 4 ಗಂಟೆಗೆ, ಅವ್ರಿಗೆ ಗೊತ್ತಿದೆ, ಉತ್ತರ ಕೊಡ್ತಿದ್ದಾರೆ. 18 ಸಲ ನೋಟಿಸ್ ಹೋಗಿದೆ, ಯಾರು ಜಾಗ ಕದಲಿಲ್ಲ, ಹೋಗ್ಬಿಟ್ಟು ಇದೇನಪ್ಪ ರಿಕ್ವೆಸ್ಟ್ ಮಾಡಿದ್ದಾರೆ, ಇಲ್ಲಿ ನಿಮ್ಗೆ ಯಾರ್ಯಾರು ಅರ್ಹರಿದ್ದೀರೋ ನಿಮ್ಗೆ ಬೇರೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ ಅವಾಗ್ಲೂ ಅಧಿಕಾರಿಗಳು. ಯಾರು ಇವ್ರ ಮಾತಿಗೆ ಮನ್ನಣೆ ಕೊಡ್ಲಿಲ್ಲ. ಅಲ್ಲಿ ನೀವು ಕಳ್ಸಿ ನೋಡಿ, ಅಲ್ಲಿ ಯಾರು ಮನುಷ್ಯರು ವಾಸ ಮಾಡ್ಬೋದಾ? ಕೆಳಗಡೆ ಫುಲ್ಲು ಡಂಪಿಂಗ್ ಯಾರ್ಡ್ ಇದೆ, ಮನೆ ಕಟ್ಟಿದ್ರೆ ಮನೆ ಕುಸ್ದೋಗಿ ಬೀಳುತ್ತೆ, ಏನಾರು ಹೆಚ್ಚು ಕಮ್ಮಿ ಅಂದ್ರೆ ಪುನಃ ಸರ್ಕಾರನೇ ಬ್ಲೇಮ್ ಮಾಡ್ತೀರಾ. ಇಲ್ಲಿ ಮನೆ ಕೊಟ್ಬಿಡ್ತು, ಅಲ್ಲಿ 100 ಜನ ಸತ್ತೋದ್ರು ಅಂತ ಇದೆ ಮಾಧ್ಯಮದವ್ರು ವರದಿ ಮಾಡ್ತಾರೆ. ಆ ಅನಾಹುತ ತಪ್ಸಕ್ಕೆ ನಾವು ಈ ಕೆಲಸ ಮಾಡಿದೀವಿ ಹೊರತು ಬೇರೆ ಉದ್ದೇಶಕ್ಕಲ್ಲ. ಹಾಗಾಗಿ ನಾವು ಆಡಿಯನ್ಸ್ಗೆ ಕೇಳ್ತೀನಿ, ಈಗ ನಡೀತಾ ಇರೋ ಈ ಘಟನೆ ಒಂದು 10 ಸೆಕೆಂಡ್ ಇನ್ನೊಂದು ಬೇಕು ನನಗೆ. ಕಾಂಗ್ರೆಸ್ ಸರ್ಕಾರದ ಇವತ್ತಿನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನನಗೊಂದು ಹಾಡ್ ನೆನಪಾಗ್ತಾ ಇದೆ, ಹಾಡ್ಬಿಡ್ತೀನಿ.
ಅಲ್ಲ ಹಾಡ್ಬಿಡ್ತೀನಿ ಕೇಳಿಸ್ಕೊಳ್ಳಿ. ಅಲ್ಲ ಇವ್ರಿಗೂ ಕೇಳಿಸ್ಕೊಳ್ರಿ. ಒಂದ್ ನಿಮಿಷ ಅಲ್ಲ, ನಾನು ಹೇಳಬೇಕು. ಇವರ ಅಧಿಕಾರ ಅವಧಿಯಲ್ಲಿ ಕೇವಲ 100 ಎಕರೆ ರಿಕವರಿ ಮಾಡಿದ್ದಾರೆ. ಸ್ಮಿತಾ, 100 ಎಕರೆ ಕೇಳಿಸ್ಕೊಳ್ಳಿ. 18 ತಿಂಗಳಲ್ಲಿ ಸ್ಮಿತಾ, ಕೇಳಿಸ್ಕೊಳ್ಳಿ. 8 ವರ್ಷ ಅಧಿಕಾರ ಮಾಡಿದ್ದಾರೆ. ಇವ್ರಿಗೆ ಏನಾರ ಬದ್ಧತೆ ಇದೆಯಾ? ಜನರ ಪರವಾಗಿ ಕೆಲಸ ಮಾಡಿದಾರ? ಇಲ್ಲ. ರಸ್ತೆ ನಿಂತ್ಕೊಂಡು ಕೌಡ ಶಾಸ್ತ್ರ ಹೇಳೋದು, ಇಲ್ಲ ನಿಂತ್ಕೊಂಡು ಹಾಡು ಹೇಳೋದು, ಅಷ್ಟೇ ಇವ್ರ ಕೆಲಸ. ಅವ್ರು ಒಂದು ಹಾಡು ಹೇಳಿದ್ರೆ ನೀವು ಎರಡು ಹೇಳಿರಂತೆ ಕೇಳಿಸ್ಕೊಂಡ್ಬಿಡಿ ಸರ್. ಅದೇನು? ಇವತ್ತಿನ ಪರಿಸ್ಥಿತಿ ನೆನೆಸ್ಕೊಂಡು ರಾಡ್ ನೆನಪಾಗ್ತದೆ. ಯಾವ್ದು ಗೊತ್ತಾ? ನೀನೇ ಸಾಕಿದ ನಮ್ಮ ಸರ್ಕಾರ ಎಲ್ಲರೊಂದು ಬಂದಿದೆ. ನಿನ್ನ ಮುದ್ದಿನ ಗಿಣಿ ಹತ್ತಾಗಿ ಕುಕ್ಕಿತಲ್ಲೋ, ನಿನ್ನ ಹತ್ತಾಗಿ ಕುಕ್ಕಿತಲ್ಲೋ, ಅದೇ On a very serious note, ನಂದನ್ ಸರ್, ರಾಜ್ಯದಲ್ಲಿ ಬ್ರಾಹ್ಮಣರ ಅಭಿವೃದ್ಧಿ ನಿಗಮ ಮಾಡಿರೋದು ಇದೇ ಕಾಂಗ್ರೆಸ್ ಸರ್ಕಾರ. Thank you. ಮುಸ್ಲಿಂ ಒಂದು ನಿಂತಿದೆ, ದಲಿತ Thank you. ಅದನ್ನ ಆಡಿಯನ್ಸ್ ಬಿಡೋಣ. ಅಲ್ಲಲ್ಲ, ನಿಮ್ದು ರಾಜಕೀಯ, ನಿಮ್ದು ಹಾಡು ಹೇಳೋದು, On a very serious note, ನಿಮ್ಮ ಆರ್ ಅಶೋಕ್ ನಂದನ್ ಸರ್, ಕೌಡ ಶಾಸ್ತ್ರ ಹೇಳೋದು, ಈ ವಕ್ತಾರರಿಗೆ ಇಲ್ಲಿ ನಿಂತ್ಕೊಂಡು ಹಾಡು ಹೇಳೋ ಕೆಲಸ. ಕೌಡಶಾಸ್ತ್ರದಿಂದ ಮೈಕ್ ಆಫ್ ಸ್ಟೇಜ್ ಮೇಲೆ ಇರೋ ಎಲ್ಲರದು ಮೈಕ್ ಆಫ್ ಆಗಿದೆ. ಅನ್ನೋ ವೆರಿ ಸೀರಿಯಸ್ ನೋಟ್. ಕೌಡಶಾಸ್ತ್ರನೋ ಹಾಡೋ ಗೊತ್ತಿಲ್ಲ, ಬೀದಿಗೆ ಬಂದಿರೋದು ಬಡ ಕುಟುಂಬಗಳು. ಆ ಬಡ ಕುಟುಂಬಗಳ ಬದುಕಲ್ಲೂ ಕೂಡ ರಾಜಕಾರಣ ನಡೀತಾ ಇದೆ ಅನ್ನೋದಂತೂ ಕಣ್ಣಿಗೆ ರಾಚ್ತಾ ಇದೆ. ಹೌದು ಅಲ್ವಾ ಅನ್ನೋದನ್ನ ನಾನು ಜನರನ್ನು ಕೇಳ್ತೀನಿ. ಗೋವರ್ಧನ್ ಅವರೇ, ನೀವು ಒಂದು ಮಾತು ಹೇಳಿದ್ರಿ, ವಸೀಂ ಲೇಟೋ, ಆಮೇಲೆ ಇನ್ನೊಂದು ಹೆಸರು ಹೇಳಿದ್ರು, ಬರೀ ಮುಸ್ಲಿಮ್ಸ್ ಹೆಸರು ಮೇಲೆ ಏರಿಯಾ ಹೆಸರು ಇಡ್ತಾರಂತ. ನಾನು ಒಂದು ಮಾತು ಕೇಳ್ತೀನಿ. ಫಕೀರ್ ಮಾನ ಮೀನಿಂಗ್ ಗೊತ್ತಾ ನಿಮ್ಗೆ? ಏನಂದ್ರೆ ಫಕೀರ್ ಅಂದ್ರೆ ಏನ್ ಮೀನಿಂಗು? ಫಕೀರ್ ಅಂತ ಹೇಳಿದ್ರೆ ಅವರು ಭಿಕ್ಷೆ ಬೇಡ್ಕೊಂಡು ಧರ್ಮ ಪ್ರಸಾರ ಮಾಡ್ತಕ್ಕಂಥದ್ದು. ಅವ್ರ ಹೆಸರು ಫಕೀರ್ ಕಾಲೋನಿ ಬಂದಿದೆ. ಅವರು ಹೈದರಾಬಾದ್ ಇಂದ ಬಂದು ಅಲ್ಲಿ ನೆಲೆಸಿದ್ದಾರೆ. ಅದನ್ನು ವಸೀಂ ಕಾಲೋನಿ ಅಂತ ಹೆಸರು ಹೆಂಗ್ ಬಂತು? ಅದು ಹೆಂಗ್ ಬಂತು? ಅದನ್ನ ಹೇಳ್ರಿ. ಸರ್, ನಾನು ಮೊದಲು ಒಂದು ಮಾಧ್ಯಮದಿಂದ ಹೇಳಿದ್ದೆ, ನಮ್ಮ ಮನೆ ಜಗಳ ನಮ್ಮ ಮನೆಯಲ್ಲೇ ಇರಬೇಕು, ಬೇರೆಯವ್ರಿಗೆ ತಲುಪಿಸ್ಬಾರ್ದು ಅಂದ್ಬಿಟ್ಟು. ಆ ಥರ ತಲುಪಿಸೋದಾದರೆ ಬೇರೆ ಯಾರಾದರೂ ಬಂದು ರಾಜಕೀಯ ಮಾಡ್ತಾ ಅಂತ ಇದೇ ಒಂದು ಮಾಧ್ಯಮದಲ್ಲಿ ನಾನು ಹೇಳಿದ್ದೀನಿ. ಇವಾಗ ಅಣ್ಣಾರು ಹೇಳಿದ್ರು, ಬೊಮ್ಮನಹಳ್ಳಿ ಕಡೆ ಯಾರೋ ಈ ಥರ ಮಾಡಿದ್ರು ಬಡವ್ರಿಗೆ ಅಂದ್ಬಿಟ್ಟು. ಆ ಕಡೆನೂ BJPನೇ ಸತೀಶ್ ರೆಡ್ಡಿ ಅನ್ನೋರು ಅಲ್ವಾ? ನೀವು ಅದು ಅವರ ಬಗ್ಗೆನೇ ಹೇಳಿದ್ದು ಅಲ್ವಾ? ಕಶ್ಯಪ್ ಅವ್ರಿಗೆ ಪ್ರಶ್ನೆ. ಪದೇ ಪದೇ ಕೇಂದ್ರ ಸರ್ಕಾರದ ಹಸ್ತಕ್ಷೇಪ ಅನ್ನೋ ಕಾಂಗ್ರೆಸ್ ಪಕ್ಷ ಇಲ್ಲಿ ಆಡಳಿತ ನಡೆಸ್ತಾ ಇರೋ ಸಂದರ್ಭದಲ್ಲಿ ಕೇರಳ ರಾಜ್ಯದಿಂದ ಬಂದು ರಾಜಕಾರಣಿಗಳು ಹಸ್ತಕ್ಷೇಪ ಮಾಡ್ತಿರುವಾಗ ಅದಕ್ಕೆ ರೆಸಿಪ್ರೋಕೋಟ್ ಆಗೋ ರೀತಿಯಲ್ಲಿ ವರ್ತನೆ ಮಾಡ್ತಿರೋದು ಯಾಕೆ ಸರ್? ನೋಡಿ, ನಮಗೆ ಹೈಕಮಾಂಡ್ ಅವರು ಏನಾರ ಒಂದು ಫೀಡ್ಬ್ಯಾಕ್ ಕೊಟ್ಟಾಗ ಅದನ್ನು ನಾವು ಕೇಳ್ತೀವಿ, ಏನು ಅದ್ರ ವಿಚಾರ ಮಾತಾಡ್ತೀವಿ. ಫೈನಲ್ ಡಿಸಿಷನ್ ತಗೋಬೇಕಾಗಿರೋದು ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಅವ್ರು ಏನು ಹೇಳಿದ್ದಾರೆ ಕೇಳ್ತೀವಿ. ಅದ್ರ ಬಗ್ಗೆ ನಿರ್ಧಾರ ಮಾಡುವುದು, ಫೈನಲ್ ನಿರ್ಧಾರ ನಮ್ಮ ಮುಖ್ಯಮಂತ್ರಿಗಳು, ಸರ್ಕಾರ. ಹಂಗೆ ಹೇಳಿದ ತಕ್ಷಣ ನಾವೇನು ನಿರ್ಧಾರ ಮಾಡ್ಬಿಟ್ಟಿದೀವಿ, ಅಪ್ರೂವ್ ಮಾಡ್ಬಿಟ್ಟಿದೀವಿ, ಫೈನಲ್ ಆಗಿ ಅವ್ರು ಹೇಳಿದ್ ಕೇಳ್ಬಿಟ್ಟಿದೀವಿ ಅಂತ ಅರ್ಥಲ್ಲ. ಸಲಹೆ ಸೂಚನೆಗಳು ಕೊಡ್ತಾರೆ, ಎಲ್ಲ ಪಕ್ಷದೊಂದಿಗೂ ಕೊಡ್ತಾರೆ. ಇವಾಗ ಬಿಜೆಪಿಲಿ ಹೆಂಗಾಗಿದೆ, ಜಿ ಹುಜೂರ್ ಮಾಸ್ಟರ್ಗಳು. ಮೋದಿ ಎದ್ದೇಳ್ಬೇಕು ಅಂದ್ರೆ ಇಲ್ಲಿ ರಾಜ್ಯದ ಸಂಸದರು ಎದ್ದೇಳ್ತಾರೆ, ಕೂತ್ಕೊಳ್ಳಿ ಅಂದ್ರೆ ಕೂತ್ಕೋತಾರೆ. ಆ ಮಟ್ಟಕ್ಕೆ ಹೋಗಿರುವ ಸಂಸದರಿಗೆ ಒಂದು ಮಾತಾಡುವ ನಾಲ್ಗೇನು ಕಿತ್ತಾಕ್ಬಿಟ್ಟಿದ್ದಾರೆ ಬಿಜೆಪಿ ಕೇಂದ್ರ ಸರ್ಕಾರ. ನಮ್ಗೇನಾರ ಹೇಳಿದ್ರೆ ನಾವು ಅವರು ಓಪನ್ ಆಗಿ ಹೇಳ್ತಾರೆ. ನಮ್ಮ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು, ಮಂತ್ರಿಗಳು ಏನಾರ ಹೇಳಿದ್ರೆ ಕೇಳ್ತೀವಿ, ಸಲಹೆ ಸೂಚನೆಗಳು ಕೊಟ್ರೆ ಕೇಳ್ತೀವಿ. ಹೈಕಮಾಂಡ್ ಏನೋ ಹೇಳಿದಾಗ ಅದನ್ನ ಕೇಳುವ ವ್ಯವಧಾನವನ್ನ ಪ್ರದರ್ಶನ ಮಾಡ್ತಿದ್ದಾರೆ. ಹಾಗಂದ ಮಾತ್ರಕ್ಕೆ ಅದನ್ನೇ ಫಾಲೋ ಮಾಡ್ತೀವ, ಒಪ್ಪೋಣ ಸರ್. ಬಟ್ ಹೈಕಮಾಂಡ್ ಯಾವಾಗ ಹೇಳ್ತಿದೆ, ನಂದನ್ ಸರ್, ಐ ಆಮ್ ವೆರಿ 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 ಸಾರಿ ಟು ಯೂಸ್ ದಿಸ್ ಹಾರ್ಶ್ ವರ್ಡ್ಸ್. ನಮ್ಮ ರಾಜ್ಯದಲ್ಲಿ ಜನ ಕೊಟ್ಟಿರೋದು ಬಹುಮತದ ಸುಭದ್ರ ಸರ್ಕಾರಕ್ಕೆ ಆಜ್ಞೆ ಸರ್. ಇಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕಾಳಗ ನಡೀತಿರೋ ಸಂದರ್ಭದಲ್ಲಿ ಅದು ಸೀರಿಯಸ್ ಕನ್ಸರ್ನ್ ಮ್ಯಾಟರ್ ಅನ್ನಿಸ್ದೇ ಇರೋ KC ವೇಣುಗೋಪಾಲ್ ಅವರಿಗೆ ಇವಾಗ ಈ ಕೋಗಿಲೆ ಬಡಾವಣೆ ಒತ್ತುವರಿ ಯಾಕೆ ಅನ್ಸಿದೆ ಸೀರಿಯಸ್? ಬಿಕಾಸ್ ಅವ್ರು ಮುಖ್ಯಮಂತ್ರಿ ಆಗಬೇಕು ಸರ್. ಇಲ್ಲಿ ಜನ ಕೊಟ್ಟ ತೀರ್ಮಾನವನ್ನ ಮಜಾಕ್ ಮಾಡ್ಬಿಡ್ತು ನಿಮ್ಮ ಕಾಂಗ್ರೆಸ್ ಹೈಕಮಾಂಡ್. ಜನ ಕೊಟ್ಟ ತೀರ್ಮಾನವನ್ನ ಮಜಾಕ್ ಮಾಡ್ತು. ಒಂದ್ ನಿಮಿಷ ಸ್ಮಿತಾ, ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತೀನಿ. ರಾಜಕೀಯ ಅವರು ಕೆಸರರ್ ಚಾಟಕ್ಕೆ ಅವರೇನೋ ಟ್ವಿಟ್ ಮಾಡಿದ್ದಾರೆ. ಯಾರು? ಕೇರಳ CM. ವಾಸ್ತವದ ಸ್ಥಿತಿ ಅವರಿಗೆ ಅರಿವಿಲ್ಲ. ಇವರೇನೋ ಹಿಂಗೆ ಟ್ವಿಟ್ ಮಾಡಿದಾರಲ್ಲ ನೋಡಿ ಅಂತ KC ವೇಣುಗೋಪಾಲ್ ಹೇಳಿರೋದು ಹೊರತು ಹಂಗೆ ಮಾಡ್ಬಿಡಿ ಹಿಂಗೆ ಮಾಡ್ಬಿಡಿ ಅಂತಲ್ಲ. BJP ಅವರು ಜಿ ಹುಜೂರ್ ಮಾಸ್ಟರ್ಗಳು ಇದಾರಲ್ಲ, ರಾಜ್ಯದಿಂದ ಹೋಗಿದಾರಲ್ಲ ಎಲ್ಲ ಸಂಸದರು, ಮೋದಿ ಎದ್ದೇಳ್ರಿ ಇಂದ ಎದ್ದೇಳ್ತಾರೆ, ಕೂತ್ಕೊಳ್ಳಿ ಇಂದ ಕೂತ್ಕೋತಾರೆ, ಅವ್ರ ಬಾಯಲ್ಲಿ ಒಂದು ಮಾತು ಬರುವುದಿಲ್ಲ. KC ವೇಣುಗೋಪಾಲ್ ಅವರೇ ಬಳಸಿರುವ ಪದ ಸೀರಿಯಸ್ ಕನ್ಸರ್ನ್. ಅವ್ರನ್ನ ಟ್ವಿಟರ್ ಅನ್ನ ಮತ್ತೊಮ್ಮೆ ಹೋಗಿ ನೋಡಿ ಸರ್. ಯಾವುದು ಸೀರಿಯಸ್ ಕನ್ಸರ್ನ್ ಸರ್? ಒಂದು ಬಡಾವಣೆಯಲ್ಲಿ ಲಾಫುಲ್ ಆಕ್ಷನ್ ತಗೊಳ್ತಿರೋದಾ? ನೋಡಿ, ಇವಾಗ ವಾಸ್ತವ ಸ್ಥಿತಿ ಏನಿದೆ
ಏನ್ ಮಾಡ್ಬೋದು ಅವ್ರಿಗೆ ಗೊತ್ತಿಲ್ಲ. ನೋಡಿ ಡೆಲ್ಲಿಲಿ ಕೂತಿದ್ದಾರೆ, ವೇಣುಗೋಪಾಲ್ ಅವ್ರಿಗೆ ಗೊತ್ತಿಲ್ಲ ವಸ್ತುಸ್ಥಿತಿ. ಒಂದು ನಿಮಿಷ, ಕೇರಳ CM ಅವರು ಅಲ್ಲಿ ತ್ರಿವೇಂದ್ರಮಲ್ಲಿ ಕೂತ್ಕೊಂಡು ಟ್ವೀಟ್ ಮಾಡಿದ್ದಾರೆ. ವಾಸ್ತವ ಸ್ಥಿತಿ ಅವ್ರಿಗೆ ಗೊತ್ತಾ? ಅಲ್ಲಿ ಏನಿದೆ ಅಂತ ಗೊತ್ತಾ? ಅದು ಡಂಪಿಂಗ್ ಯಾರ್ಡು ಅಂತ ಅವ್ರಿಗೆ ಗೊತ್ತಾ? ಯಾರಿಗೆ ಕೇರಳ CM ಗೊತ್ತಾ ಅದು ಡಂಪಿಂಗ್ ಯಾರ್ಡು ಅಂತ? ಸುಮ್ಮನೆ ಎಲ್ಲೋ ಕೂತ್ಕೊಂಡು ಟ್ವೀಟ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಮನುಷ್ಯರು ವಾಸಕ್ಕೆ ಯೋಗ್ಯವಲ್ಲದ ಜಾಗ ಅದು. ಹಾಗಾಗಿ ಏನೋ ಟ್ವೀಟ್ ಮಾಡಿದ್ದಾರೆ, ಏನಿದು ಸೀರಿಯಸ್ ಕನ್ಸರ್ನ್ ನಮಗೆ ವಾಪಸ್ ರಿಪ್ಲೈ ಮಾಡಿ ಅಂತ ಹೇಳಿದ್ದಾರೆ ಹೊರತು ತಕ್ಷಣ ಅವರು ಅದನ್ನ ಮಾಡ್ಬಿಡಿ ಇದನ್ನ ಮಾಡ್ಬಿಡಿ ಅಂತ ಹೇಳಿಲ್ಲ. ಫಾರ್ ಯರ್ ಕೈಂಡ್ ಇನ್ಫಾರ್ಮೇಶನ್, ನಮ್ಮ ಹೈಕಮಾಂಡು ಬಿಜೆಪಿ ತರ ಜಿ ಹುಜೂರ್ ಮಾಸ್ಟರ್ ಅಲ್ಲ. ಮೋದಿ ಎದ್ದೇಳ್ರಿ ಇಂದ ಎದ್ದೇಳಕ್ಕೆ ಕೂತ್ಕೊಳ್ಳಕ್ಕೆ ಅವ್ರ ಯೋಗ್ಯತೆಗೆ ರಾಜ್ಯಕ್ಕೆ ಬರಬೇಕಾಗಿರೋ ಅನುದಾನದ ಬಗ್ಗೆ ಮಾತಾಡಿ. ಇವತ್ತು 5,500 ಕೋಟಿ ಭದ್ರಾ ಮೇಲ್ದಂಡೆ ಯೋಜನೆ ದುಡ್ಡು ಬರಬೇಕು, ಅದ್ರ ಬಗ್ಗೆ ಮಾತಾಡ್ಲಿ. ಪೆರಿಫೆರಲ್ ರಿಂಗ್ ರೋಡ್ ಬಗ್ಗೆ ಮಾತಾಡ್ಬೇಕು, ಅದ್ರ ಬಗ್ಗೆ ಮಾತಾಡಿ. ಅದು ಬಿಟ್ಬಿಟ್ಟು ರಸ್ತೆ ನಿಲ್ಸ್ಕೊಂಡು ರಾಜಕೀಯ ಮಾಡೋದು ಬಿಟ್ಬಿಟ್ಟು ಅವ್ರಿಗೂ ಅವಕಾಶ ಇತ್ತು 4 ವರ್ಷ ಹೋಗ್ಬಿಟ್ಟು ಅದ್ ರಿಕವರಿ ಮಾಡಿದ್ರ ಆ ಜಾಗನ ಇಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಂವಿಧಾನಿಕವಾಗಿ ಸಿಕ್ಕಿರುವ ಅಧಿಕಾರ, ಅವರು ಇಡೀ ದೇಶದ ಪ್ರಧಾನಮಂತ್ರಿ, ಅವರು ಕರ್ನಾಟಕದ ಬಗ್ಗೆ ಸಲಹೆ ಕೊಡೋದು ಸಂವಿಧಾನಿಕವಾಗಿ ಅವರ ಹಕ್ಕು. ಹೋಮ್ ಮಿನಿಸ್ಟರ್ ಅಮಿತ್ ಶಾನು ಅಷ್ಟೇ, ಅವರು ಸಂವಿಧಾನಿಕ ಹುದ್ದೆಯಲ್ಲಿರೋದು, ಸಲಹೆ ಕೊಡೋದು ಅವರ ಹಕ್ಕು. ಹೂ ಇಸ್ KC ವೇಣುಗೋಪಾಲ್ ಕರ್ನಾಟಕದ ಬಗ್ಗೆ ಮಾತಾಡೋದಕ್ಕೆ? ಒಬ್ಬ ಆರ್ಡಿನರಿ MP ಅಷ್ಟೇ. KC ವೇಣುಗೋಪಾಲ್ ಒಬ್ಬ ಆರ್ಡಿನರಿ MP. ಏನ್ ಸಾಂವಿಧಾನಿಕ ಹುದ್ದೆ ಇದೆ KC ವೇಣುಗೋಪಾಲ್ಗೆ? BBMP ಅಫಿಷಿಯಲ್ಸ್ ಮೀಟಿಂಗ್ ಅಲ್ಲಿ ಬಂದು ಕುತ್ಕೊಳ್ಳೋದಕ್ಕೆ ನಿಮ್ಗೆ ಪುರಾವೆ ಇದೆ? 2024ರಲ್ಲಿ ಬಂಡೀಪುರ ಟ್ರಾವೆಲ್ ಬ್ಯಾನ್ ಮಾಡ್ತೀನಿ ಅಂತ ಹೇಳಿರಲ್ಲ, ಏನಕ್ಕೆ? ಪ್ರಿಯಾಂಕಾ ವಾದ್ರಾ ಬಕೆಟ್ ಹಿಡಿಬೇಕಾಗಿತ್ತ ಅವರು? ತಿರ್ಗಾ ಯಾಕೆ 15 ಲಕ್ಷ ಆನೆ ತುಳಿದು ಕೇರಳದವರು ಕೊಟ್ರಲ್ಲ, ಏನಕ್ಕೆ? ರಾಹುಲ್ ಗಾಂಧಿ ಬಕೆಟ್ ಹಿಡಿಬೇಕಾಗಿತ್ತ ಅವರು? ತಿರ್ಗಾ ಇವತ್ತು ನಿಮ್ಗೆ KC ವೇಣುಗೋಪಾಲ್ ಹೇಳಿದ ತಕ್ಷಣ ಕುತ್ಕೊಂಡ ನಾವು ನ್ಯಾಯ ಕೊಡ್ತೀವಿ ಅಂತ ಏನಕ್ಕೆ KC ವೇಣುಗೋಪಾಲ್ ಬಕೆಟ್ ಹಿಡಿಬೇಕಾಗಿತ್ತ ಅವರು? ದಿನ ಬೆಳಗ್ಗೆ ಆದ್ರೆ ಅಧಿಕಾರದಲ್ಲಿ ಇದ್ಕೊಂಡು ಕೇರಳದವ್ರು KC ವೇಣುಗೋಪಾಲ್ದು ಬಕೆಟ್ ಹಿಡ್ಕೊಂಡು ಕೂತಿರೋದು ಇವರು. ಹೋಗಿ ಕುತ್ಕೊಂಡು ನಿಂತ್ಕೊ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿದು ಇವ್ರು ಬಂದ್ಬಿಟ್ಟು ಜಿ ಹುಜೂರ್ ಬಗ್ಗೆ ಮಾತಾಡ್ತಾರೆ. ಇದೇ ಕರ್ನಾಟಕದ BJP MPಗಳೇ ಇವತ್ತು ರಾಜ್ಯದಲ್ಲೇ 4 ಏರ್ಪೋರ್ಟ್ ತಂದಿರೋದು, ಏಮ್ಸ್ ತಂದಿರೋದು, ಕೆಂಪೇಗೌಡ ಏರ್ಪೋರ್ಟ್ ಟರ್ಮಿನಲ್ 2 ತಂದಿರೋದು, ಬೆಂಗಳೂರಿಂದ ಮೈಸೂರು ಎಕ್ಸ್ಪ್ರೆಸ್ ವೇ ತಂದಿರೋದು, ಆಯುಷ್ ಎಕ್ಸಿಕ್ಯೂಟಿವ್ ಸೆಂಟರ್ ಆಫ್ ಎಕ್ಸಲೆನ್ಸ್ ತಂದಿರೋದು. ಲೆಕ್ಕ ಎಷ್ಟು ಬೇಕಾದ್ರೆ ಕೊಡ್ತೀನಿ. ಬಕೆಟ್ ಹಿಡಿತಾ ಇರೋದು ಇವರೇ ಹೊರತು ಬೇರೆ ಯಾರು ಅಲ್ಲ. ನನ್ನ ಪ್ರಶ್ನೆ ಸಿಂಪಲ್ ಆಗಿ ಕೇಳ್ತೀನಿ, ಮೈನ್ಲಿ ಫಾರ್ ಅವರ್ ಕಾಂಗ್ರೆಸ್ ಪರ್ಸನ್. ಅವರು ಹೇಳಿದ್ದು ಕೋಗ್ಲೆ ಬಡಾವಣೆಯಲ್ಲಿ ಜನ ವಾಸ ಮಾಡೋಕ್ಕೆ ಸರಿ ಇಲ್ಲ, ನಾವು ನೋಟಿಸ್ ಕೊಟ್ಟಿದ್ದೀವಿ, ಅದೆಲ್ಲ ಆದಮೇಲೆ ನಾವು ಅದು ಡೆಮಾಲಿಷನ್ ಬಂದಿದ್ದೀವಿ ಅಂತ ಹೇಳಿದ್ರು. ಐ ಅಗ್ರಿ ಫಾರ್ ಎವ್ರಿಥಿಂಗ್ ವಾಟ್ ಯು ಸೆಡ್. ನನ್ನ ಪ್ರಶ್ನೆ, ಇವತ್ತು ಅವ್ರಿಗೆ ಬೇರೆ ಜಾಗ ಕೊಡೋದು ಅಂತ ಹೇಳೋದು, ಮುಂಚೆ ಯಾಕೆ ಬೇರೆ ಜಾಗ ಕೊಟ್ಟು ಡೆಮಾಲಿಷನ್ಗೆ ಬರಲಿಲ್ಲ? ಉತ್ತರ ಕೊಡಿ. ನೋಡಿ, ಅಧಿಕಾರಿಗಳ ಮಟ್ಟದಲ್ಲಿ ಈ ಮಾತುಕತೆ ನಡೆದಿತ್ತು. ಯಾವಾಗ ಇದು ಕೇರಳ CM ಅವರು ತಮ್ಮ ಮೂಗನ್ನು ತಂದು ಇಲ್ಲಿಟ್ಟರೋ ಅವಾಗ ಇದು ಹೊರಗಡೆ ಬಂತು. ಅಧಿಕಾರಿಗಳು ಮಾತುಕತೆ ಮಾಡಿದ್ರು, ಯಾರು ಅರ್ಹರಿದ್ದೀರೋ ಅವ್ರಿಗೆ ನಾವು ಬದಲಿ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ. ಮಾಧ್ಯಮದವರು ಯಾರು ಅದ್ರ ಬಗ್ಗೆ ಮಾತಾಡಿರಲಿಲ್ಲ. ಯಾರ್ಯಾರು ಅರ್ಹರಿದ್ದಾರೋ ಪಟ್ಟಿ ಮಾಡಿದ್ರು, ಯಾರ್ಯಾರಿಗೆ ಅಲ್ಲಿ ನಾವು ಬೇರೆ ಕಡೆ ಶಿಫ್ಟ್ ಮಾಡಬೇಕು, ಅವ್ರಿಗೆ ಮನೆ ಕೊಡಬೇಕು ಅಂತ ರಾಜೀವ್ ಗಾಂಧಿ ಹೌಸಿಂಗ್ ಸೊಸೈಟಿ ಸ್ಕೀಮಲ್ಲಿ ಕೊಡಬೇಕು ಅಂತ ಪಟ್ಟಿ ಮಾಡ್ಕೊಂಡಿದ್ರು. ಯಾವಾಗ ಇದು ಕೇರಳ CM ಅವರು ಏನೋ ರಾಜಕೀಯ ತೆವಲು ತೀರಿಸ್ಕೊಳಕ್ಕೆ ಇಲ್ಲಿ ಬಂದು ಮಾತಾಡಿದ್ರು, ಅವಾಗ ಇದು ಬ್ಲೋ ಅಪ್ ಮಾಡಿಬಿಟ್ಟು ಅವ್ರಿಗೆ ಯಾಕೆ ಕೊಡಲಿಲ್ಲ, ಇವ್ರಿಗೆ ಯಾಕೆ ಕೊಡಲಿಲ್ಲ. ನೋಡಿ, ಇವತ್ತು ಹೇಳ್ತಾ ಇದೀವಿ, ನಿನ್ನೆನೂ ಹೇಳ್ತಾ ಇದೀವಿ, ನಾನೇನೂ ಹೇಳ್ತೀವಿ, ಯಾರು ಅರ್ಹರಿದ್ದೀರೋ ಅವ್ರಿಗೆ ಬದಲಿ ವ್ಯವಸ್ಥೆ ಮಾಡ್ಕೊಡ್ತೀವಿ. ಅಲ್ಲಲ್ಲ, ಹೇಳ ಪ್ರಶ್ನೆಗೆ ಉತ್ತರ ಕೊಟ್ಟಾಯ್ತು ನಿಮಗೆ. ನನ್ನ ಕ್ವಶನ್ 6 ಜನಕ್ಕೂ ಇದು ಒಬ್ಬರಿಗೆ ಇಬ್ಬರಿಗೆ ಅಂತಲ್ಲ. ಸೊ ಫಸ್ಟ್ 2015 ಗೊತ್ತಾಯ್ತು ಅಂತ ಹೇಳಿದ್ರಿ. ಸೊ ಏನಕ್ಕೆ 10 ವರ್ಷ ತಗೊಳ್ತು ಇದನ್ನ ಮಾಡೋಕ್ಕೆ? ಸೊ ಇವಾಗ 343 ಏಕರ್ಸ್ ರಿಕವರಿ ಮಾಡಿದ್ದೀರಾ ಅಂತ ನಿಮ್ಮಲ್ಲೇ ಬಂತು. ಸೊ ಅದನ್ನು ಏನು ಡೆವಲಪ್ಮೆಂಟ್ ಮಾಡಿದ್ದೀರಾ? ಆಮೇಲೆ ಜೊತೆಗೆ ಇವಾಗ ಡೆಮಾಲಿಷನ್ ಮಾಡಿರೋದು, ಲೆಟ್ ಮಿ ಬಿ ವೆರಿ ಸ್ಟ್ರೈಟ್, ನಾಟ್ ಗೋಯಿಂಗ್ ಆಫ್ ದ ಟ್ರ್ಯಾಕ್. ನೀವೆಲ್ಲ ಪೊಲಿಟಿಷಿಯನ್ಸ್ ಆದ್ರಿಂದ ಕರೆಕ್ಟಾಗಿ ಹೇಳಿ, ಇವಾಗ ಇದು ಈಸ್ ಇಟ್ ಆನ್ ದ ಪ್ರಯಾರಿಟೀಸ್ ಆಫ್ ದ ಬೆನಿಫಿಟ್ ಆಫ್ ದ ಸಿಟಿಸನ್ಸ್ ಆರ್ ಫಾರ್ ದ ಸ್ಟೇಕ್ ಹೋಲ್ಡರ್ಸ್? ಲೆಟ್ ಮಿ ಬಿ ವೆರಿ ಕ್ಲಿಯರ್. ಸ್ಟೇಕ್ ಹೋಲ್ಡರ್ಸ್ ಅಂದರೆ ರಿಯಲ್ ಎಸ್ಟೇಟ್ ಅವ್ರಿಗಿರ್ಬೋದಾ, ಅಥವಾ ಪ್ರಾಪರ್ಟೀಸ್ ಡೆವಲಪ್ಮೆಂಟ್ ಅವ್ರಿಗಿರ್ಬೋದಾ, ಪೊಲಿಟಿಷಿಯನ್ಸ್ಗಿರ್ಬೋದಾ, ಕಾರ್ಪೊರೇಟರ್ಸ್ ವಾಟ್ ಎವರ್ ಕಾರ್ಪೊರೇಷನ್ಸ್ಗೆ ಇರ್ಬೋದಾ? ಇದನ್ನು ಯಾವ ರೀತಿ ಮಿಸ್ಯೂಸ್ ಆಗಲ್ಲ ಅನ್ನೋದು ನಮಗೆ ಬೇಕು. ಇಲ್ಲಾಂದ್ರೆ 10 ವರ್ಷ ಬೇಕಾ? ಈ ಜಾಗ ಏನಕ್ಕೆ ಉಪಯೋಗ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಈ ಜಾಗ ಅಕ್ವೈರ್ ಆಗಿರೋದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ನ ರೀಸೈಕಲ್ ಮಾಡಕ್ಕೆ. ಅಲ್ಲಿ ಒಂದು ಆ ಕಂಪ್ನಿಗೇನೆ ಇದು ಟ್ರಾನ್ಸ್ಫರ್ ಆಫ್ ರೈಟ್ಸ್ ಟ್ರಾನ್ಸ್ಫರ್ ಆಗುತ್ತೆ ಹೊರತು ಯಾವ ರಿಯಲ್ ಎಸ್ಟೇಟ್ ಮಾಫಿಯಾಗೆ ಅದಕ್ಕೆ ಇದಕ್ಕೆ. ನಾನು ಹೇಳ್ತೀನಿ, ಇದು ಮಾರಿದ್ಯಾರು?
ಆವಾಗ ಆಗಿನ ಕಾಲದಲ್ಲಿ 2-2 ಲಕ್ಷ ರೂಪಾಯಿ ಇಸ್ಕೊಂಡು ನಿಮ್ಗೆ ಸೈಟ್ ಕೊಡ್ತೀವಂತ 20 ವರ್ಷದ ಮುಂಚೆ ನಿಮ್ಗೆ ಇದಕ್ಕೆ ನಿಮ್ಗೆ ಬರ್ದು ಕೊಡ್ತೀವಂತ ಮಾರಿದ್ಯಾರು? ಇದೇ ಕಾಂಗ್ರೆಸ್ಸಿನ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ಗಳು. ಇವ್ರು ಮಾರಿದ್ದು. ಇವ್ರು ಮಾರಾದ ಮೇಡಮ್ ಕೇಳಿಸ್ಕೊಳ್ಳಿ ಮೇಡಮ್ ಪ್ಲೀಸ್ ಮೇಡಮ್ ಮೇಡಮ್ ಅಲ್ಲಲ್ಲ ಮೇಡಮ್ ಪ್ಲೀಸ್ ಕೇಳಿ. ಪ್ರಶ್ನೆ ಕೇಳಿದ್ಮೇಲೆ ಉತ್ತರ ಪೂರ್ತಿ ಕೇಳಿಸ್ಕೊಳ್ಬೇಕು. ಈಗ ಇದು ಮಾಡಿದ್ರಲ್ಲ, ಇದು ಮಾರಿದ್ದು ಕಾಂಗ್ರೆಸ್ನವರೇ. ಈಗ ಅದನ್ನ ಒತ್ತಾಯಿಸ್ಕೊಂಡು ಕಂಟ್ರೋಲ್ ನಲ್ಲಿ ತಗೊಂಡಿರೋದು ಕಾಂಗ್ರೆಸ್ನವರೇ. ಈಗ ಮೇಡಮ್ ಅವ್ರು ಹೇಳಿದ್ರು ಏನಂತ, ಅಕ್ರಮವಾಗಿದ್ದಾರೆ ಅಂತ. ನೋಡಿ, ಯಾರು ಬಡವನ್ಗೂ ಭಿಕ್ಷೆ ಬಡವನ್ ಮನೆ ಹಾಳು ಮಾಡೋಕ್ಕೂ ಯಾರಿಗೂ ಇಷ್ಟ ಇಲ್ಲ ಒಬ್ಬ ಮಾನವೀಯತೆ ದೃಷ್ಟಿಯಿಂದ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮದೇ ಪಕ್ಷದ ಒಬ್ಬ ಹುದ್ದೆಯಲ್ಲಿರುವಂತ BZ ಜಮೀರ್ ಅಹಮದ್ ಖಾನ್ ಅವ್ರು ಹೋಗಿ ಹೇಳ್ತಾರೆ, ನಿಮಗೆ ಮನೆ ಸಿಗುವಂತ ಗ್ಯಾರಂಟಿ, ಯಾವ ಮನೇಲಿ ಇದ್ದೀರಾ ಅದೇ ಮನೆ ಕೊಡಿಸುವಂತ ಗ್ಯಾರಂಟಿ ನಾನ್ ತಗೊಂಡ್ಬರ್ತೀನಿ. ಒಂದ್ ಚಿಕ್ಕ ಡೌಟ್ ಸರ್, ಜಮೀರ್ ಅವ್ರು ಹೇಳುವಾಗ ಯಾರು ಅರ್ಹರಿದ್ದಾರೆ ಅವರಿಗೆ ಅನ್ನೋ ಪದ ಬಳಕೆ ಮಾಡಿದ್ರು. ಕೇಳಿಸ್ಕೊಳ್ಬೇಕು. 100 ವಿಡಿಯೋ ನೋಡಿ ಅವ್ರದ್ದು ಬೇಕಾದ್ರೆ. ನಾನೇನ್ ಹೇಳ್ತಾ ಇದ್ದೀನಿ, ಇವರು ಪದೇ ಪದೇ ಟಾರ್ಗೆಟ್ ಮಾಡಿ ಹೇಳ್ತಾ ಇದಾರಲ್ಲ, ಅದು ಕಸ ಹಾಕೋದೇ ಇದ್ರೆ, ಅವರು ಇಲ್ಲಿಗಲ್ಲೇ ಇದ್ರೆ, ಇಲ್ಲಿಗಲ್ ಇರ್ಲಿ, ಅವ್ರೇನು ಅಲ್ಲಿ ಸದಾಶಿವ ನಗರದಲ್ಲಿ DK ಶಿವಕುಮಾರ್ ಅವ್ರ ಮನೇಲಿ ಇಲ್ಲ ಮೇಡಮ್. ಆ ಬಡವರು ಇರೋದು ಸರ್ಕಾರದ ಜಾಗದಲ್ಲಿ, ಅವ್ರು ಹಿಂದೂ ಆಗಿರ್ಲಿ ಮುಸ್ಲಿಮ್ಸ್ ಆಗಿರ್ಲಿ ಯಾರಾಗಿರ್ಲಿ. ಬಟ್ ಅವ್ರಿಗೆ ಹೋಗಿ ನಾವು CM ಇಬ್ರಾಹಿಂ ಅವ್ರು ಹೋಗಿ ಬಂದ್ವಿ, ಇವ್ರು ಪ್ರೊಟೆಸ್ಟ್ ಮಾಡಿದ್ರು, SDP ಅವ್ರು ಪ್ರೊಟೆಸ್ಟ್ ಮಾಡಿದ್ರು ರಾಂಗ್ ಜಾಗ. ಬಟ್ ಅವ್ರಿಗೆ ಊಟನೂ ಹಾಕಿದ್ರು. ಅವರು ಊಟ ಕೇಳಿ, ಅದ್ ಯಾಕಂದ್ರೆ ಅವ್ರು ಫ್ರೀಡಮ್ ಪಾರ್ಕ್ ಅಲ್ಲಿ ಮಾಡ್ಬೇಕಾಗಿತ್ತು, ಆ ಜಾಗದಲ್ಲಿ ಮಾಡಿದ್ರು ರಾಂಗ್ ಇರ್ಬೋದು. ಬಟ್ ಅವ್ರು ಊಟನೂ ಹಾಕಿದ್ರು SDP ಅವರು, ಯಾಕಂದ್ರೆ ತಿಂದು ದ್ರೋಹ ಬಗಿಬಾರ್ದು ಅಂತಾರೆ, ಅಲ್ಲಿ ಕೊಟ್ರು ಊಟ. ಬಟ್ ನಾನು ಹೇಳೋದೇನಂದ್ರೆ, ನಿಮ್ಮದೇ ಸರ್ಕಾರದ ನಿಮ್ಮದೇ ಮಂತ್ರಿ ಹೋಗಿ ಅಲ್ಲಿ ಹೋಗಿ ಎಲ್ಲಾರ್ಗು ಕೈ ಮುಕ್ಕೊಂಡು ಬೇರೆ ಕಡೆ ದುಡ್ಡು ಹಂಚೋರು ಇಲ್ಲಿ ಹೋಗಿ ಹೇಳ್ತಾರೆ. ಸಿಹಿ ಸುದ್ದಿ ಏನ್ರಿ ಹೇಳ್ಬೇಕಿದು? ಸಿಹಿ ಸುದ್ದಿ ನಿಮ್ಗೆ CM ಕೊಡ್ತಾ ಇದ್ದಾರೆ. ಎಲ್ಲಿ ಹೋದ್ರು CM DC-ಗೆ ಕರೆದಿದ್ದಾರೆ ಮೀಟಿಂಗ್ ಇವತ್ತು 10 ಗಂಟೆಗೆ. ಎಲ್ಲಾಯ್ತು ಮೀಟಿಂಗ್? ಯಾವ ಮಾಧ್ಯಮದಲ್ಲಿ ಕವರ್ ಆಗಿದೆ? ಆಮೇಲೆ DC-ಗೆ ಹೋದೆ ಆದ್ಮೇಲೆ ಇವರು ಡಿಕ್ಲೇರ್ ಮಾಡ್ತಾರೆ, ನೀವು ಮನೆ ಖಾಲಿ ಮಾಡೋದು ಬೇಕಾಗಿಲ್ಲ, ನಿಮ್ಮ ಮನೆ ಹೊಡೆದಿರೋರ್ಗೆ 5-5 ಲಕ್ಷ ರೂಪಾಯಿ ಪರಿಹಾರ. ಅದು CM ಇಬ್ರಾಹಿಂ ಅವ್ರು ಹೇಳಿದ ಮೇಲೆ 5-5 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾರಂತೆ. ಯಾರೋ ಒಂದು ತಾಯಿ ಅವಳ ಮಗಳಿಗೆ 2 ಲಕ್ಷ ರೂಪಾಯಿ ಇಟ್ಟಿದ್ಲಂತೆ ಮನೇಲಿ, ಅದು ಕೂಡ ಹೋಗ್ಬಿಟ್ಟಿದೆ. ಆ ತರ ಬುಲ್ಡೇಸರ್ ನಡೆಸಿದ್ದಾರೆ. ಅಂತವ್ರಿಗೆ ಅನ್ಯಾಯ ಮಾಡಿರೋದಕ್ಕೆ ಈ ರಾಜ್ಯದ ಜನ ಅನ್ಯಾಯ ಮಾಡಲ್ಲ ಅಂತ 2028ಕ್ಕೆ ನೀವು ನಂಬೋದಾ? ಕಾಂಗ್ರೆಸ್ ಹೋಗ್ತಾರ ಪ್ರಶ್ನೆ. ಇವಾಗ ನಾವು ಗೌರ್ಮೆಂಟ್ ಜಾಗದಲ್ಲಿ ಇದ್ವಿ, ನಮ್ಮನ್ನು ಇವಾಗ ಕಳಿಸಿದಾರೆ, ನಮಗೂ ಏನು ಪರಿಹಾರ ಕೊಟ್ಟಿಲ್ಲ. ಎಲ್ಲಿ ಅಂತ ಸಮೇತ ಕೊಡ್ತೀವಿ, ಎಲ್ಲಿ ಏನು ಅಂತವ ನಮಗೂ ಕೊಡ್ಲಿ ಜಾಗನ. ಕಾಂಗ್ರೆಸ್ನವ್ರಿಗೇನೆ ಪ್ರಶ್ನೆ. ನೋಡಿ, ಯಾರು ಅರ್ಹರಿದ್ದಾರೋ ಅವ್ರಿಗೆ ಬದಲಿ ವ್ಯವಸ್ಥೆ ಮಾಡ್ತಾರೆ ಅಂತ DCM ಅವರು ಹೇಳಿದ್ದಾರೆ, CM ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಅದಕ್ಕೆ ಚಿಂತೆ ಮಾಡೋ ಅಗತ್ಯ ಇಲ್ಲ. ಒಂದ್ ನಿಮಿಷ ಇವತ್ತು CM ನಿಮ್ಮ ಏನಪ್ಪ ಪ್ರೆಸ್ನವ್ರು ಇದು ನಿಮ್ಮ ಮೀಡಿಯಾ ಕೋಆರ್ಡಿನೇಟರ್ಸ್ ಹೇಳಿ, ಇವತ್ತು 5 ಗಂಟೆಗೆ CM ಮೀಟಿಂಗ್ ಇಟ್ಕೊಂಡಿರೋದು ಇದ್ರ ಬಗ್ಗೆ ಚರ್ಚೆ ಮಾಡಿ. 10 ಗಂಟೆಗೆ ಇವರು ಹೇಳ್ತಾರೆ ಜಮೀರ್ ಅಹಮದ್ ಖಾನ್ ನೋಡಿ, ಇವರು ಹೇಳ್ತಾರೆ 5 ಗಂಟೆಗೆ. ನೋಡಿ, ಇವ್ರ ಪ್ರಶ್ನೆ ಸಿಂಪಲ್ ಇತ್ತು ಸರ್. ಈಗ RR ನಗರದಲ್ಲಿ ರಾಜಕಾಲುವೆ ಒತ್ತುವರಿ ಅಂತ ಹೇಳಿ ಒಂದಷ್ಟು ಜನ ಕಷ್ಟಪಟ್ಟು EMI ಮಾಡ್ಕೊಂಡು ಮನೆ ಕಟ್ಟಿದ್ರು, ಒಡೆದು ಹಾಕಿದ್ರಿ. ಮಾನವೀಯತೆ ಅಲ್ಲಿ ಪ್ರದರ್ಶನ ಮಾಡಿ ಈ ಜಯನಗರದಲ್ಲಿ ಬೀದಿ ಬದಿ ವ್ಯಾಪಾರ ಮಾಡ್ಕೊಂಡು ಹೊಟ್ಟೆಗೆ ಒಂದಷ್ಟು ಹಿಟ್ ಮಾಡ್ಕೊಳ್ತಾ ಇದ್ರು, ಅಂಗಡಿಗಳನ್ನ ಕಿತ್ತಾಕ್ಸಿದ್ರಿ, ಅವ್ರಿಗೂ ಒಂದು ಶಾಶ್ವತ ಪರಿಹಾರ ಮಾಡ್ಕೊಡಿ. ಮಾನವೀಯತೆ ಇಲ್ಲಿ ಮಾತ್ರ ಅಲ್ಲ ಸರ್, ಎಲ್ಲಾ ಕಡೆ ಪ್ರದರ್ಶನ ಮಾಡಿ ಅಂತ ಹೇಳಿ ಅವ್ರ ಪ್ರಶ್ನೆ. ಉತ್ತರ ನಾವು ಒಂದ್ ನಿಮಿಷ ಎಲ್ಲ ಅರ್ಹ ಫಲಾನುಭವಿಗಳಿಗೂ ನಮ್ಮ ಸರ್ಕಾರ ಸ್ಪಂದಿಸುತ್ತೆ. ಯಾರು ಅಚಾತುರ್ಯ ಮಾಡಿಬಿಟ್ಟು ಅವ್ರಿಗೆ ಅಪ್ರೂವಲ್ ಕೊಟ್ಬಿಟ್ಟು ಮನೆ ಕಟ್ಕೊಳಕ್ ಬಿಟ್ಟಿರ್ತಾರೋ, ಏನಾರ ನಾವು ಮಾನವೀಯತೆ ದೃಷ್ಟಿಯಿಂದ ರಾಜೀವ್ ಗಾಂಧಿ ಹೌಸಿಂಗ್ ಸೊಸೈಟಿಯಿಂದ ನಾವು ಯಾರಿಗೆ ಏನು ಮಾಡಬೇಕು ಅಂತ ಸರ್ಕಾರದ ಹಂತದಲ್ಲಿ ತೀರ್ಮಾನ ಮಾಡ್ತೀವಿ. ಅವ್ರಿಗೂ ಕೊಡ್ಸೋಣ, ಎಲ್ಲರಿಗೂ ಕೊಡ್ಸೋಣ. ಹಾಗಾದ್ರೆ ಅವರೊಂದು ಟೀಮು ಎಲ್ಲ ತಗೊಂಡ್ ಬಂದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಎಲ್ಲರಿಗೂ ಕೊಡ್ತದಲ್ಲ, ಇದನ್ನ ನಾವು ನಂಬೋದು. ಇವತ್ತು ರಿಪಬ್ಲಿಕ್ ಕನ್ನಡದ ಮೂಲಕ ಮಾತು ಕೊಡ್ತಾ ಇದ್ದಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಜಾಗದಲ್ಲಿ ಕಟ್ಕೊಂಡಿದ್ದವ್ರನ್ನ ತೆಗೆದು ಸಾಕ್ಸಿದ್ದಾರೆ. ಬೆಂಗಳೂರಿನಲ್ಲಿ ನಾವು ಒಂದು ಟೀಮ್ ಹೋದ್ರೆ ಕಾಂಗ್ರೆಸ್ನವರು ನಮ್ಗೆ ವಸತಿ ವ್ಯವಸ್ಥೆ ಕಲ್ಪಿಸಿ ಕೊಡ್ತೀರಾ ಸರ್? ಸರ್, ಕಾಂಗ್ರೆಸ್ ಪಕ್ಷದವ್ರಿಗೆ ಒಂದು ಪ್ರಶ್ನೆ ಮತ್ತು ಒಂದು ಸಲಹೆ ಕೇಳ್ತಿದ್ದೀನಿ. ಈಗ ನೀವು ಹೇಳ್ತಿದ್ರೆ ಇವರೊಬ್ರಿಗೆ ಪರಿಹಾರ ಕೊಡ್ತೀವಿ ಅಂತ, ಮುಂದಕ್ಕೆ ಇದೇ ತರ ನಾಳೆ ಒಬ್ರು ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಈಗ ನಿಮ್ಮ ಡಿಸ್ಕಸ್ ಈಗ ನಿಮ್ಮಲ್ಲಿ ಡಿಸ್ಕಸ್ 2 ನಿಮಿಷದ ಮುಂಚೆ ಮಾತಾಡೋದು, ಈಗ ನೀವು ಡಿಸ್ಕಸ್ ಕೊಡ್ತಿದೀವಿ ಅಂತಿದ್ದೀರಾ, ಈಗ ನೀವು ಡಿಸ್ಕಸ್ ಮಾಡ್ತಿದ್ದೀನಿ ಅಂತಿದ್ದೀರಲ್ವಾ? ಇದೇ ತರ ನಾಳೆ ಇನ್ನೊಬ್ರು ಬರ್ತಾರೆ ರಾಜ್ಯಾದ್ಯಂತ ಹಿಂಗೆ ಹೊರಗಡೆಯಿಂದ ಬಂದವ್ರಿಗೆ ದಾನ ಮಾಡ್ಕೊಂಡು ಹೋಗ್ಬಿಡಿ. ಟ್ಯಾಕ್ಸ್ ಕಟ್ಕೊಂಡು ಹೋಗ್ತಾ ಇರ್ಲಿ, ದಾನ ಮಾಡ್ಕೊಂಡು ಹೋಗ್ತಾ ಇರಿ ನೀವು. ನಮ್ಮ ಸವಾಲ್ ಬಂದು ಭವ್ಯ ಮೇಡಮ್ಗೆ. ಮೇಡಮ್ ನಮಸ್ಕಾರ. ತಾವು ಹೇಳಿದ್ರಿ ನಮ್ಮ ಹಿಂದೂಗಳು ಭಜನೆ ಹಾಕಿದ್ರೆ ಮನೆ ಮೇಲೆ ಕಲ್ಲು ಹೊಡಿತಾರೆ,
ಟೀಮ್ ಕಟ್ಕೊಂಡು ಬರ್ತಾರೆ, ಗುಂಪು ಕಟ್ಕೊಂಡು ಬರ್ತಾರೆ ಅಂತ ದಯವಿಟ್ಟು ಎಲ್ಲಿ ಆಗಿದೆ ಅದು ಡೇಟಾ ತಾವು ಕೊಟ್ಟರೆ ಆ ಮನೆಗೆ ಹೋಗಿ ನಮ್ಮ ಎಂಪವರ್ಮೆಂಟ್ ಪಾರ್ಟಿಯಿಂದ ಹೋಗಿ ನಾವು ಅವ್ರ ಜೊತೆ ಭದ್ರವಾಗಿ ಅವ್ರ ಮನೆ ವಾಸ ಕಟ್ಟಡ ಮುಂದ್ಗಡೆ ನಾವು ನಿಂತು ಅವ್ರಿಗೆ ಭದ್ರತೆ ಮಾಡಿಕೊಡ್ತೀವಿ. ಪ್ರಶ್ನೆ ಅನ್ನೋದಕ್ಕಿಂತ ಇದು ನಾನು ಪ್ರಶ್ನೆ ಅಂತ ಕನ್ಸಿಡರ್ ಮಾಡಲ್ಲ. ಸಮಾಧಾನ ಇಲ್ಲ ಇಲ್ಲ, ನಾನು ಇದನ್ನ ಪ್ರಶ್ನೆ ಅಂತ ಕನ್ಸಿಡರ್ ಮಾಡಲ್ಲ. ತುಂಬಾ ಒಳ್ಳೆ ಇನಿಷಿಯೇಟಿವ್ ಇದೆ, ಅದನ್ನ ಮಾಡಿ ಸರ್ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಇದು ನಮ್ಮ ಪ್ರಶ್ನೆ, ಇದು RSSಗೆ ಸಾರಿ, ಇದು ನಮ್ಮ ಕಾಂಗ್ರೆಸ್ಗೆ ಮೈನಾರಿಟೀಸ್ಗೆ ಫುಲ್ ಮಾಡಿದ್ರಲ್ಲ ಸುಮಾರು 2.5 ವರ್ಷದಿಂದ. ನಮ್ಮ ಕೃಷ್ಣ ಬೈರೇಗೌಡಗೆ ನಾವು 1,52,000 ಓಟ್ ಇಂದ ನಾವು ಗೆದ್ಸಿರೋದು. ನಾವು ಸುಮಾರು 70 ಮಸ್ಜಿದಲ್ಲಿ ಡಿಸೈಡ್ ಮಾಡಿ ನಮ್ಮ ಮುಸ್ಲಿಂ ಗುರುಜಿಗಳಿಗೆ ಯೂಸ್ ಮಾಡಿ ಕಾಂಟ್ರವರ್ಸಿ. ಹೌದು ಮೇಡಮ್, ಕಾಂಟ್ರವರ್ಸಿ. ಯಾಕಂದ್ರೆ ನೋಡಿ, ನಾವು ಎಲ್ಲ ಹಾಕಿ ಓಟ್ ನಮ್ಮ ಮುಸ್ಲಿಂ ಗುರುಜಿಗಳಿಗೆ ಕಾಂಗ್ರೆಸ್ದವ್ರು ಯೂಸ್ ಮಾಡಿ ಓಟ್ ತಗೊಂಡು ಅವರು ಯೂಸ್ ಮಾಡಿ ಈಗವರೆಗೂ ವಿಸಿಟ್ ಮಾಡಿಲ್ಲ. ಅವರು ಈಗವರೆಗೂ ಯೂಸ್ ಮಾಡಿಲ್ಲ. ಸುಮಾರು 10 ದಿವಸದಿಂದ ಕೋಗಿಲು ವಸೀಂ ಲೇಔಟ್ ಫಕೀರ್ ಲೇಔಟ್ಗೆ ನಾವು ವಿಸಿಟ್ ಮಾಡ್ತಾ ಇದ್ದು. ನಾವು ಆ ಹುಡುಗಿರಿ ಇದ್ದಾರೆ ಸುಮಾರು 18 ಇಯರ್ಸ್ ಹುಡುಗಿರಿಗೆ, ಅಲ್ಲಿ ಟಾಯ್ಲೆಟ್ಗೆ ಹೋಗಕ್ಕೆ ಅವರು ಶೇವ್ ಆಗ್ಬೇಕು ಕಾಂಗ್ರೆಸ್ ಅವ್ರಿಗೆ, ಹೋಗಿ ಏನು ವ್ಯವಸ್ಥೆ ಮಾಡಿಲ್ಲ ಅವರು. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರ ಅವರು, ಕಾಂಗ್ರೆಸ್ ಅವರು ಒಂದು ರಿಪೋರ್ಟ್ ನಮಗೆ ಕೊಡಬೇಕು ಅಂತ. ಗೋವರ್ಧನ್ ಅವರು ಅಲ್ಲಿ ಒಂದ್ ನಿಮಿಷ ನಿಮ್ ಪ್ರಶ್ನೆ ಕೇಳೋಕೆ ಮುಂಚೆ, ಗೋವರ್ಧನ್ ಅವರೇ ನೀವು ಕೂಡ ಈ ವಿಚಾರದಲ್ಲಿ ಒಂದಷ್ಟು ಅಂಕಿಅಂಶಗಳನ್ನು ಕಲೆ ಹಾಕಿದ್ರಿ, ವಾಸ್ತವ ಪರಿಸ್ಥಿತಿ ಗಮನಿಸ್ತಿದ್ರಿ. ಕೃಷ್ಣ ಬೈರೇಗೌಡರ ಮೇಲೆ CM ಇಬ್ರಾಹಿಂ ಅವರು ಗಂಭೀರ ಆರೋಪ ಮಾಡಿದ್ರು, ಅಲ್ಲಿ ನಿವಾಸಿಗಳು ಆರೋಪ ಮಾಡ್ತಿದ್ದಾರೆ. ಅವ್ರ ರೋಲ್ ಏನಿತ್ತು ಇಲ್ಲಿ, ಏನ್ ಮಾಡ್ತಿಲ್ಲ ಅನ್ನೋದು. ಅದಕ್ಕೆ ಆಮೇಲೆ ನಂದನ್ ಸರ್ ಉತ್ತರ ಕೊಡಿ. ಅಲ್ಲ, ಈಗ ಈ ಕಾಂಗ್ರೆಸ್ ಅವ್ರಿಗೆ ಏನಾಗಿದೆ, ಯಾವುದೋ ಅಕ್ರಮ ಬಡಾವಣೆ ಯಾರಿದಾರೋ ಹೊಡೆದಾಕ್ಬಿಡೋಣ ಅಂತೇಳಿ ಹೊಡೆದಾಕ್ಬಿಟ್ಟಿದ್ದಾರೆ. ಯಾವಾಗ ಇದರಲ್ಲಿ ಮುಸ್ಲಿಮ್ಸ್ ಅವರೇ ಬಹುಸಂಖ್ಯಾತರಿದ್ದಾರೆ ಅಂತೇಳಿ ಇದು ನ್ಯಾಷನಲ್ ಇಶ್ಯೂ ಆಗಿ ಕನ್ವರ್ಟ್ ಆಯಿತು, ಆವಾಗ ಅವ್ರಿಗೆ ಕೈ ಸುಡೋಕ್ಕೆ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಅಯ್ಯೋ ಎಂಥ ಕೆಲಸ ಮಾಡಿಬಿಟ್ವಿ ಅಂತ. ಅದೇ ಜಾಗದಲ್ಲಿ ನೀವೇನಾದರೂ ಯಾವುದೇ ರೀತಿಯಾದಂಥ ಈ ರೀತಿ ಸಮಸ್ಯೆ ಆಗಲಿಲ್ಲ ಅಂದರೆ ಇವತ್ತು ಈ ಡಿಬೇಟು ಆಗ್ತಾ ಇರಲಿಲ್ಲ, ಸರ್ಕಾರ ಇಷ್ಟು ಸ್ಪೀಡಾಗಿ ಸ್ಪಂದಿಸ್ತಾನೂ ಇರಲಿಲ್ಲ, ಪಿಣರಾಯಿ ವಿಜಯನ್ ಕೂಡ ಟ್ವೀಟ್ ಮಾಡ್ತಾ ಇರಲಿಲ್ಲ, KC ವೇಣುಗೋಪಾಲ್ ಕೂಡ ಟ್ವೀಟ್ ಮಾಡ್ತಾ ಇರಲಿಲ್ಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಕೂಡ ಫೋನ್ ಮಾಡಿದ್ರೂ ಆಶ್ಚರ್ಯ ಇಲ್ಲ. ಇದೆಲ್ಲ ಕೇವಲ ಏನು ಅಂತ ಹೇಳಿದ್ರೆ ವೋಟ್ ಬ್ಯಾಂಕ್ನ ರಾಜಕಾರಣಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು. ಇವರು ಹೇಳಿದ್ರು ಈಗ ನಾವು ಯಾರ್ಯಾರು ಅರ್ಹರಿದ್ದೀರೋದು, ಅರ್ಹರು ಅಂತ ಹೇಳಿದ್ರೆ ಏನು ಮಾನದಂಡ ಅಂತೇಳಿ ಹೇಳಬೇಕು. ಅವ್ರು BPL ಕಾರ್ಡ್ ಹೋಲ್ಡರ್ ಇರಬೇಕಾ, ಇಷ್ಟು ವರ್ಷದಿಂದ ಅವ್ರು ಮತದಾರರಾಗಿರ್ಬೇಕಾ, ಅಥವಾ ಕೇವಲ ಮುಸಲ್ಮಾನರು ಅನ್ನೋ ಅರ್ಹತೆ ಇರಬೇಕಾ, ಇದನ್ನ ಕನ್ಫರ್ಮ್ ಆಗಿ ಪರ್ಟಿಕ್ಯುಲರ್ ಆಗಿ ಹೇಳಬೇಕು. ಯಾವ್ದು ಅರ್ಹತೆ ಅಂತೇಳಿ. ಬಡವರು ಅಂತ ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ಅವ್ರು ತುಂಬ ವರ್ಷದಿಂದ ಇದ್ದಾರೆ, ಅವ್ರು ನಿರ್ಗತಿಕರಿದ್ದಾರೆ ಅಂತೇಳಿ ಕೊಡ್ತೀವಿ ಅಂತ ಹೇಳ್ತಾರ, ಅದನ್ನ ಎಲ್ಲರೂ ಸಹಕಾರ ಕೊಡ್ತೀವಿ. ಅದ್ರ ಜೊತೆಗೆ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲೇ ಈ ರೀತಿ ನಿರ್ಗತಿಕರಿಗೆ ತೊಂದರೆ ಆಗಿದೆ ಅವ್ರಿಗೂ ಸಹ ಪರಿಹಾರ ಕೊಡ್ತಾರ. ಆವಾಗ ಈ ಸರ್ಕಾರದ ಏನು ಒಂದು ಮಾನವೀಯ ಮೌಲ್ಯಗಳಿದೆ ಇವ್ರ ಹತ್ರ ಅಂತೇಳಿ ಎಲ್ಲರೂ ಸಮರ್ಥನೆ ಮಾಡ್ಬೋದು. ಮೊದಲನೇದಾಗಿ ಈ ಒಂದು ಘಟನೆ ಏನಾಗಿದೆ ಅಂದರೆ ಡೆಮಾಲಿಷನ್ ಏನಾಗಿದೆ ಇದನ್ನು ಅತಿ ತೀವ್ರವಾಗಿ ಖಂಡನೆ ಮಾಡ್ತೇನೆ. ಈ ಒಂದು ಘಟನೆಯ ರೂವಾರಿ ಯಾರು ಅಂತ ಹೇಳಿದರೆ ಅದು ಕೃಷ್ಣ ಬೈರೇಗೌಡ ಸರ್ ಅಂತ ನಾನು ಅತಿ ಇದರಿಂದ ಹೇಳ್ತೀನಿ, ಧೈರ್ಯದಿಂದ ಹೇಳ್ತೀನಿ. ಹಾಂ ಮೇಡಮ್, ಯಾಕೆ ಅಂತ ಹೇಳಿದರೆ ಇದೇ ಕೃಷ್ಣ ಬೈರೇಗೌಡ ಸರ್ ಅವರು ಅದ್ಯಾವುದೋ ದೊಡ್ಡ ದೊಡ್ಡ ಪ್ರದೇಶಗಳಲ್ಲಿ ರೋಡಲ್ಲಿ ಏನು ಕೆಲಸಗಳನ್ನು ಮಾಡಿಸ್ತಾರಲ್ಲ ಆ ಸಿಬ್ಬಂದಿಗಳಿಗೆ ಹೋಗಿ ಆವಾಜನ್ನು ಹಾಕಿದ್ರ, ಒಳ್ಳೇದು ಹಾಕಿದ್ರು, ಅವರು ಕೆಲಸ ಮಾಡ್ತಾ ಇಲ್ಲ ಹಾಕಿದ್ದೀರ. ಆದರೆ ಈ ಒಂದು ಪ್ರಕರಣ ಆಗಿ ಸುಮಾರು 8-9 ದಿನ ಆಗಿದೆ ಮೇಡಮ್. ಇದುವರೆಗೂ ಶಾಸಕರಿಗೆ ಹೃದಯ ಅನ್ನೋದಿಲ್ವಾ? ಅವರು ಭೇಟಿ ಮಾಡ್ಬೋದಾಗಿತ್ತು, ಅವರ ಪೂರ್ತಿ ಅವರ ಡೆಲಿಗೇಷನ್ ತಂಡವನ್ನು ಕರ್ಕೊಂಡು ಭೇಟಿ ಮಾಡ್ಬೋದಾಗಿತ್ತು. ಯಾವ ದೊಡ್ಡ ವಿಷಯ ಅವರಿಗೆ ಅಂತ ನಾನು ಪ್ರಶ್ನೆಯನ್ನ ಮಾಡ್ತಾ ಇದ್ದೇನೆ. ಸರಿ, ಇದನ್ನ ಮತ್ತೊಂದು ವಿಷಯ, ತುಂಬಾ ಜನ ಇದ್ದಾರೆ ಮಾತಾಡಕ್ಕೆ. ಇದನ್ನ ನೇರವಾಗಿ ಕೃಷ್ಣ ಬೈರೇಗೌಡರು ನೋಡ್ತಾ ಇದ್ರೆ ಅಥವಾ ನೋಡಿಲ್ಲ ಅಂದ್ರೆ ನಂದನ್ ಸರ್ ದಯಮಾಡಿ ಹೋಗಿ ಹೇಳಿ, ಅಲ್ಲಿನ ನಿವಾಸಿಗಳ ಕೋರಿಕೆ ಇದು. ವೋಟ್ ಹಾಕುವಾಗ ನಾವು ಬೇಕಾಗಿತ್ತು, ಬೀದಿಗೆ ಬಂದಾಗ ಬೇಡವಾ ಅಂತ ಹೇಳಿ ದಯಮಾಡಿ ಅವ್ರಿಗೆ ಪುರ್ಸೊತ್ ಮಾಡ್ಕೊಂಡು ಹೋಗಕ್ಕೆ ಹೇಳಿ ಸರ್. ಮುಂದಿನ ಪ್ರಶ್ನೆ. ನಿಮ್ MP ಅವ್ರು ಬಂದ್ಬಿಟ್ಟು ಆ ಜಾಗಕ್ಕೆ MP ಅವ್ರು ಬಂದು ಶೋಭಾ ಕರಂದ್ರಾಜ್ ಅವ್ರು ಎಷ್ಟು ಸ್ಟೇಟ್ಮೆಂಟ್ ಕೊಟ್ರು? ಅವರು ಬರೀ ಮುಸ್ಲಿಮ್ಸಿಗೆ ಒಂದೇ, ಹಿಂದೂಗೊಂದೇ ಅಲ್ಲ MP, ಎಲ್ಲರಿಗೂ ಸೇರಿ MPನೇ ಅವರು. ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ರ? ನೀವುಗಳು ಎಷ್ಟು ಲೀಡರ್ಸ್ಗಳು ಬಂದ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಇಲ್ಲ ಆ ಜಾಗಕ್ಕೆ ಹೋಗಿದ್ದಾರೆ? ಲೆಕ್ಕ ಕೊಡಿ ಮೇಡಮ್. ನಮ್ಮ ಪಕ್ಷದ ಸ್ಟ್ಯಾಂಡ್ ವೆರಿ ಕ್ಲಿಯರ್ ಈ ವಿಚಾರದಲ್ಲಿ, ಆಯ್ತಲ್ಲ. ಅಕ್ರಮ ವಿಚಾರ ಅಂತ ಬಂದಾಗ ಜಾತಿ ಧರ್ಮ ಅನ್ನೋದು ಬರಲ್ಲ, ಸರ್ಕಾರ ಅದ್ರ ಕೆಲಸ ಅದು ಮಾಡಬೇಕು. ಅಟ್ ದ ಸೇಮ್ ಟೈಮ್ ಮಾಡ್ಬೇಕಾದ್ರೆ ಅಕ್ರಮ ಮಾನವೀಯತೆ ಎರಡನ್ನೂ ಬ್ಯಾಲೆನ್ಸ್ ಮಾಡುವಂತ ಕೆಲಸ ಮಾಡ್ಬೇಕಷ್ಟೇ. ಇದನ್ನ ನಮ್ಮ ನಾಯಕರು ಹೇಳಿರೋದು. ಇವತ್ತು ಡೆಮೊಲೇಷನ್ ಆಗಿರ್ತಕ್ಕಂಥದ್ದು, ಇವತ್ತು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ತೊಟ್ಲು ತೂಗೋದು ಅದೇ, ಮಗು ಜಿಂಟೋದು ಅದೇ ಕೆಲಸ ಇವತ್ತು ಮಾಡಿರ್ತಕ್ಕಂಥದ್ದು. ಈ ಒಂದು ಮಾನವೀಯತೆ ದೃಷ್ಟಿ ಇರ್ತಕ್ಕಂಥದ್ದು ಇರೋದೇ ಆಗಿದ್ರೆ ಪ್ರಪ್ರಥಮದಲ್ಲೇ ನೋಡ್ರಪ್ಪ ಈ ಥರ ಹಿಂಗಾಗಿದೆ, ಅವತ್ತಿಂದ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದೀವಿ, ಮನವಿಯನ್ನು ಕೊಟ್ಟಿದ್ದೀವಿ, ಪರಿಹಾರ ಆಗಿಲ್ಲ,
ಮುಂದೆ ಇಟ್ಕೊಂಡು ನೇರವಾಗಿ ಮಧ್ಯಾಹ್ನದೊತ್ತೆ ಬಂದು ಅವ್ರು ಡೆಮಾಲಿಷನ್ ಮಾಡಿದ್ರೆ ಯಾವುದೇ ರೀತಿಯಾದಂಥ ತೊಂದರೆ ಆಗ್ತಿರ್ಲಿಲ್ಲ. ಇದು ಮುಸಲ್ಮಾನರಲ್ಲಿ ಇದ್ದಾರೆ ಅಂತ ಹೇಳಿ ಗೊತ್ತಾಗಬೇಕಾಗಿದ್ದು ಕಾಂಗ್ರೆಸ್ ಸರ್ಕಾರಕ್ಕೇನೆ. ಮುಸಲ್ಮಾನರು ಇದ್ದಾರೆ ಅಂತ ಗೊತ್ತಾದ ಮೇಲೂ ಕೂಡ ಬುಲ್ಡೋಜರ್ ಹೊರಡಿಸುವ ನಿರ್ಧಾರ ತಗೊಂಡಿದ್ದು ಕಾಂಗ್ರೆಸ್ ಪಕ್ಷ. ಯಾವಾಗ ಕೇರಳದ ಇಂಟರ್ಫಿಯರೆನ್ಸ್ ಆಯಿತು, ಈಗ ಮುಸಲ್ಮಾನರ ಮೇಲೆ ಮಮಕಾರ, ಅಂದ್ರೆ ಮುಸಲ್ಮಾನರನ್ನ ಕಾಂಗ್ರೆಸ್ ಪಕ್ಷ ಯೂಸ್ ಮಾಡ್ಕೊಳ್ತಿದೆ ಅನ್ನೋದು ಅವ್ರ ಆರೋಪ. ನೋಡಿ ಮೇಡಮ್, ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ಟು ಮುಸಲ್ಮಾನರಿಗೆ ಯೂಸ್ ಮಾಡಿರೋದು 100%. 70 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಯಾರು CM ಇರಲಿ, ಯಾರು ಪ್ರೈಮ್ ಮಿನಿಸ್ಟರ್ ಇರಲಿ, ಕಾಂಗ್ರೆಸ್ ಇರುವಾಗ ಅವರು ಯೂಸ್ ಮಾಡಿರೋದೆ. ಇವ್ರು ಯೂಸ್ ಮಾಡ್ತಾ ಇರಲಿಲ್ಲ ಅಂದರೆ ಏನೇನು ಇವರು ನಮಗೆ ಬೇಡಿಕೆಗಳು ವಾದವನ್ನು ಮಾಡಿದ್ವಿ. ರೀಸೆಂಟ್ಲಿ BJP ಅವರು 2B ರಿಸರ್ವೇಷನ್ನು ನಮ್ಮಿಂದ ಕಿತ್ಕೊಂಡ್ರು. ಇವ್ರು ಹೇಳಿದರು ಎಲೆಕ್ಷನ್ ಟೈಮ್ನಲ್ಲಿ 2B ರಿಸರ್ವೇಷನ್ ನಾವು ಗೆದ್ದ ತಕ್ಷಣ, ಸರ್ಕಾರ ಕೂತ್ಕೊಂಡ ತಕ್ಷಣ ನಾವು ಕೂತ್ಕೊಂಡು ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಾವು ನಿಮ್ಮ ರಿಸರ್ವೇಷನ್ ರಿವೋಕ್ ಮಾಡ್ತೀವಿ ಅಂತ. 2.5 ವರ್ಷ ಆಯಿತು ಸ್ವಾಮಿ, ಎಲ್ಲಿದೆ ನಮ್ಮ 2B ರಿಸರ್ವೇಷನ್ ಹೇಳಿ. ಇನ್ನೊಂದು ಪ್ರಶ್ನೆ ಉತ್ತರ ಕೊಟ್ಬಿಡ ಸ್ಮಿತವ್ರೆ. BJP SDP ಅವರು ದಕ್ಷಿಣ ಕನ್ನಡದಲ್ಲಿ ಎಷ್ಟು ಗ್ರಾಮ ಪಂಚಾಯತಿ, ಎಷ್ಟು ಪಟ್ಟಣ ಪಂಚಾಯತಿಯಲ್ಲಿ ಬಾಯ್ ಮಾಡ್ಕೊಂಡು ಅಧಿಕಾರ ನಡೆಸ್ತೀರ ಅಂತ ಅದ್ರ ಫಸ್ಟ್ ನೋಡಿ. ನಮ್ಮ ಪಕ್ಷ, ನಮ್ಮ ಸರ್ಕಾರ ಎಲ್ಲ ಜನಾಂಗದವ್ರಿಗೂ ನಿಂತಿದೆ. ಎಲ್ಲ ಜನಾಂಗದವ್ರಿಗೂ ನಾವು ಒಂದು ಪಾಲಿಸಿ ಮಾಡಿದ್ವಿ. ಎಲ್ಲ ಜನಾಂಗದವ್ರಿಗೂ ಅದೇ ಜನಾಂಗದವ್ರು ಹೇಳ್ತಿರೋದು ಆಗಿಲ್ಲ ಅಂತ. ಅದೇ ಜನಾಂಗದವ್ರು ನೋಡಿ, SDP ಅವರು ಜಾಂಡೀಸ್ ರೋಗದಿಂದ ಬಳಲ್ತಾ ಇದ್ದಾರೆ. ನೋಡಿ, ಜಾಂಡೀಸ್ ರೋಗದಿಂದ ಬಳಲ್ತಿರೋದು ಏನು ಗೊತ್ತಿಲ್ಲ. ಸರ್ಕಾರ ಏನ್ ಮಾಡಿದೆ, ಏನಾಗಿದೆ ಇಲ್ಲ ಅನ್ಸುತ್ತೆ. ಇವಾಗ ನೀವು ಹೇಳಿದ್ರಿ ಆನೆ ತುಳಿದಾಟದಾಗ್ಲಿ ಅಥವಾ ಕೇರಳದಲ್ಲಿ ಏನೇ ಸಮಸ್ಯೆಗಳಾಗ್ಲಿ ಇಲ್ಲಿ ಅವ್ರು ಪ್ರೆಷರ್ ಹಾಕ್ತಾ ಇದ್ದಾರೆ ಅಂತ. ನನ್ನ ಪ್ರಶ್ನೆ ಅದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಆ್ಯಡ್ ಆಗುತ್ತೆ. ಧರ್ಮಸ್ಥಳದ ಕೇಸ್ದಲ್ಲಿ ಕೇರಳ ಗೌರ್ಮೆಂಟ್ ಅವರು ನಮಗೆ ಕೊಡಿ ಇನ್ವೆಸ್ಟಿಗೇಷನ್ಗೆ ಪೊಲೀಸ್ ಅವರು ಅಂತ ಹೇಳಿದ್ರು. ಇವಾಗ ಇಲ್ಲಿ ಡೆಮಾಲಿಷನ್ ಅಲ್ಲಿ ಕೇರಳ ಗೌರ್ಮೆಂಟ್ ಅವರು ಎಂಟ್ರಿ ಆಗ್ತಿದ್ದಾರೆ. ಪ್ರತಿ ಸಾರಿನೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡ್ತಿದ್ದಾಗ ಏನಕ್ಕೆ ಕೇರಳ ಗೌರ್ಮೆಂಟ್ ಅವರು ಇಂಟರ್ಫಿಯರ್ ಆಗ್ತಾನೆ ಇರ್ತಾರೆ ಪ್ರತಿಯೊಂದರಲ್ಲೂ. ನೋಡಿ, ಕಾನೂನು ಸುವ್ಯವಸ್ಥೆ ನಾವು ಅಧಿಕಾರಿಗಳು ಎಲ್ಲ ಪಾಲಿಸ್ಕೊಂಡು ಮಾಡ್ತಾ ಇದ್ದಾರೆ. ಯಾವ ಇಂಟರ್ಫೆನ್ಸು ಇಲ್ಲ, ಯಾವ ಕೇರಳ ಪಾಲಿಟಿಕ್ಸು ಇಲ್ಲ, ಯಾವ ಹೈಕಮಾಂಡು ಇಲ್ಲ. ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್, ಸಿದ್ದರಾಮಯ್ಯ ಸಾಹೇಬರು ಅವರು ಕಾನೂನು ರೀತಿಯಲ್ಲಿ ಏನು ಗೌರವಿಸಬೇಕೋ ಎಲ್ಲರಿಗೂ ಒಂದೇ ಕಾನೂನು. ಅವ್ರಂಗೆ ಮಾಡಿದ್ರು ಇವ್ರಂಗೆ ಮಾಡಿದ್ರು ಅಂತ ನಾವು ರೆಸಿಪ್ರೊಕೇಟ್ ಮಾಡೋ ಅವಶ್ಯಕತೆ ನಮಗಿಲ್ಲ. ನಾವು ಮಾಡೋದೂ ಇಲ್ಲ. ಅವ್ರು ಮಾಡಿದ್ರು ಅಂತ ತಕ್ಷಣ ನಾವೇನಾದ್ರು ಕೇರಳದವ್ರನ್ನ ಬಂದು ಬಿಟ್ಬಿಟ್ಟಿದ್ದೀವ? ಅವೆಲ್ಲ ಆಸ್ಪದ ಕೊಡಲ್ಲ. ಸುಮ್ಮನೆ ಇಲ್ಲಿ ಕೂತ್ಕೊಂಡು ಏನೋ ಮಾತಾಡಬೇಕು ಅಂತ ಅವಶ್ಯಕತೆ ಇಲ್ಲ. ನಾನು ಹೇಳ್ತಾ ಇರೋದು ಏನು ಗೊತ್ತಾ ನಿಮಗೆ, ಅಲ್ಲಿ ಫಕೀರ್ ಲೇಔಟಲ್ಲಿ ಮಾಡಿರೋವಂಥದ್ದು ಸರಿನಾ? ನಿಮಗೆ ಸರಿ ಅನಿಸ್ತಾ ಇದೆಯಾ? ಒಂದು ಮಾನವೀಯತೆಯಿಂದ, ಒಂದು ಮನುಷ್ಯರ ರೂಪದಿಂದ ನಾನು ಕೇಳ್ತಾ ಇರೋದು. ಎಲ್ಲರೂ ಸಾಯಬೇಕು, ಅಲ್ಲಿರೋರು ಮನುಷ್ಯರೇ, ಇಲ್ಲೂ ಇರೋರು ಮನುಷ್ಯರೇ ಅಲ್ವಾ? ಹೇಳಿ, ಇವಾಗ ಫಕೀರ್ ಲೇಔಟಲ್ಲಿ ಮಾಡಿರುವಂಥದ್ದು ನಿಮಗೆ ಸರಿ ಅನಿಸಿದ್ರೆ ನನಗೆ ಹೇಳಿ. ಆಯ್ತು, ಉತ್ತರ ಕೊಡ್ಲಿ. ಯಾರು ಉತ್ತರ ಕೊಡ್ಬೇಕು ಅದನ್ನು ಹೇಳ್ಬಿಡಿ. ನಂದನ್ಸರ್, ಅದಾದ್ಮೇಲೆ ಮೋಹನ್. ನೋಡಿ, ಮಾನವೀಯತೆ ದೃಷ್ಟಿಯಿಂದ ಅರ್ಹರಿಗೆ ನಾವು ಸೂರನ್ನು ಕೊಡ್ತೀವಿ ಅಂತ CM ಅವ್ರು ಹೇಳಿದ್ದಾರೆ. ಅದರಲ್ಲಿ 2 ಮಾತಿಲ್ಲ. ಅಲ್ಲ, ಪ್ರಶ್ನೆ ಕೇಳಿದ್ದೀರಾ, ಉತ್ತರ ಕೊಟ್ಟಿದ್ದೀವಿ. ನೋಡಿ, ಅರ್ಹರು ಯಾರು ಅರ್ಹರಿದ್ದಾರೆ ಅವ್ರು ಕೊಟ್ಟೇ ಕೊಡ್ತೀವಿ ಅಂತ CM ಹೇಳಿದಾರೆ. ನಿಮ್ ಪ್ರಶ್ನೆಗೆ ಉತ್ತರ ಬಂದಿದೆ ಅಷ್ಟೇ. ನೋಡಿ, ಅಕ್ರಮಕ್ಕೆ ನಾನು ಆಗ್ಲೇ ಹೇಳಿದೆ, ಅಕ್ರಮಕ್ಕೆ ಜಾತಿ ಧರ್ಮ ಅನ್ನೋದು ಏನೂ ಇಲ್ಲ. ಅಟ್ ದ ಸೇಮ್ ಟೈಮ್ ಕಾನೂನು ಮಾನವೀಯತೆ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಎಲ್ಲಾ ಧರ್ಮದವ್ರಿಗೂ ನೀವು ಆಗ್ಲೇ ಹೇಳ್ದಂಗೆ ಎಲ್ಲೆಲ್ಲಿ 343 ಎಕರೆ ಎಂಕ್ರೋಚ್ಮೆಂಟ್ ಡೆಮಾಲಿಷ್ ಮಾಡಿದಿರ ಗೊತ್ತಾ, ಎಲ್ಲರಿಗೂ ನಾಳೆ ಬೆಳಗ್ಗೆ ಪರಿಹಾರ ಕೊಡುವಂತ ಕೆಲಸ ಮಾಡಿ. ಇದನ್ನ ನಮ್ಮ ಆಗ್ರಹ. ಮೇಡಮ್, ಮಾನವೀಯತೆ ನೋಡ್ಲಿಕ್ಕೆ ಹೋದ್ರೆ ಹಾಗೆ ಎಲ್ಲರೂ ಬರ್ತಾರೆ. ನೆಕ್ಸ್ಟ್ ಇದು ನಾವು ಹೇಳ್ತೀವಿ JCB ಅಂತ, ಜನತಾದಳ, ಕಾಂಗ್ರೆಸ್, BJP ಇವರೆಲ್ಲ ಒಂದೇ ಹಾವು ದೇಹ, 3 ತಲೆ. ಇವ್ರ ಮೇಲೆ ಅಪರಾಧ ಮಾಡೋದು, ಅವ್ರ ಮೇಲೆ ಅಪರಾಧ ಮಾಡೋದು. ಒಬ್ಬ ವ್ಯಕ್ತಿಗೆ ಅಪರಾಧಿ ಇದ್ದರೆ ಅವ್ನಿಗೆ ನೇಣು ಹಾಕೋ ಸಮಯದಲ್ಲಿ ಅವ್ನ ಕೊನೆ ಆಸೆ ಕೇಳ್ತಾರೆ, ಏನಪ್ಪ ನಿನ್ನ ಕೊನೆ ಆಸೆ ಇದೆ ಅಂದ್ಬಿಟ್ಟು. ಇಲ್ಲಿ ಫಕೀರ್ ಲೇಔಟಲ್ಲಿ ಯಾರು ಕೊನೆ ಆಸೆ ಅವ್ರು ಕೇಳಿದ್ದಾರೆ. ರಾತ್ರಿ ಶುಕ್ರವಾರ ಕೊನೆಯಾಗಿ ಒಳ್ಳೆ ಊಟ ಮಾಡಿರೋದು ಒಂದು, ಅವ್ನು ರಾತ್ರಿ ಶುಕ್ರವಾರ ನಿದ್ದೆ ಮಾಡಿರೋದು ಒಂದು ಒಳ್ಳೇದು. ಬೆಳಗ್ಗೆ 4:30-5 ಗಂಟೆಗೆ ಅವರು ಸುಖಾನೇ ಹೋಯ್ತು. ನೀವೆಲ್ಲೋಗಿದ್ರಿ ಸರ್? ನಾವು 3 ಸತಿ KRS ಪಕ್ಷದವ್ರು ಹೋಗಿ ಅಲ್ಲ ಅಲ್ಲಿ ಹೋಗಿದ್ವಿ.
ನಾವು ಹೋಗಿದ್ದೀವಿ ಅಲ್ಲಿ, ಪ್ರಶ್ನೆ ಕೇಳಿದ್ದೀವಿ ಅಲ್ಲಿ ಬಡವರಿಗೆ. ಅವರೆಲ್ಲ ಹೇಳ್ತಾ ಇದ್ದಾರೆ ನಾವು ಶುಕ್ರವಾರ ಮಾತ್ರ ಒಳ್ಳೆ ಊಟ ಮಾಡ್ತಿದ್ವಿ, ರಾತ್ರಿ ಬೆಳಗ್ಗೆ ಶನಿವಾರವರೆಗೂ 6 ಗಂಟೆಗೆ ಎಲ್ಲ ನಾಶ ಆಗ್ಬಿಡ್ತು. ಲ್ಯಾಂಡ್ ಅಕ್ವಿಸೇಷನ್ ಆಗ್ತಿದೆ ಅಂತ ನೀವು ಹೇಳ್ತಿದ್ದೀರಾ. ಬೇರೆ ರಾಜ್ಯದಲ್ಲೂ ಲ್ಯಾಂಡ್ ಅಕ್ವಿಸೇಷನ್ ಆಗ್ತಾ ಇದೆ, ನಮ್ಮ ರಾಜ್ಯದಲ್ಲೂ ಆಗ್ತಿದೆ. ಅಲ್ಲಿರೋದು ಬೇರೆ ಸರ್ಕಾರ, ಇಲ್ಲಿರೋದು ಬೇರೆ ಸರ್ಕಾರ. ಇವರು ಎರಡರ ಮಧ್ಯದಲ್ಲಿ ಬಡವರಿಗೆ ಮಾತ್ರ ತೊಂದರೆ ಆಗ್ತಿದೆ. ಅದ್ರ ಬಗ್ಗೆ ನೀವೆಲ್ಲ ಯಾರು ಚರ್ಚೆ ಮಾಡ್ತಾ ಇಲ್ಲ. ಬರೀ ನಿಮ್ಮ ಪ್ರಕಾರ ಅವ್ರು ನಿಮ್ಗೆ ಟೀಕೆ ಮಾಡೋದು, ನೀವು ಅವ್ರಿಗೆ ಟೀಕೆ ಮಾಡ್ತಿದ್ದೀರಾ. ನೀವು ಏನಿರೋದು ತೊಂದರೆ ಆಗಿರೋದು ಅದ್ರ ಬಗ್ಗೆ ಮಾತಾಡ್ಬೇಕು. ಮತ್ತೆ ನೀವು ಬೇರೆ ಬೇರೆ ವಿಷಯ ಎತ್ಬಿಟ್ಟು ಮಾತಾಡೋದು ಇದ್ದಿಲ್ಲ. ಆಯ್ತು, ಈಗ ಪರಿಹಾರದ ಬಗ್ಗೆ ಕರೆಕ್ಟ್ ಇವ್ರು ಹೇಳ್ದಾಗೆ ಕೇವಲ ನಾವಿಲ್ಲಿ ಕರೆದಿರೋದು ಡಿಬೇಟು ಹಿಂಗಾಯ್ತು, ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಬ್ಲೇಮ್ ಅಲ್ಲ. ಇದಕ್ಕೆ ಪರಿಹಾರ ಏನು ಮಾಡ್ಕೊಡ್ಬೇಕು ಅಂತ ಹೇಳಿ ರಾಜಕೀಯವನ್ನ ಪಕ್ಕಕ್ಕಿಟ್ಟು ಶಹಬಾಜ್ ಅವ್ರು ಪರಿಹಾರ ಏನು ಮಾಡಬೇಕು ಮೇಡಮ್? ಪರಿಹಾರ ಅಂತ ಹೇಳಿದ್ರೆ ಅಲ್ಲಿರುವಂತಹ ಮನೆಗಳು ಫಕೀರ್ ಲೇಔಟಲ್ಲಿ ಯಾರು ಕಳ್ಕೊಂಡಿದ್ದಾರೆ, ಫಸ್ಟ್ ಅಲ್ಲಿರುವಂಥ ಹೆಣ್ಮಕ್ಳಿಗೆ ರಕ್ಷಣೆ ಕೊಟ್ಟು ಅವ್ರಿಗೆ 6 ಏನೋ ಇದು ಕೊಟ್ಟಿದ್ದಾರಂತೆ, ಶಾದಿ ಮೇಲ್ಗಳು, ಮದುವೆ ಚೌಟ್ರಿಗಳು 6 ಕೊಟ್ಟಿದ್ದಾರಂತೆ. ಅದು ಎಲ್ಲೆಲ್ಲ ಐತೆ ಯಾರಿಗೂ ಗೊತ್ತಿಲ್ಲ. ಸಚಿವರು ಹೇಳ್ತಾರೆ ಅವ್ರು ಅಲ್ಲಿ ಹೋಗ್ಬಿಟ್ರೆ ಅವ್ರ ಜಾಗನ ಬೇರೆಯವ್ರು ಹಿಡಿದು ಬಿಡ್ತಾರೆ ಅಂತ ಹೇಳ್ತಾರೆ. ನಾನು ಹೇಳೋದು ಅಲ್ಲಿರುವಂಥ ಯಾರೇ ಇರಲಿ ಮೇಡಮ್, ಅವ್ರಿಗೆ ಪರಿಹಾರ ಕೊಟ್ಟು 5 ಲಕ್ಷ ರೂಪಾಯಿ ಕೊಟ್ಟು ಮನೆ ಕಟ್ಕೊಟ್ಟು ಇದು ಮಾಡಿಲ್ಲ ಅಂತ ಹೇಳಿದ್ರೆ ಇದು ಸರ್ಕಾರದ ಬುಲ್ಡೇಸರ್ ಸರ್ಕಾರದ, ಕಾಂಗ್ರೆಸ್ ಬುಲ್ಡೇಸರ್ ಸರ್ಕಾರದ ಇದು 4 ಗಂಟೆ ರಾತ್ರಿಗೆ ನುಗ್ಗಿರುವಂತ ಹೇಳಿತನ ಅಂತ ಹೇಳ್ಬೋದು ಮೇಡಮ್. ಅದ್ ಬಿಟ್ರೆ ಏನು ಮಾಡೋಕ್ಕಾಗಲ್ಲ ನಾವು. ನೋಡಿ, 18 ಬಾರಿ ನೋಟಿಸ್ ಕೊಟ್ಟಿರೋದು ನಮ್ಮ ಮಿತ್ರರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಒಂದ್ ನಿಮಿಷ ಭ್ರಷ್ಟರು ಅಂತ ನೀವೇ ಹೇಳಿದ್ದೀರಾ. ನಿಮ್ಮ ಅಧಿಕಾರಿಗಳು ಅವ್ರು ಯಾರೋ ಭ್ರಷ್ಟರಿದ್ದಾರೆ, ನಿಮ್ ಕಾಂಗ್ರೆಸ್ ಇವರೇ ಕೊಟ್ಟಿರೋದು. ಉತ್ತರ ಕೇಳಬೇಕು. 18 ಬಾರಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಸಿಎಂ ಹೇಳಿದ್ದಾರೆ ಯಾರು ಅರ್ಹರಿದ್ದೀರೋ ಅವ್ರಿಗೆ ನಾವು ಬದಲಿ ವ್ಯವಸ್ಥೆ ಮಾಡ್ತೀವಿ. ಅಲ್ಲ ಒಂದ್ ನಿಮಿಷ ಕೇಳ್ರಿ. ಹೋಗ್ಬಿಟ್ಟು ಭಿಕ್ಷೆಗಳವ್ರಿಗೆ ಹೋಗ್ಬಿಟ್ಟು 18 ಸತಿ ನಿಮ್ಗೆ ನೋಟಿಸ್ ಕೊಟ್ಟಿದ್ದೀವಿ ಅಂದ್ರೆ ಯಾರಾದ್ರೂ ನಂಬ್ತಾರ ಇವ್ರಿಗೆ? ನಮ್ ಸ್ನೇಹಿತರು ತಗೊಂಡ್ಬಂದಿದ್ದಾರೆ, ದಾಖಲೆ ಇದೆ. ನಿಮ್ಮ ಹತ್ರ ಏನ್ ದಾಖಲೆ ಇದೆ? ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲ ದಾಖಲೆ ಇದೆ. ಏನ್ ಬೇಕಾದ್ರೂ ಹೇಳ್ಬೋದು, ನೀವು ಸುಮ್ನೆ ಇರ್ರಿ. ಕೇಳಿಸ್ಕೊಳ್ಳಿ, ಅವ್ರು ಉತ್ತರ ಕೊಡುವ ಕೇಳಿಸ್ಕೊಳ್ಳಿ. ಸರ್ ಸಾಕು, ಉತ್ತರ ಕೊಡ್ಲಿ. 18 ಬಾರಿ ನೋಟಿಸ್ ಅಂದ್ರೆ ಅಲ್ಲಿರೋ ಜನಕ್ಕೆ ಹೇಳ್ಬಿಟ್ಟು ಬಂದಿದ್ದಾರೆ ಅಧಿಕಾರಿಗಳು. ನೋಡಿ, ನೀವಿರುವುದು ಒಂದು ಗಾರ್ಬೇಜ್ ಡಂಪಿಂಗ್ ಯಾರ್ಡ್ ಅಲ್ಲಿ, ನೀವು ಇಲ್ಲಿದ್ರೆ ನಿಮ್ಗೆ ಒಂದು ಅಪಾಯ, ದಯವಿಟ್ಟು ನೀವು ಖಾಲಿ ಮಾಡಿ, ನಿಮ್ಗೆ ಬದಲಿ ವ್ಯವಸ್ಥೆ ಅರ್ಹರಿಗೆ ಮಾಡ್ಕೊಡ್ತೀವಿ ಅಂತ ಅಧಿಕಾರಿಗಳು 18 ಬಾರಿ ಹೇಳಿದ್ದಾರೆ. ಇಲ್ಲಿ SDP ಅವರು ಇನ್ನೊಬ್ರು ಮುಖಂಡರು ಇಲ್ಲಿ ರಾಜಕೀಯ ಮಾತಾಡ್ಕೊಂಡು ಅವ್ರನ್ನ 18 ಬಾರಿ ರಾಜಕೀಯ ತೆವಳಿಗೋಸ್ಕರ ನೀವು ಮಂಗಳೂರಲ್ಲಿ ಬೇಳೆ ಬೇಯಿಸ್ಕೊಳ್ಳೋಕೆ ಬಿಜೆಪಿ ಅವ್ರ ಜೊತೆ ಮಂಗಳೂರಿನಲ್ಲಿ ಉಳ್ಳಾಳ ಪಂಚಾಯತಿನಲ್ಲಿ ಬಿಜೆಪಿ ಅವ್ರ ಜೊತೆ ಹೋಗ್ಬಿಟ್ಟು ಬಂದಿದ್ದೀರಾ ನೀವು? ಅಧಿಕಾರ ಇದೆ. ಪ್ರಶ್ನೆ ಕೇಳಿಸ್ಕೊಳ್ಳಿ. ಯಾವ ಪಕ್ಷದವರು ಏನೇನೋ ಮಾತಾಡ್ಕೊಳ್ಳಿ, ಈ ಸರ್ಕಾರ ಮಾಡೋದನ್ನೇ ಮಾಡುತ್ತೆ. ದಯವಿಟ್ಟು ಪಾಕಿಸ್ತಾನ ಬಾಂಗ್ಲಾದಿಂದ ಬಂದಿರೋರಿಗೆ ಬಿಟ್ಬಿಟ್ಟು ಸ್ಥಳೀಯರಿಗೆ ಎಲ್ಲ ಮುಸ್ಲಿಮ್ಸ್ಗಾಗಲಿ ಹಿಂದೂಗಳಿಗಾಗಲಿ ಸ್ಥಳೀಯವಾಗಿ ಅವ್ರಿಗೆ ಏನೇನು ಅನುಕೂಲ ಬೇಕೋ ಅದನ್ನು ಮಾಡಿಕೊಡಿ ಸಾಕು. ಅದು ಒಂದೇ ನಾನು ಪ್ರಶ್ನೆ ಅಂತಲ್ಲ, ಸಲಹೆ. ಸಿಂಪಲ್ ಕ್ವಶನು. ಕೇರಳದಲ್ಲಿ ಆನೆ ತುಳಿತ ಆದಾಗ ಇಲ್ಲಿಂದ ಈ ಸರ್ಕಾರದಿಂದ ದುಡ್ಡು ಅಲ್ಲಿಗೆ ಹೋಯ್ತು. ಇವಾಗ ಇಲ್ಲಿ ಡೆಮಾಲಿಷನ್ ಆಗಿರೋದಕ್ಕೆ ಅವ್ರು ದುಡ್ಡು ಕೊಡ್ಲಿ, ಅವ್ರು ಎಷ್ಟು ಕೊಡ್ತಾರೆ? ಕೊಡ್ತಾರಾ? ಫಸ್ಟ್ ಟ್ಯೂನು DK ಶಿವಕುಮಾರ್ ಏನಿತ್ತು ಅಂತ ಹೇಳಿದ್ರೆ ಅಕ್ರಮ, ನಾವು ಯಾರನ್ನ ಬಿಡಲ್ಲ, ಡೆಮಾಲಿಷ್ ಮಾಡಿದ್ ಕರೆಕ್ಟ್ ಅಂತಿತ್ತು. ಯಾವ KC ವೇಣುಗೋಪಾಲ್ ಟ್ವೀಟ್ ಮಾಡಿದ್ರು ಟ್ಯೂನ್ ಚೇಂಜ್, ಫುಲ್ ಟ್ಯೂನ್ ಚೇಂಜ್. ಏನಂತ? ಅರ್ಹರಿಗೆ ವಸತಿನಲ್ಲಿ ವಸತಿ ಕೊಡ್ತೀನಿ, ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಕೊಡ್ತೀನಿ ಅಂತ ಹೇಳ್ಕೊಂಡು ಫುಲ್ ಟ್ಯೂನ್ ಚೇಂಜ್. ಸೊ ಬೇಸಿಕಲಿ ಈ ಕಾಂಗ್ರೆಸ್ ಸರ್ಕಾರ 2.5 ವರ್ಷದಿಂದ KC ವೇಣುಗೋಪಾಲ್ GPA ಕೊಟ್ಬಿಟ್ಟಿದೆ. ಅವ್ರು ಹೇಳ್ದಂಗೆ ನಡೀತಾ ಇದೆ ಅಷ್ಟೇ. ಇವರು ಬಾಯಲ್ಲಿ ಸರ್ವ ಜನಾಂಗದ ಏನದು ಶಾಂತಿಯ ತೋಟ ಅಂತ ಹೇಳ್ಕೊಂಡು ಆಡಳಿತ ಮಾಡ್ತಿರೋದು ಏಕ ಜನಾಂಗದ ಓಲೈಕೆಯ ತೋಟ. ಇವತ್ತು ಓಲೈಕೆ ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ ಅವರೇ ಸಾಕಿರೋ ಗಿಣಿ ಅವ್ರನ್ನೇ ಹದ್ದಾಗಿ ಕುಕ್ಕಿ 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 ತಿಂತಾ ಇದೆ. ಅಜರ್ ಸರ್,
CPI ಪಕ್ಷ ಅಥವಾ ಕೇರಳದಿಂದ ಬಂದ ಇತರೆ ಪಕ್ಷದ ನಾಯಕರು ಮಾಡ್ತಿರೋದು ಕೂಡ ಕೇವಲ ರಾಜಕೀಯ ಮಾತ್ರ. ನಿಜವಾಗ್ಲೂ ಮಮಕಾರ ಅವರಿಗಿದ್ದಿದ್ರೆ ಡೆಮಾಲಿಷನ್ ಆದವ್ರಿಗೆ ಒಂದಷ್ಟು ಪರಿಹಾರದ ದುಡ್ಡು ಕೊಡಬೇಕಾಗಿತ್ತು, ಇಲ್ಲಾಂದ್ರೆ ಬನ್ನಿ ಕೇರಳಕ್ಕೆ ನಾವು ಮನೆ ಕಟ್ಟಿಸ್ಕೊಡ್ತೀವಿ ಅಂತ ಹೇಳಬೇಕಾಗಿತ್ತು. ಹೇಳಲಿಲ್ಲ ಅವರು ಇದನ್ನ. ಅದೇ ಮೇಡಮ್, ಅವ್ರು ಹೇಳಿಲ್ಲ. ಅವ್ರ ರಾಜಕೀಯ ಅವರು ಬೆಳೆ ಬೆಳೆಸ್ಕೊತಾ ಇದ್ದಾರೆ. ಇವ್ರೇನ್ ಮಾಡ್ತಾ ಇದ್ದಾರೆ? ಇವ್ರಿಗೆ ಬುದ್ಧಿ ಇರ್ಬೇಕಲ್ಲ ಸರ್ಕಾರಕ್ಕೆ. ಅಲ್ಲಿ ಇರೋರ ಜನಕ್ಕೆ ನಾವು 18 ಸತಿ ನಾವು ನೋಟಿಸ್ ಕೊಟ್ಟಿದ್ದೀವಿ ಅಂತ 19 ಸತಿ ಹೇಳ್ದಂಗೆ ಬೆಳಗ್ಗೆ 4 ಗಂಟೆಗೆ ಬಂದ್ಬಿಟ್ಟು ಡೆಮಾಲಿಷ್ ಮಾಡ್ಬಿಟ್ಟು ಅಲ್ಲೇ 4 ಮಕ್ಕಳು ಅವ್ರ ತಂದೆ ತಾಯಿ ಇಬ್ಬರು ಕೋಲಾರ ಹೋಗಿದ್ರಂತೆ. ಅವ್ರು ಮಲಗಿದ್ರು. ಅವ್ರು ಏನಾದ್ರು ಆಗ್ತಾ ಇದ್ರೆ ಇವರು ಅವ್ರಿಗೆ ನೋಡ್ತಾ ಇದ್ರ? ಅವ್ರ ಮನೆಯವ್ರದ್ದು ಏನು ಇದಾಗ್ತಾ ಇತ್ತು ಮೇಡಮ್? ಸರಿ, ಮುಸಲ್ಮಾನರು ಸಹೋದರರು ಎಲ್ಲರೂ ಏನಿದ್ದೀರಿ, ನಾವು ನೋಡ್ಬೋದು ಕಾಂಗ್ರೆಸ್ ಅವರು ನಿಮ್ಮನ್ನ ದೇಶ ವಿಭಜನೆ ಆಗೋಕ್ಕಿಂತ ಮುಂಚೆಯಿಂದನೂ ಕೂಡ ಕಾಂಗ್ರೆಸ್ ಅವರು ನಿಮ್ಮನ್ನ ಮುಸಲ್ಮಾನ್ಗಳನ್ನ ಇದನ್ನ ಮಾಡ್ಕೊಂಡು ಬರ್ತಿದ್ದಾರೆ, ಓಲೈಕೆ ಮಾಡಿಕೊಂಡು. ಅದಕ್ಕೆ ಕಾರಣ ಏನಪ್ಪ ಅಂತಂತಂದರೆ, ನೀವು ಮುಸಲ್ಮಾನ್ ಸಹೋದರರು ಬೇರೆ ಯಾವುದೋ ಪಾರ್ಟಿಗೂ ಓಟ್ ಹಾಕಲ್ಲ. ಏನಕ್ಕಪ್ಪ ಅಂತಂತಂದರೆ, ಆ ಸಮಯದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಮಹಾತ್ಮ ಗಾಂಧೀಜಿ ಅದು ಬೇಡಾದ ವಿಚಾರ. ಇಲ್ಲಿವರೆಗೂ ನೀವು ನಿಮ್ಮಷ್ಟಕ್ಕೆ ಯಾವತ್ತಾರು ಎಲ್ಲ ಮುಸಲ್ಮಾನ್ ಸಹೋದರರು ಪ್ರಶ್ನೆ ಮಾಡಿದ್ದೀರಾ? ನಾವು ಕಾಂಗ್ರೆಸ್ಸಿಗೆ ಏನಕ್ಕೆ ಓಟ್ ಹಾಕಬೇಕು, ನೀವು ಬೇರೆ ಪಾರ್ಟಿ ಓಟ್ ಹಾಕೋಕ್ಕೆ ಬೇಡ ಅಂತನ್ನೋ ಒಂದೇ ಒಂದು ಕಾರಣಕ್ಕೆ ಅಪ್ಪ ಜಾನ್ ಬೋಲ್ತಾ ಆಮೇಲೆ ಓಟ್ ದಾಲ್ನಾ ಇತ್ತು ಕಾಂಗ್ರೆಸ್ಗೂ ದಾಲ್ನಾ ಅಂತಂತೇಳಿ ಓಟ್ ಹಾಕೊಂಡ್ ಬಂತಿರೋದು ಮೊದಲೇ. ನಂಗೆ ತುಂಬ ಖುಷಿ ವಿಚಾರ ಏನಂತಂದರೆ, ಡಿಬೇಟಲ್ಲಿ ಕೂತ್ಕೊಂಡಿರೋ ಬೇರೆ ಬಂದಿರೋರು ನೀವು ಬೇರೆ ಪಾರ್ಟಿಯವರಾಗಿರ್ಬೋದು, ಒಳ್ಳೆ ಇನಿಷಿಯೇಟಿವ್ ತೊಗೊಂಡಿದ್ದೀರಾ. ನಾನು ಯಾವ ಪಕ್ಷಕ್ಕೆ ಯಾರು ಓಟ್ ಹಾಕಬೇಕು ಅನ್ನೋದು ಯಾವುದೇ ಜಾತಿ ಯಾವುದೇ ಧರ್ಮವನ್ನ ಮುಂದಿಟ್ಕೊಂಡು ಮಾಡೋ ಕೆಲಸ ಅಲ್ಲ. ಯಾರಿಗೆ ಓಟ್ ಹಾಕ್ಬೇಕು ಅವ್ರವ್ರು ನಿರ್ಧಾರ ಮಾಡ್ಕೊಳ್ಳಿ. ಅವ್ರ ಒಪಿನಿಯನ್ ಹೇಳಿದ್ರು. ಬಟ್ ಪರ್ಯಾಯವಾಗಿ ಮುಸಲ್ಮಾನ್ ಸಮುದಾಯ ಕೂಡ ಯೋಚನೆ ಮಾಡುವ ಅನಿವಾರ್ಯ ಪರಿಸ್ಥಿತಿ ಬಂದಿದೆಯಾ ಮೇಡಮ್? ಇವತ್ತು ನಮ್ಮ ರಾಜ್ಯದಲ್ಲ, ಇಡೀ ದೇಶದ ಮುಸಲ್ಮಾನರಿಗೆ ಬಹಳಷ್ಟು, ಯಾಕಂದ್ರೆ ನಾನು ಭಗವದ್ಗೀತಾ ಓದಿದ್ದೀನಿ, ರಾಮಾಯಣ ಓದಿದ್ದೀನಿ, ನಾನು ಎಲ್ರಿಗೂ ಬೆಲೆ ಕೊಡ್ತೀನಿ. ಯಾಕಂದ್ರೆ ಯದಾದಿ ಧರ್ಮಸ್ಯ ಯದದಿ ಭವತು ಭಾರತ, ಇದು ಅಖಂಡ ಭಾರತ ಕಟ್ಟಿರೋದು. ನಮ್ಮ ಮುಸಲ್ಮಾನರ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ, ನಾವೇನಾದ್ರೂ ಈಗ ನಮ್ಮ ಯಂಗ್ಸ್ಟಾರ್ ಪಕ್ಷದಿಂದ ಹಲವಾರು 369 ಕ್ಯಾಂಡಿಡೇಟ್ಸ್ಗಳು ಯುವಕರೇ ನಿಂತಿರೋದು. ಅದರಲ್ಲಿ ಹಿಂದೂ, ದಲಿತ, ಮುಸ್ಲಿಂ ಎಲ್ಲರೂ ಇದ್ದಾರೆ, ಮಿಕ್ಸ್ ಇದ್ದಾರೆ. ನಾವು ಯಾವಾಗಲೂ ಕೂಡ ನಮ್ಮಲ್ಲಿರೋರು ನಾವು ಮಾತಾಡ್ಕೊಳ್ಳೋದು, ಮುಸಲ್ಮಾನರು ನಮ್ಮ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ, CM ಇಬ್ರಾಹಿಂ ಮಾತ್ರ ಬಸವಣ್ಣನ ತತ್ವ ಹೇಳಬೇಕಾ, ಅಥವಾ CM ಶಾಬಾಸ್ ಖಾನ್ ಮಾತ್ರ ಭಗವದ್ಗೀತೆ ಓದ್ಬೇಕಾ? ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ, ನಮ್ಮ ಮಸೀದಿ, ಈಗ ಹೇಳಿದ್ರು ಅವರು, ಮಸೀದಿಗಳಲ್ಲಿ ನಾವು ಡಿಸೈಡ್ ಮಾಡಿ 20 ಮಸೀದಿಲಿ ಎಲೆಕ್ಷನ್ಗೆ ನಾವು ಕಾಂಗ್ರೆಸ್ಗೆ ಓಟ್ ಹಾಕಿದ್ವಿ ಅಂದ್ರೆ, ಯಾಕೆ ನಮ್ಮ ವೋಟಿಂಗು ಯಾಕೆ ಕೀಳು ಮಟ್ಟಕ್ಕೆ ಹೋಗಿದೆ? ಯಾಕಂದ್ರೆ ಅವ್ನು UP-ಇಂದನೋ ಬಂದಿರೋ, ಬಿಹಾರಿಂದ ಬಂದಿರೋ ಮೌಲಿ ಸಾಬನ್ನ ಕೇಳ್ಕೊಂಡು ನಾವು ಓಟ್ ಹಾಕುವಂತ ಪರಿಸ್ಥಿತಿ. ಈ ಸಂವಿಧಾನನ ನಂಬಿ, ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಸಂವಿಧಾನನ ನಂಬಿ ಓಟ್ ಹಾಕಬೇಕು ಹೊರತು ಆ ಪಕ್ಷ ಈ ಪಕ್ಷ. ನಿಮ್ಮಲ್ಲಿ ನಿಂತಿರುವಂತ ಯುವಕ ಯಾರಾದ್ರೂ, ಒಂದ್ ನಿಮಿಷ, ನಿಮ್ಮಲ್ಲಿ ನಿಂತಿರುವಂತ ಯುವಕನಿಗೆ ಪರಿಶೀಲನೆ ಮಾಡಬೇಕು, ಅವನು ಹಿಂದೂನಾ ಮುಸ್ಲಿಂನಾ. ಇನ್ನೊಂದು ಏನ್ ಹೇಳ್ತಾರೆ ಗೊತ್ತಾ, ಇವರು ಬೇರೆ ಪಕ್ಷಗಳ ಬಂದ್ರೆ ಇವರು ಓಟ್ ಹೊಡಿಯಕ್ ಬಂದಿರೋದು ಅಂತಾರೆ. ಇವರು ಕಾಂಗ್ರೆಸ್ ಅವರು ಇವರು ಅಪ್ಪನ ಮನೆಯಿಂದ ಏನಾದ್ರು ಓಟ್ ತಂದಿದ್ರ? ಇವರು ಈ ಓಟ್ ನಮ್ದು, ಇದು ನಮ್ಮ ಹಕ್ಕಿದು, ನಮ್ಮ ಕೈಲಿ ನಮ್ಮ ವಾರ್ಡ್ನ, ನಮ್ಮ ಕಾನ್ಸ್ಟಿಟ್ಯೂನ್ಸಿನ, ನಮ್ಮ ಈ ಡಿಸ್ಟ್ರಿಕ್ಟ್ ನ ಉಳ್ಸಕ್ಕಾಗುತ್ತೆ ಅಂದ್ರೆ, ಅವ್ನು ಹಿಂದೂ ಆದ್ರೂ ಸರಿ, ದಲಿತ ಆದ್ರೂ ಸರಿ, ಅವ್ನು ಯಾರ ಅಭಿಮಾನಿ ಆದ್ರೂ ಸರಿ, ಅವ್ನಿಗೆ ಓಟ್ ಹಾಕ್ಬೇಕು ಅಂತ ಬುದ್ಧಿ ಬೆಳೆಸಬೇಕಾಗಿದೆ ಮೇಡಮ್. ನಮ್ಮ ಹೆಸರು ಇಮ್ರಾನ್ ಅಂತ. ಇವಾಗ ನೀವು ಡೆಮಾಲಿಷ್ಗೆ ನೋಟಿಸ್ ಕೊಟ್ಟಿದ್ದೀರಾ, ಡೆಮಾಲಿಷ್ ಮಾಡಿದ್ದೀರಾ, ಫಕೀರ್ ಲೇಔಟ್ ಅವ್ರಿಗೆ ಫಕೀರ್ ಮಾಡಿ ತೆಗೆದು ಬಿಚ್ಚಾಕಿದ್ದೀರಾ, 2000 ಜನಗೆ ಆಚೆ ಬಿಸಾಕಿದ್ದೀರಾ. ಇವಾಗ ಅವ್ರಿಗೆ ನೀವು ಮನೆ ಕೊಡೋ ತನಕ ಹೆಲ್ತು, ಮೆಡಿಕಲ್ಲು, ಬ್ಲ್ಯಾಂಕೆಟ್ಸು ಏನಾದರೂ ಇಲ್ಲಿ ಈ ಚಳಿಗಾಲದಲ್ಲಿ ಏನೇನು ಅವಸ್ಥೆ ಮಾಡಿಕೊಡ್ತಾ ಇದ್ದೀರಾ ನೀವು? ಅವ್ರಿಗೆ ಏನೇನು ನೀವು ಮಾಡಿಕೊಡ್ತಾ ಇದ್ದೀರಾ? ಇವಾಗ ಅರ್ಜೆಂಟಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ 2-3 ಜನ ಸತ್ತಾಗ್ಬಿಟ್ರೆ, ಒಂದು 10 ಜನ ಸತ್ತಾಗ್ಬಿಟ್ರೆ ನೀವು ಏನು ಮಾಡ್ತೀರಾ? ಏನು ಜವಾಬ್ದಾರಿ ಯಾರ್ದು? ಅದು ಹೇಳಿ. ಹಿಂದೂ ಮುಸಲ್ಮಾನ್ ಬೇಡ, ನಮ್ಮ ಕರ್ನಾಟಕ ನಮ್ಮದು ಅಂತ ನಾವು ಹೇಳ್ತೀವಿ ಅಲ್ವಾ? ನಮ್ಮ ಕರ್ನಾಟಕ ಚಾಲದಲ್ಲಿ ನಾವು ನಿಮಗೆ ಓಟ್ ಹಾಕಿದ್ದಾರೆ ಅವರೆಲ್ಲ. ಅವ್ರಿಗೆ ನೀವು ಏನು ಮಾಡಿಕೊಡ್ತೀರಾ ಹೇಳಿ ಸರ್. ಅಲ್ಲಿ ರಿಹ್ಯಾಬಿಲೇಟ್ ಮಾಡಿರೋರಿಗೆ ಊಟ,
ವಸತಿ, ಮಲ್ಕೊಳ್ಳೋಕೆ ಜಾಗ ಎಲ್ಲ ಒಂದ್ ನಿಮಿಷ ಮಾಹಿತಿ ಕೊರತೆ ಇದೆ ಅನ್ಸುತ್ತೆ. ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಕೇರಳ ಚುನಾವಣೆ ಆಯ್ತು. ಈಗ ತಕ್ಷಣಕ್ಕೆ ಮಾನವೀಯತೆ, ಅಸಲಿ ಮಾನವೀಯತೆಯ ದೃಷ್ಟಿಯಿಂದ ಆಗ್ಬೇಕಾಗಿರೋದೇನು? ಗೋವರ್ಧನ್ ಅವರು 1 ನಿಮಿಷ, ಅದಾದ್ಮೇಲೆ ಶಹಬಾಜ್ ಅವರು ಅಥವಾ ಅಜರ್ ಸರ್ ಒಂದೊಂದೇ ನಿಮಿಷ. ಮೇಡಮ್ ಈಗ ಹೇಳಿದ್ರು 2015ರಲ್ಲೇ ಅದನ್ನ ಕಸ ನಿರ್ವಹಣೆಗೆ ಅಂತೇಳಿ ಕೊಟ್ವಿ ಅಂತೇಳಿ, ಮತ್ತೆ ಇವಾಗ 18 ಬಾರಿ ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರು, ಸರ್ಕಾರಿ ಜಾಗ ಉಳಿಸಿದೀವಿ ಅಂತ ಹೇಳಿದ್ರು. ಇಷ್ಟೆಲ್ಲ ಹೇಳಿದ್ರಲ್ಲ, ಇದಕ್ಕೆ ಬದ್ಧವಾಗಿರ್ಲಿ. ಯಾವುದೇ ಕಾರಣಕ್ಕೂ ಇದನ್ನೆಲ್ಲ ಮಾಡಿರ್ತಕ್ಕಂಥ ಒಂದೇ ಒಂದು ಅಧಿಕಾರಿನ ಟ್ರಾನ್ಸ್ಫರ್ ಮಾಡಬಾರ್ದು. ನೀರು ನೆರಳಿಲ್ದ ಜಾಗಕ್ಕೆ ಅವನ್ನ ಟ್ರಾನ್ಸ್ಫರ್ ಮಾಡ್ತಾರೆ, ಅವನ್ನ ಸಸ್ಪೆಂಡ್ ಮಾಡ್ತಾರೆ. ಮತ್ತೆ ಇಷ್ಟೇ ಅಲ್ಲ, ಇನ್ನೂ 2-3 ದಿವಸಗಳಲ್ಲಿ ಇದೇನಾದ್ರು ಇಡೀ ದೇಶಾದ್ಯಂತ ಮುಸಲ್ಮಾನರು ಧ್ವನಿ ಎತ್ತಿದ್ರೆ ಕೃಷ್ಣ ಬೈರೇಗೌಡರ ರಾಜೀನಾಮೆ ತಗೋತಾರೆ. ಇದನ್ನ ಬರ್ದಿಟ್ಕೊಳ್ರಿ. ಈ ಕೆಲಸನ ಕಾಂಗ್ರೆಸ್ ಅವರು ಮಾಡೇ ಮಾಡ್ತಾರೆ. ಇವರು ಇವರು ಏನು ನಿಯಮಗಳನ್ನು ಪಾಲಿಸಿ ಇವತ್ತು ಹೊಡೆದಾಕಿದ್ದಾರೆ, ಅದಕ್ಕೆ ಬದ್ಧವಾಗಿರ್ಬೇಕು. ಇಲ್ವಾ ನಾವು ಮಾಡಿರೋ ತಪ್ಪು ಅಂತ ಹೇಳಿದ್ರೆ ಇವಾಗೇ ವೇದಿಕೆಯಲ್ಲಿ ಹೇಳಬೇಕು. 2 ಡಬಲ್ ಸ್ಟ್ಯಾಂಡ್ ಇವ್ರು ಹೇಳ್ತಾ ಇರ್ತಕ್ಕಂಥದ್ದು. ನಾವು ಸರ್ಕಾರಿ ಜಾಗ ಉಳಿಸಿದೀವಿ ಅಂತ ಒಂದ್ ಕಡೆ ಹೇಳ್ತಾರೆ, ಮತ್ತೊಂದ್ ಕಡೆ ಹೇಳ್ತಾರೆ ಇವ್ರ ಅಧಿಕಾರಿಗಳನ್ನೆಲ್ಲ ತಪ್ಪು ಮಾಡಿದ್ದಾರೆ ಅಂತ ಇವರೇ ಇದೇ ಆಗಬಾರ್ದು. ಪರಿಹಾರ ಏನಾಗಬೇಕು ನೋಡಿ ಮೇಡಮ್, ಎಷ್ಟು ಮನೆಗಳು ಇವಾಗ ಧ್ವಂಸ ಮಾಡಿದ್ದಾರೆ ಇಲ್ಲಿಗಲ್ ಆಗಿ. ಇವ್ರು ಇಲ್ಲಿಗಲ್ ಆಗಿ ಮಾಡಿರೋದು ಇವಾಗ. ಅವ್ರು ಇಲ್ಲಿಗಲ್ ಆಗಿ ಇದ್ರೋ ಏನೋ ಅದು ಹಾಳೋಗ್ಲಿ. ಅವರಲ್ಲಿ 20-30 ವರ್ಷದಿಂದ ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಯಾವ ಜಾತಿ ಅದಾಗಲಿ ಅವ್ರ ಮನುಷ್ಯರು. ಅವ್ರಿಗೆ ಎಷ್ಟು ಜನದು ಮನೆ ಇವ್ರು ಧ್ವಂಸ ಮಾಡಿದ್ದಾರೆ ಅಷ್ಟು ಅವ್ರಿಗೆ ಮನೆಗಳನ್ನು ಕೊಟ್ಕೊಡ್ಬೇಕು. ಬರೀ ಹೇಳ್ಕೊಂಡು ತಿರ್ಗಿದ್ರೆ ನಾವು ನಂಬೋದಿಲ್ಲ. ಅವ್ರಿಗೆ ಇವ್ರ ಸೈಟ್ ಅಲರ್ಟ್ ಮಾಡೋ ತನಕ ನಮ್ಮ ಹೋರಾಟ ಇರುತ್ತೆ, ನಾವು ಹೋರಾಟ ಮಾಡ್ತೇವೆ. ಜನ ಸುಭದ್ರವಾದ ಬಹುಮತ ಕೊಟ್ಟು ಸರ್ಕಾರ ರಚನೆ ಮಾಡಿರೋದು ಅಕ್ರಮಗಳು ನಡೆದೇ ಇರೋ ರೀತಿಯಲ್ಲಿ ಆಡಳಿತವನ್ನ ನಡೆಸಲಿ ಅಂತ ಹೇಳಿ. ನಿಜಕ್ಕೂ ಅಕ್ರಮ ನಡೆದಿದೆ ಅನ್ನೋ ಕಾರಣಕ್ಕೆ ಕ್ರಮ ಕೈಗೊಂಡಿದ್ರೆ ಆ ಕ್ರಮಕ್ಕೆ ಬದ್ಧವಾಗಿರೋ ಛಾತಿಯನ್ನ ಸರ್ಕಾರ ತೋರಿಸ್ಬೇಕು. ಯಾವುದೋ ಪಕ್ಕದ ರಾಜ್ಯದ ಚುನಾವಣೆ ನಮ್ಮ ರಾಜ್ಯದಲ್ಲಿ ಪರಿಣಾಮ ಬೀರುತ್ತೆ ಅನ್ನೋ ಹಾಗಿದ್ರೆ ಇದು ನಮ್ಮ ಜನರ ದೌರ್ಭಾಗ್ಯ ಅಷ್ಟೇ ಆಗತ್ತೆ. ಜನರು ನಿಜವಾಗ್ಲೂ ಮಾನವೀಯತೆಯ ದೃಷ್ಟಿಯಿಂದ ಸಂಕಷ್ಟದಲ್ಲಿರುವ ಜನರಿಗೆ ಕಾನೂನುಬದ್ಧವಾಗಿ ಒಂದು ಪರಿಹಾರ ಕೊಡಿಸೋ ಪ್ರಯತ್ನ ಪಕ್ಷಾತೀತವಾಗಿ ಎಲ್ಲರ ಕಡೆಯಿಂದ ಆಗಲಿ ಅಂತ ಹೇಳಿ ನಾನು ಕೋರ್ಕೊಳ್ತಾ ಧನ್ಯವಾದ ಎಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದಾಗಿತ್ತು ಇವತ್ತಿನ ರಿಪಬ್ಲಿಕ್ ಕನ್ನಡದ ಮಹಾಭಾರತ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಅಸಲಿ ಟೇಸ್ಟ್ MDHT+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHT+ ಮಸಾಲೆ.